ಮೂಡಬಿದ್ರೆಯ ಒಂದು ಈಶ್ವರ ದೇವಸ್ಥಾನದ ಮುಂದೆ ಒಂದು 6 ವರ್ಷದ ಪುಟ್ಟ ಬಾಲಕ ನಿಂತು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅವಾಗ ಅನ್ಸುತ್ತೆ ದೇವರು ಅವರನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾರೆ ಅಂತ. ನಂತರ ಸುತ್ತಮುತ್ತ ತಿರುಗಿ ಯಾರು ಇಲ್ದಿರೋದು ನೋಡ್ಬಿಟ್ಟು ಗರ್ಭಗುಡಿಯೊಳಗೆ ಹೋಗಿ ಆ ಶಿವಲಿಂಗವನ್ನ ಅಪ್ಕೋತಾರೆ. ನಂತರ ಅವರ ಅರಿವಿಗೆ ಬರುತ್ತೆ ಆ ಒಂದು ದೇವಸ್ಥಾನದ ಸಮಿತಿ ಒಂದು ಶುದ್ಧೀಕರಣವನ್ನ ನಡೆಸ್ತಾರೆ. ಯಾಕೆ ಈ ಪುಟ್ಟ ಬಾಲಕ ಆ ಒಂದು ದೇವಸ್ಥಾನದ ಒಳಗೆ ಹೋಗ್ಬಿಟ್ಟು ಅದು ಅಶುದ್ಧವಾಗಿದೆ ಅನ್ನುವಂತಹ ಕಾರಣಕ್ಕೆ. ಆದ್ರೆ ಆ ಬಾಲಕ ಮುಂದೆ ಬಂದು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಅವರ ಒಂದು ಕಥೆಯನ್ನ ನಿಮ್ ಮುಂದೆ ತರೋದು ಬಹಳ ಮುಖ್ಯ ಅನ್ಸುತ್ತೆ. ನಮ್ಮ ಮೊದಲನೇ ಅತಿಥಿಯಾಗಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಸರ್ ನಮ್ ಜೊತೆಗಿದ್ದಾರೆ. ಬನ್ನಿ ಅವರ ಸಂದರ್ಶನದಿಂದ ಅವರ ಒಂದು ಸ್ಫೂರ್ತಿದಾಯಕ ಪಯಣ ರಾಜಕೀಯ ಜೀವನದಲ್ಲಿ ಮತ್ತು ಸಾಹಿತಿಗಳಾಗಿ ಅವರ ಒಂದು ಸಾಧನೆಯನ್ನ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮ್ಮ ಕೆಪಿಸಿಸಿ ಟಿವಿಯ ಒಂದು ಪಾಡ್ಕಾಸ್ಟ್ಗೆ ಸಂದರ್ಶನ ಕೊಡೋದಕ್ಕೆ ಒಪ್ಕೊಂಡು ನಮ್ಗೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು. 5 ದಶಕಗಳ ಕಾಲ ನೀವು ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ನಾಯಕರಾಗಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದ್ದೀರಿ. ನಿಮ್ಮ ಜೀವನದ ಬಗ್ಗೆ, ನೀವು ನಡೆದು ಬಂದಂತಹ ಹಾದಿಯ ಬಗ್ಗೆ, ನಿಮ್ಮ ಒಂದು ಲಾಯರ್ ಆಗಿದ್ದಂತಹ ಪ್ರೊಫೆಷನ್ ಬಗ್ಗೆ, ನೀವು ಕಿಸಾನ್ ಸಭೆಯನ್ನ ಶುರು ಮಾಡಿದ್ರ ಬಗ್ಗೆ ಪ್ರತಿಯೊಂದು ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ಇದೆ. ಸರ್, ನಾನು ನಿಮ್ಮ ದ ವೀಲ್ ಆಫ್ ಜಸ್ಟಿಸ್ ನೀವು ಬರೆದಿರುವಂತಹ ಪುಸ್ತಕವನ್ನ ಓದುವಾಗ ಕೊನೆಯಲ್ಲಿ ಕೆಲವು ಪೇಜಸ್ ಅಲ್ಲಿ ನೀವು ಕೆಲವು ನಿಮ್ಮ ಜೀವನದಲ್ಲಿ ಆಗಿರುವಂತಹ ಘಟನೆಗಳ ಬಗ್ಗೆ ಬರೆದಿದ್ದೀರಿ. ಯಾವುದು ನಿಮಗೆ ಒಂದು ಸ್ಫೂರ್ತಿದಾಯಕವಾಗಿ ತಗೊಂಡಿದ್ದೀರಿ? ನಿಮ್ಮ ಒಂದು ಕಮ್ಯುನಿಟಿ, ಒಂದು ಸಣ್ಣ ಕಮ್ಯುನಿಟಿ, ದೇವಾಡಿಗ ಕಮ್ಯುನಿಟಿಯಿಂದ ಬಂದು ಒಂದು ಸಣ್ಣ ಹಳ್ಳಿ ಮೂಡುಬಿದ್ರಿಯಿಂದ ಬಂದು ತುಳು ಮಾತಾಡಿ, ಅದು ಕೂಡ ಬಹಳ ಕಡಿಮೆ ಜನಸಂಖ್ಯೆ ಮಾತಾಡುವಂತಹ ಭಾಷೆ ಮಾತಾಡಿ ಬರೀ 52 ವರ್ಷಕ್ಕೆ ನೀವು ರಾಜ್ಯದ ಮುಖ್ಯಮಂತ್ರಿ ಆಗ್ತೀರಿ. ಬಡತನದಿಂದ ಬಂದ್ರು ಒಳ್ಳೆಯ ಎಜುಕೇಶನ್ ಪಡ್ಕೋತೀರಿ, ಲಾಯರ್ ಆಗ್ತೀರಿ, ಲಾ ಪ್ರಾಕ್ಟೀಸ್ ಮಾಡ್ತೀರಿ, ನಂತರ ಮುಖ್ಯಮಂತ್ರಿ ಆಗ್ತೀರಿ. ನನಗೆ ಬಹಳ ಕುತೂಹಲ ಇರುವಂತಹ ವಿಷಯ ಅಂದ್ರೆ ನಿಮ್ಮ ಜೀವನದಲ್ಲಿ ನಡೆದಂತಹ ಇಂತಹ ಘಟನೆಗಳಲ್ಲಿ ಯಾವುದು ನಿಮಗೆ ಒಂದು ಸ್ಫೂರ್ತಿ ಕೊಡ್ತು? ನೀವು ಹೇಳ್ತೀರಿ ಪ್ರತಿಯೊಬ್ರು ಬಡವರಿಗೆ ಒಂದು ಸೋಷಿಯಲ್ ಜಸ್ಟಿಸ್ ತರಬೇಕು ಅನ್ನುವಂತಹ ಫೀಲಿಂಗ್ ಇತ್ತು ಅಂತ. ಆ ಒಂದು ಘಟನೆ ಬಗ್ಗೆ ತಿಳಿಸ್ತೀರಾ ಸರ್? ನಾವು ಚಿಕ್ಕಂದಿನಿಂದ ಕೂಡ ಒಂದು ರೀತಿ ಹೋರಾಟದ ಮನೋಭೂಮಿಕೆಯಲ್ಲೇ ಬೆಳೆದವರು ನಾವು. ಆವಾಗ ಭೂಮಾಲೀಕರು ಮತ್ತು ಗೇಣಿದಾರರು, ಭೂಮಾಲೀಕರು ಮತ್ತು ಭೂ ಕಾರ್ಮಿಕರು, ಇವರ ಮಧ್ಯೆ ಬಹಳ ಸಂಘರ್ಷ ಇತ್ತು. ಯಾಕಂದ್ರೆ ಒಂದು ರೀತಿ ಒಂದು ಗುಲಾಮತನದ ಭಾವದಿಂದ ಈ ಗೇಣಿದಾರರನ್ನ ಅಥವಾ ಕೃಷಿ ಕಾರ್ಮಿಕರನ್ನ ಭೂಮಾಲೀಕರು ನಡ್ಕೊಳ್ತಾ ಇದ್ರು. ಅವರ ಮೇಲೆ ಬಲಾತ್ಕಾರ, ಅವರ ಮೇಲೆ ಶೋಷಣೆ, ದೌರ್ಜನ್ಯ. ಈಗ ನಾವು ಓದ್ತಾ ಇದ್ದೀವಲ್ಲ, ಬ್ರಿಟಿಷರು ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದ್ರು. ಬಹುಶಃ ಬ್ರಿಟಿಷರು ಮಾಡಿರುವಂತಹ ದೌರ್ಜನ್ಯಕ್ಕಿಂತಲೂ ಹೆಚ್ಚು ನಮ್ಮ ಭೂಮಾಲೀಕರು ಗೇಣಿದಾರರ ಮೇಲೆ ಮಾಡ್ತಾ ಇದ್ರು. ಅದು ನಾವು ಚಿಕ್ಕಂದಿನಲ್ಲೇ ಸಣ್ಣ ವಯಸ್ಸಿನಿಂದ ಅದನ್ನು ನೋಡಿದೆವು. ಅದರಲ್ಲಿ ಕೂಡ ನಮಗೆ ಒಮ್ಮೆ ಅವ್ರಿಗೇನು ಕಾನೂನು ಅದು ಇದೆಲ್ಲ ಯಾವುದು ಬೇಕಾಗಿಲ್ಲ, ಬರೋದು ಗುಂಡಗಳನ್ನು ತಗೊಂಡು ಒಕ್ಕಲೆಬ್ಬಿಸೋದು. ನಮ್ಮಲ್ಲಿ ಕೂಡ ಹಾಗೆ ಮಾಡಿದ್ರು. ನಾವು ಬಹುಶಃ 4 ವರ್ಷದ ವಯಸ್ಸಿರುವಾಗ ನಮ್ಮ ತಾಯಿ ಜೊತೆಯಲ್ಲಿ ಗಂಜಿ, ಒಂದು ಗದ್ದಾವ್ ಅಂತ ಹೇಳ್ತೇವೆ, ಅಂದ್ರೆ ಮಣ್ಣಿನ ಇದಿದೆ ಪ್ಲೇಟ್, ಅದರಲ್ಲಿ ಊಟ ಮಾಡ್ತಾ ಇದ್ದಾಗ ಅವರ ಗುಂಡಾಸ್ ತಗೊಂಡು ಬಂದು ನಮ್ಮನ್ನ ಪಾತ್ರೆ ಪರಡೆ ಎಲ್ಲ ಹೊರಗೆ ಬಿಸಾಡಿದ್ರು. ಬಿಸಾಡಿದ ಮೇಲೆ ನಾನು ಜಗಲಿಯಲ್ಲಿ ಕೂತ್ಕೊಂಡಿದ್ದೆ ತಾಯಿ ಜೊತೆಯಲ್ಲಿ. ಆಗ ನಾನು ಗದ್ದಾವ್ ತೆಗೆದು ಅವರಿಗೆ ಅವರ ಮೇಲೆ ಆಕ್ರಮಣ ಮಾಡಬೇಕು ಅಂತೇಳಿ ನಾನು ಇದ್ದೆ. ಸಣ್ಣ ವಯಸ್ಸಿನ 4 ವರ್ಷದ ಮಗು. ಆಗ ಪ್ರತಿಭಟನೆ, ನನ್ನ ಬದುಕಿನ ಪ್ರಪ್ರಥಮ ಪ್ರತಿಭಟನೆ ಅದು. ಅಲ್ಲೇ ಇತ್ತು ನಿಮಗೆ ಕಿಚ್ಚು ಅನ್ನೋದು. ಆ ಕಿಚ್ಚು ಆರ್ಲೇ ಇಲ್ಲ ಇವತ್ತಿಗೂ. ಎಲ್ಲದರಲ್ಲಿ ಕೂಡ ಎಲ್ಲಿ ಅನ್ಯಾಯ ಆಗುತ್ತೆ, ಎಲ್ಲಿ ಶೋಷಣೆ ಆಗ್ತದೆ, ಎಲ್ಲಿ ದಬ್ಬಾಳಿಕೆ ಆಗ್ತದೆ, ಅದರ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಆ ಒಂದು ಹುಮ್ಮಸ್ಸು, ಒಂದು ರೀತಿಯ ಹೋರಾಟದ ಮನೋಭೂಮಿಕೆ ಅಲ್ಲಿಂದಲೇ ಬೆಳೆದುಕೊಂಡು ಬಂದಿದೆ. ತುಂಬಾ ಖುಷಿ ಆಯ್ತು ಸರ್. ಈಗ ನಿಮ್ಮ ಒಂದು ಶಾಲೆಯಲ್ಲಿ ನಡೆದಂತಹ ಕೆಲವು ಘಟನೆಗಳ ಬಗ್ಗೆ ಬಂದಿದ್ದೀರಿ. ಹೇಗೆ ಅದೆಲ್ಲ ಸಹಿಸ್ಕೊಂಡು ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಏನೇನು ಓದಿದ್ವಿ, ನಾನು ನಿಮ್ಮ ಒಂದು ಪುಸ್ತಕ ಓದಿದಾಗ ನೀವು ಕೂಡ ಅಂತಹ ಶೋಷಣೆಗಳನ್ನ ಅನುಭವಿಸಿ ಆದ್ರೂ ಒಂದು ಒಳ್ಳೆಯ ಶಿಕ್ಷಣ ಪಡೆದು ಲಾಯರ್ ಆಗ್ತೀರಿ. ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್? ಈಗ ಶಾಲೆಯಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಕೂಡ ಅಷ್ಟೇ ಭೂಮಾಲೀಕರ ಮಕ್ಕಳು ಬರ್ತಾರೆ,
ಭೂಮಾಲೀಕರ ಮಕ್ಕಳು ಏನಂತ ಹೇಳಿದ್ರೆ ಅವರು 1ನೇ 2ನೇ ಕ್ಲಾಸ್ ಎಲ್ಲ ಬರೋದೇ ಇಲ್ಲ, 5ನೇ ಕ್ಲಾಸ್ಗೆ ಬಂದು ಸೇರ್ತಾರೆ. ಓಕೆ. ಯಾಕಂದ್ರೆ ಅವರಿಗೆ ಆ ಒಂದು ರೀತಿಯ ಒಂದು Privilege. ಪ್ರಿವಿಲೇಜ್ ಅವರಿಗೆ. ಅವ್ರ ಪ್ರಿವಿಲೇಜ್ ಕ್ಲಾಸ್, ನಾವು ಅನ್ಪ್ರಿವಿಲೇಜ್ ಕ್ಲಾಸ್. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಅವರನ್ನೇ ಎದುರು ಬೆಂಚಿಗೆ ಕೂತ್ಕೊಳ್ಳೋದು, ಯಾಕಂದ್ರೆ ಅವ್ರಿಗೆ ಕೇಳಬೇಕಲ್ಲ. ನಮ್ಗೆ ಬಹಳ ಹಿಂದೆ ಬೆಂಚಿನಲ್ಲಿ ಕೂರಿಸೋದು. ಅದರಿಂದ ಏನಾಗ್ತದೆ, ನಮ್ಗೆ ಹೆಚ್ಚು ಅದರಿಂದ ಕೇಳುವುದಿಲ್ಲ ವಿಷಯ. ಮತ್ತೆ ನಮ್ಮ ಮೇಲೆ ಉಪಾಧ್ಯಾಯರ ಗಮನ ಕೂಡ ಇರೋದಿಲ್ಲ. ಆ ರೀತಿ ವಾತಾವರಣದಲ್ಲಿ ನಾವು ಶಾಲೆ 1ರಿಂದ 5ನೇ ಕ್ಲಾಸ್ವರೆಗೆ ಕಲ್ತದ್ದು. ಆಮೇಲೆ ನಮಗೆ ಶಾಲೆ ನನ್ನ ಹೆಸರು ನಿಜವಾಗಿ ವೀರಪ್ಪ ಅಲ್ವೇ ಅಲ್ಲ. ಹೌದಾ? ಇಲ್ಲೇ ಇಲ್ಲ. ಯಾಕಂದ್ರೆ ಅಲ್ಲಿ ಬಹುಶಃ ನಮ್ಮ ತಾಯಿಗೆ ಮೊದಲು ಕೂಡ ಅವರು ಅನಕ್ಷರಸ್ಥರು, ತಾಯಿ ಮತ್ತೆ ತಂದೆ ಕೂಡ ಅನಕ್ಷರಸ್ಥರು. ಆದ್ರೆ ನನ್ನ ಮಗ ಶಾಲೆ ಕರಿಬೇಕು ಅಂತೇಳಿ ನಮ್ಮ ತಾಯಿದ್ದು ಬಹಳ ಅತೀವ ಆಸಕ್ತಿ. ಬಹುಶಃ ಅವರೇ ಶಾಲೆಗೆ ಕರ್ಕೊಂಡು ಹೋಗಿದ್ದಂತೆ. ಹೋಗುವಾಗ ಟೀಚರ್ ಅಲ್ಲಿ ರಿಜಿಸ್ಟರ್ ಮಾಡ್ಬೇಕಲ್ಲ, ಆವಾಗ ಇದು ನೀವು ಹುಟ್ಟಿದ ತಾರೀಕು ಅನ್ನೋದು ಕೇಳಿರ್ಬೇಕು. ಅವ್ರು ಏನೊಂದು ಅಂದಾಜು ಹೇಳಿದ್ರು, ಅವರಿಗೆ ನೆನಪಿಲ್ಲಿರುತ್ತೆ. ಅದಕ್ಕೆ ಅವರು ಬಹುಶಃ 12/6/1940, ಅಂದ್ರೆ 12/6 ಅಂತ ಹೇಳಿದ್ರೆ ಶಾಲೆಗೆ ಸೇರುವ ಸಮಯ, ಅದು ಸೀಸನ್. ಅವತ್ತಿನ ದಿನ ಆ ದಿವಸನೇ ನಾವು ಬಹುಶಃ ನಮ್ಮ ತಾಯಿ ಶಾಲೆಗೆ ಕರ್ಕೊಂಡು ಹೋಗೋ ದಿವಸನೇ ನನ್ನ ಡೇಟ್ ಆಫ್ ಬರ್ತ್ ಅಂತ ಮಾಡಿದ್ದಾರೆ. ಯಾಕಂದ್ರೆ ರಿಜಿಸ್ಟರ್ ಅಲ್ಲಿ ಶಾನ್ಭೋಗ್ರು ರೆಕಾರ್ಡ್ ಮಾಡಿ ನಾವು ಹುಟ್ಟಿದ ಕೂಡಲೇ ಸಾಧಾರಣ ಅದು ಅಕ್ಯುರೇಟ್ ಇರುತ್ತೆ, ಅದನ್ನ 12/1 ಅಂತೇಳಿ ಅಲ್ಲಿ ಬರ್ಕೊಂಡಿದ್ದಾರೆ. ಇದು 12/6 ಅಂತೇಳಿ ಆಗಿದೆ. ಆದ್ರೂ ಕೂಡ ನಾನು 12/1 ಸ್ವೀಕಾರ ಮಾಡಿದ್ದೇನೆ ಮೊದಲಿಂದ ಕೂಡ. ಆ ತರ ನಾವು. ನಿಮ್ಮ ಹೆಸರು ಮುಂಚೆ ಗಿರಿಯಪ್ಪ ಅಂತ ಹೇಳಿರ್ಬೇಕು, ಅದಕ್ಕೆ ಅವರು ಗಿರಿಯಪ್ಪದ್ದು ವೀರಪ್ಪ ಅಂತೇಳಿ ಕೇಳಿರ್ಬೇಕು. ಇವ್ರು ಪಾಪ ಹೆಚ್ಚು ಸ್ಪಷ್ಟವಾಗಿ ಉಚ್ಚಾರ ಮಾಡಿರೋದಿಲ್ಲಲ್ಲ ತಾಯಿ, ಅದಕ್ಕೆ ಅವರು ವೀರಪ್ಪ ಅಂತೇಳಿ ತಗೊಂಡ್ರು. ಆದ್ರಿಂದ ಇದು ನಮ್ಗೆ ಮಾಸ್ಟರ್ ಡೇಟ್ ಆಫ್ ಬರ್ತ್ ಕೂಡ ನಮ್ಗೆ ಮಾಸ್ಟರ್ ಕೊಟ್ಟಂತ ಡೇಟ್ ಆಫ್ ಬರ್ತ್, ಹೆಸರು ಕೂಡ ಮಾಸ್ಟರ್ ಕೊಟ್ಟಂತ ಹೆಸರು. ಆದ್ರಿಂದ ನಾವು ಹೆಚ್ಚಾಗಿ, ಆದ್ರೆ ನಾನು ಅದನ್ನೆಲ್ಲ ಅವ್ರ ಅದೇ ಸರಿ ಅಂತೇಳಿ ನಾವು ಮುಂದುವರಿಸಿಕೊಂಡು ಬಂದಿದ್ದೇನೆ. ಸರ್, ದೇಶದಲ್ಲೇ ಅಲ್ಲ ಪ್ರಪಂಚದಾದ್ಯಂತ ಇತಿಹಾಸದಲ್ಲಿ ನೋಡಿದ್ರು ಬಹಳ ದೊಡ್ಡ ಮಟ್ಟದ ನಾಯಕಿಯರುಗಳು ಮತ್ತೆ ಪೊಲಿಟಿಷಿಯನ್ಸ್ ನೋಡಿದ್ರೆ ಪ್ರತಿಯೊಬ್ಬರಿಗೂ ಲಾ ಬ್ಯಾಕ್ ಗ್ರೌಂಡ್ ಇರುತ್ತೆ. ಗಾಂಧಿಯವ್ರನ್ನ ತಗೊಳ್ಳಿ, ನೆಹರು ಅವ್ರನ್ನ ತಗೊಳ್ಳಿ, ಅಮೆರಿಕಾದಲ್ಲಿ ತಗೊಳ್ಳಿ, ಪ್ರತಿಯೊಂದು ದೇಶದಲ್ಲೂ ಲಾ ಮಾಡಿರೋರು ಆದಷ್ಟು ಸಕ್ಸಸ್ಫುಲ್ ಪೊಲಿಟಿಷಿಯನ್ಸ್ ಎಲ್ಲ ಲಾ ಬ್ಯಾಕ್ ಗ್ರೌಂಡ್ ಇರುತ್ತೆ. ನಿಮ್ಮನ್ನ ತಗೊಂಡ್ರು ಲಾ ಬ್ಯಾಕ್ ಗ್ರೌಂಡ್ ಇರುತ್ತೆ. ಲಾಯರೇ ಆಗ್ಬೇಕಂತ ಯಾಕೆ ನೀವು ಅನಿಸ್ತು? ಆ ಒಂದು ಲಾ ಜೀವನದಲ್ಲಿ ಕೂಡ ನೀವು ಹಲವಾರು ಕೇಸ್ಗಳ ಬಗ್ಗೆ ಮಾತಾಡಿದಿರಿ ಇದೇ ಪುಸ್ತಕದಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಈಗ ನಾವಂತ ಹೇಳಿದ್ರೆ ರಾಜಕಾರಣಿ ಆಗಬೇಕು ಅಂತ ಹೇಳಿ ಲಾ ತಗೊಂಡದ್ದಲ್ಲ, ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು, ಬಡವರ ಪರವಾಗಿ ಹೋರಾಟ ಮಾಡಬೇಕು. ಕೋರ್ಟ್ ನಲ್ಲಿ ಮಾಡ್ಬೇಕಾದ್ರೆ ಲಾಯರ್ ಆಗ್ಬೇಕಾಗ್ತದೆ. ಆದ್ರಿಂದ ಪ್ರಾರಂಭದಿಂದಲೂ ಕೂಡ ನಾವು ಲಾಯರ್ ಆಗ್ಬೇಕು ಅಂತ ಹೇಳಿ ಒಂದು ಮನಸ್ಸು. ಕೋರ್ಟಿಗೆ ಹೋಗಬೇಕು, ಅಲ್ಲಿ ಬಡವರ ಪರವಾಗಿ ವಾದ ಮಾಡಬೇಕು, ಮತ್ತೆ ಬಡವರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಮೊದಲ ಹಸಿವು ಇದೆಯಲ್ಲ, ನ್ಯಾಯದ ಹಸಿವು ನನಗೆ ಬಹಳ ಚಿಕ್ಕಂದಿನಲ್ಲೂ ಕೂಡ ಬಂದಿದೆ. ಅದು ಹಸಿವು ಆರ್ಲೇ ಇಲ್ಲ ಇವತ್ತಿಗೂ. ಸರ್, ನೀವು ಪೊಲಿಟಿಷಿಯನ್ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ? ಯಾವಾಗ? ನಾನು ಓದಿರುವಂತಹ ಪ್ರಕಾರ ನಿಮ್ ಬಗ್ಗೆ ರಿಸರ್ಚ್ ಮಾಡುವಾಗ ಇಂದಿರಾ ಗಾಂಧಿ ಅವರು, ದೇವರಾಜ್ ಅರಸು ಅವರು ಇಬ್ಬರು ಕೂಡ ನಿಮ್ಮನ್ನ ಗುರುತಿಸ್ತಾರೆ. ನೀವು ಮೊದಲನೇ ಎಲೆಕ್ಷನ್ ಹೋದಾಗ ಗೇಣಿಗೆದಾರರೇ 5-10 ರೂಪಾಯಿ ಸೇರಿಸಿ ನಿಮ್ಮ ನಾಮಿನೇಷನ್ ಮಾಡಿಸ್ತಾರೆ. ಲಾಯರ್ ಇಂದ ಪೊಲಿಟಿಷಿಯನ್ ಆಗಿ ಯಾವ ಸಂದರ್ಭದಲ್ಲಿ ನೀವು ಸೇರಿದ್ದು? ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ನಮ್ಮ ಕಾರ್ಕಳದಲ್ಲಿ ನಾನು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅಲ್ಲಿ ಗೇಣಿದಾರರ ಪರವಾಗಿ ವಾದ ಮಾಡತಕ್ಕಂತ ಲಾಯರ್ ನಾನು ಒಬ್ಬನೇ ಮಾತ್ರ. ಎಲ್ಲ ಬಹಳ ಸೀನಿಯರ್ ಲಾಯರ್ಸ್ ಅಂದ್ರೆ ಬಹಳ ಪ್ರವೀಣರು, ಬಹಳ ಬುದ್ಧಿವಂತರು. ನಾನು ಅಲ್ಲಿ ಹೋಗುವಾಗ ಇದೆಲ್ಲ ಪರಿಸ್ಥಿತಿ ಗೊತ್ತಿರಲಿಲ್ಲ ನನಗೆ. ಅಲ್ಲಿ ಹೋಗಿ ನೋಡ್ತೇನೆ, ಎಲ್ಲ ಪ್ರಬಲವಾದಂತ ಲಾಯರ್ಸ್, ಬಹಳ ಚೆನ್ನಾಗಿ ಆರ್ಗ್ಯೂ ಮಾಡುವವರು ಅವರೇ ಇದ್ದಾರೆ. ಅವರ ಎದುರುಗಡೆ ಏನಪ್ಪ ಇದು, ನಾನು ಹೇಗೆ ಲಾಯರ್ ಆಗಿ ಜಯಶೀಲರ್ ಆಗ್ಲಿಕ್ಕೆ ಸಾಧ್ಯ ಇದೆಯಲ್ಲೋ ಅಂತೇಳಿ ನನಗೆ ಸಂಶಯ ಬಂತು. ಮತ್ತೆ ನಾನು ಕೆಲವು ಕೇಸ್ ಎಲ್ಲ ಹ್ಯಾಂಡಲ್ ಮಾಡ್ತಾ ಇರುವಾಗ ಸ್ವಲ್ಪ ಸೀನಿಯರ್ ಲಾಯರ್ಸ್ ನನ್ನ ಬಹಳ ಲೈಕ್ ಮಾಡಿದ್ರು. ಅವ್ರು ಹೇಳಿದ್ರು, ಓ, ಮೋಸ್ಟ್ ಬ್ರಿಲಿಯಂಟ್ ಲಾಯರ್ ಹ್ಯಾಸ್ ಕಮ್ ಟು ಅವರ್ ಕಾರ್ಕಳ ಬಾರ್ ಅಂತೇಳಿ ಬಹಳ ಹೊಗಳಲಿಕ್ಕೆ ಶುರು ಮಾಡಿದ್ರು. ಒಬ್ರು ಲಾಯರು, ಅವರ ವಯಸ್ಸಿನವರು, ಅವರ ಕಚೇರಿಯಲ್ಲಿದ್ದಂಥ ಎಲ್ಲ ಬುಕ್ಸ್ಗಳನ್ನು ನನಗೆ ಕೊಟ್ಟರು.
ಅಂದ್ರೆ ಮೊದ್ಲು ಬಂದ್ರೆ ಎಲ್ಲರೂ ಸ್ವಾಗತ ಮಾಡಿದ್ರು ನಾನು. ಹೌದು. ಎಲ್ಲ ದೊಡ್ಡ ಚಿಕ್ಕ ಲಾಯರ್ಸ್ ಎಲ್ಲ ನನ್ನನ್ನು ಸ್ವಾಗತ ಮಾಡಿದ್ರು. ಆದ್ರೆ ಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ನಾನು ಬರೀ ಬಡವರ ಪರವಾಗಿ ತಗೊಳ್ತಾ ಇದ್ದೆ ಕೇಸ್. ಅದು ಆಕಸ್ಮಿಕನೋ ಅಥವಾ ನ್ಯಾಯಕ್ಕಾಗಿ ಹೋರಾಟ ಮಾಡತಕ್ಕಂಥ ಒಂದು ಕೇಸು ಬಹಳ ಇತ್ತು. ಅಪ್ಪು ಶೆಟ್ಟಿ ಅಂತೇಳಿ, ಅಪ್ಪು ಶೆಟ್ಟಿ ವರ್ಸಸ್ ಪ್ರತಾಪ್ ಶೆಟ್ಟಿ ಅಂತೇಳಿ. ಅಲ್ಲಿ ಅವನು ಪಾಪ ಅಪ್ಪು ಶೆಟ್ಟಿದ್ದು ಸೊಸೆಂದು ಮದುವೆ. ಅದಕ್ಕೆ ಮದುವೆ ದಿವಸ ಕೆಳಗಡೆ ಅವನ ಪ್ರತಾಪ್ ಶೆಟ್ಟಿ ಅಂತೇಳಿ ಭೂಮಾಲೀಕ ಒಬ್ಬ, ಅವನ ಎಸ್ಟೇಟ್, ಕಾಫಿ ಎಸ್ಟೇಟ್ ನಲ್ಲಿ ಇದ್ದಂತ ಒಬ್ಬನನ್ನ ಶೆಡ್ಯೂಲ್ ಕಾಸ್ಟ್ ಅವನನ್ನ ಕಂದು ಅಲ್ಲಿ ಕೂರಿಸಿದ್ರು. ಅಲ್ಲಿ ಕೂರಿಸಿದ್ಮೇಲೆ ಇಲ್ಲಿ ಮದುವೆ ಮೊದಲನೇ ದಿವಸ ಇಲ್ಲಿ ಡೋಲ್ ಆಗ್ತಾ ಇತ್ತು. ಡೋಲ್ ಅಂತ ಹೇಳಿದ್ರೆ ಅದು ಮಸಣದ ಡೋಲ್ ಹಾಕುದಂದ್ರೆ ಕೊರಗರು ಬಂದು ಡೋಲು ಹಾಕುದು. ಡೋಲ್ ಹಾಕುದಂದ್ರೆ ಅದು ಅಶುಭ ಸೂಚನೆ. ಮದ್ವೆ ಮನೆ ಮುಂದೆನೆ ಡೋಲ್ ಹಾಕೋದವರು. ಇವ್ರು ಪಾಪ ಮಾಡಬೇಡಿದ್ದು, ನಮ್ಮ ಮನೆಯಲ್ಲಿ ಇವತ್ತು ಮದುವೆ ಇದೆ ಅಂತ ಹೇಳಿದ್ರೆ ಏನ್ ಮಾಡಿದ್ರು, ಅವರಿಗೆಲ್ಲ ಒಂದು 10-12 ಮಂದಿಗೆ ಅವರು ಆ ಶೆಡ್ಯೂಲ್ ಕಾಸ್ಟ್ ಗುಂಡಾಸ್ ಇದ್ರು, ಮತ್ತೆ ಕೆಲವರೆಲ್ಲ ಬಂದು ಅಡ್ಡಾಬಟ್ಟೆ ಸಿಕ್ಕಾಪಟ್ಟೆ ಹೊಡೆದು ರಕ್ತ ಎಲ್ಲ ಸುರಿಲಿಕ್ಕೆ ಪ್ರಾರಂಭ ಆಯ್ತು. ನಾನಾಗ ಪ್ರಾರಂಭ ಮಾಡುದಷ್ಟೇ. ಆಗ ಅವರು ಆಸ್ಪತ್ರೆಗೆ ಹೋದರೆ ಅಡ್ಮಿಟ್ ಮಾಡಲಿಲ್ಲ. ಯಾಕಂದ್ರೆ ಭೂಮಾಲೀಕರು ಹೇಳಿದ್ರು ಅವರನ್ನು ಅಡ್ಮಿಟ್ ಮಾಡಬೇಡಿ ಅಂತೇಳಿ, ಸೇರಿಸಲಿಲ್ಲ ಆಸ್ಪತ್ರೆ. ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಂಪ್ಲೇಂಟ್ ತಗೊಳ್ಬೇಡಿ ಅಂತ ಹೇಳಿದ್ರು. ಆಗ ಆಮೇಲೆ ಕೊನೆಗೆ ನನ್ನ ಹತ್ರ ಬಂದರು ಅವರು. 12 ಮಂದಿ ಗಾಯ ಆಗಿದೆ. ಬಂದ ಕೂಡಲೇ ಅವರು, ಈಗ ನಮ್ಗೆ ಎಲ್ಲಿ ಹೋದ್ರು ಕೂಡ ನಮಗೆ ನ್ಯಾಯ ಸಿಗೋದಿಲ್ಲ, ಆಸ್ಪತ್ರೆಗೆ ಸೇರ್ಬೇಕು ಅಂದ್ರೆ ಅಲ್ಲಿ ಸೇರಿಸ್ತಾ ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿ ನಮ್ಮ ಕಂಪ್ಲೇಂಟ್ ತಗೊಳ್ತಾ ಇಲ್ಲ, ನಾವೇನ್ ಮಾಡ್ಬೇಕು ಅಂತ ಹೇಳಿ ನನಗೆ ಒಂದು ರೀತಿಯ ರೋಮಾಂಚನ ಆಯ್ತು. ಮತ್ತೆ ಒಂದು ರೀತಿಯ ಮನ ಪೂರ್ತಿ ಕರಗಿ ಹೋಯಿತು. ಅದಕ್ಕೆ ನಾನೊಂದು ಮಾಡಿದೆ, ನೀವು ಎಲ್ಲಿ ಹೋಗಬೇಡಿ, ನಾನು ನಿಮ್ಗೆ ನ್ಯಾಯ ಕೊಡ್ತೇನೆ ಅಂತ ಹೇಳಿ ಕೊಟ್ಟು, ಅವರಿಗೆ ಧೈರ್ಯ ಕೊಟ್ಟು ಅವ್ರದ್ದು ಪ್ರೈವೇಟ್ ಕಂಪ್ಲೇಂಟ್ ದಾಖಲು ಮಾಡಿದೆ ಪ್ರೈವೇಟ್ ಕೋರ್ಟ್ನಲ್ಲಿ. ಒಬ್ಬ RG ಗಿರಿಯನ್ ಅಂತೇಳಿ ಒಬ್ಬ ಅಡ್ವೊಕೇಟ್ ಇದ್ರು. ನಾನು ಅದನ್ನು ಮಾಡಿ ನನಗೆ ನೋಡಿ, ನನ್ನ ಕ್ಲೈಂಟ್ಸ್ಗೆ ಆಸ್ಪತ್ರೆಯಲ್ಲೂ ನ್ಯಾಯ ಇಲ್ಲ, ಮತ್ತೆ ಪೊಲೀಸ್ ಹತ್ರನೂ ನ್ಯಾಯ ಇಲ್ಲ, ನಾನು ಎಲ್ಲಿ ಹೋಗಬೇಕು? ಅದಕ್ಕೆ ನಾನು ಅವರನ್ನು ಎಲ್ಲಿ ಕರ್ಕೊಂಡು ಬಂದೆ. ನೋಡಿ, ಗಾಯ ಎಲ್ಲ ಆಗಿದೆ, 12 ಜನ ಗಾಯಾಳುಗಳಿದ್ದಾರೆ. ಯಾರು ನ್ಯಾಯಗಳು ಕೊಡಬೇಕು ಅಂತ ಹೇಳಿದ್ರೆ ಆ ಮನುಷ್ಯ ಕಣ್ಣೀರು ಹರಿಸಿದ. ಮ್ಯಾಜಿಸ್ಟ್ರೇಟ್ ಇವ ಸೋ ಮಚ್ ಮೂಡು ಏನ್ ಮಾಡಿದ ಅಂತ ಹೇಳಿದ್ರೆ, ಒಂದು 8 ಮಂದಿ ಮೇಲೆ ಕಂಪ್ಲೇಂಟ್ ಮಾಡಿದ್ದೆ ನಾನು. ದೊಡ್ಡ ಕಾಫಿ ಪ್ಲಾಂಟರ್, ದೊಡ್ಡ ಭೂಮಾಲೀಕ, ಅವನ ಮಗ ಒಬ್ಬ ಅಡ್ವೊಕೇಟ್, ಮತ್ತೆ ಅವನ ಅಳಿಯ, ಇದೆಲ್ಲ ಒಂದು 8 ಮಂದಿ ಮೇಲೆ ನಾನು ಕಂಪ್ಲೇಂಟ್ ಆಗಿದೆ. ಆ ಮ್ಯಾಜಿಸ್ಟ್ರೇಟ್ ಎಷ್ಟು ಮೂವ್ ಆದ ಅಂತ ಹೇಳಿದ್ರೆ, ನನ್ನ ಆರ್ಗ್ಯುಮೆಂಟಿನಿಂದ ನಾನ್ ಬೈಲೇಬಲ್ ವಾರೆಂಟ್ ಕೊಟ್ಟ ಒಮ್ಮೆ. ಅರೆಸ್ಟ್ ಮಾಡ್ಕೊಂಡೇ ಬರ್ಬೇಕು ಕೋರ್ಟಿಗೆ, ಅರೆಸ್ಟ್ ದೆಮ್ ಅಂಡ್ ಬ್ರಿಂಗ್ ದೆಮ್ ಟು ದಿ ಕೋರ್ಟ್ ಅಂತ ಪೊಲೀಸಿಗೆ ಇದು ಕೊಟ್ಟವು. ಆ ತರ ಒಂದು ರೀತಿಯ ಹೋರಾಟ ನಂದು ಅಲ್ಲಿಂದ ಜಾಸ್ತಿ ಆಯ್ತು. ಆದ್ರಿಂದ ಪೊಲಿಟಿಕ್ಸ್ ಇಲ್ಲ. ಆದ್ಮೇಲೆ ಆದ್ರಿಂದ ಮತ್ತೆ ಏನಾಯ್ತು ಅಂತಂದ್ರೆ, ಎಲ್ಲ ಗೇಣಿದಾರರು ಬಡವರು ಯಾರಿದ್ದಾರೆ ಅವ್ರು ನಮ್ಮ ಜೊತೆಗೆ ಬರೋದು, ಬೇರೆ ನ್ಯಾಯಕ್ಕಾಗಿ ಇಲ್ಲಿ ನ್ಯಾಯ ಸಿಗ್ತದೆ ಅಂತ ಹೇಳಿ. ನಾನು ಅಂದ್ರೆ ಎಲ್ಲರ ಕೇಸ್ ಆಗ್ತಾ ಇರ್ಲಿಲ್ಲ ನನಗೆ. ನನ್ನ ಆಗ್ಲೂ ಕೂಡ ನನ್ನಲ್ಲಿ ಜುಡಿಷಿಯಸ್ ಅಪ್ರೋಚ್ ಏನಂತ ಹೇಳಿದ್ರೆ, ಕೋರ್ಟಿಗೆ ಬಂದ್ರೆ ಪಾಪ ಕಷ್ಟ ಪಡ್ಬೇಕಲ್ಲ ಅವರು. ಅದಕ್ಕೆ ಸ್ಕ್ರೀನ್ ಮಾಡಿ ಯಾವುದು ಕೇಸ್ 1,000 ಜನ ಬರ್ತಾರೆ, 1,000 ಜನ ದಿನಕ್ಕೆ. ಅವರನ್ನೆಲ್ಲ ಇಂಟರ್ವ್ಯೂ ಮಾಡಿ, ನಿಮಗೆ ಕೋರ್ಟ್ ಬೇಡ, ನೀವು ಹೀಗೆ ಮಾಡಿ ಅಂತೇಳಿ ಕಳಿಸೋದು. ಕೆಲವು ಸಿಲೆಕ್ಟೆಡ್ ಕೇಸ್ ಮಾತ್ರ ನಾನು ಹಾಕ್ತಾ ಇದ್ದೆ. ಅಂದ್ರೆ ಅವರಿಗೆ ಖರ್ಚಾಗಬಾರ್ದಲ್ಲ, ಖರ್ಚು ನಾವು ಹಣನೇ ತಗೊಳ್ತಾ ಇರ್ಲಿಲ್ಲ ಅವರಿಗೆ. ಪುನಃ ಅದು ಕೋರ್ಟ್ ಫೀ, ಸಿವಿಲ್ ಕೋರ್ಟ್ ಆದ್ರೆ ಕೋರ್ಟ್ ಫೀ ಇರುತ್ತೆ, ಕ್ರಿಮಿನಲ್ ಕೋರ್ಟ್ ಆದ್ರೆ ಕೋರ್ಟ್ ಫೀ ಇರುವುದಿಲ್ಲ. ಇದಕ್ಕೆ ಅವರನ್ನ ಹಾಗೆ ನಾನು ಹಿಂದೆ ಕಳಿಸ್ತಾ ಇದ್ದೆ. ಅದಕ್ಕೆ ಒಂದು ಇನ್ಸ್ಟೆನ್ಸ್ ಅಂತ ಹೇಳಿದ್ರೆ, ಒಂದು ದಿವಸ ನಾನು ಆಫೀಸ್ನಲ್ಲಿ ಇರುವಾಗ ಒಂದು ಗಂಡು ಒಂದು ಹೆಣ್ಣು ಬಂದ್ರು. ಅವ ಮುದುಕರಾಗೆ ಕಾಣ್ತಾನೆ, ಅವಳು ಮುದುಕಿ, ಸ್ವಲ್ಪ ಎಲ್ಲ ಮೈಯಲ್ಲೆಲ್ಲ ಇದು ಸೀರೆಯಲ್ಲಿ ರಕ್ತ ಇದೆಲ್ಲ. ಯಾಕಂದ್ರೆ ಅವರು ಉಳುವಾಗ ಅವ್ರ ಕೆಸರು ಕೂಡ ತುಂಬಿತ್ತು. ಉಳುವಾಗ ಅವರಿಗೆ ಬಂದು ಲ್ಯಾಂಡ್ ಲಾರ್ಡ್ಸ್ ಹೊಡಿಲಿಕ್ಕೆ ಹೊಡೆದು ಆಮೇಲೆ ಅಲ್ಲಿಂದ ಇಲ್ಲಿಗೆ ಬಸ್ ಬರ್ಲಿಕ್ಕೆ ಬಿಡೋದಿಲ್ಲ ಅಲ್ಲ ಅವರು, ಹೆಬ್ರಿ ಅಂತೇಳಿ ಅಲ್ಲಿ ಬಸ್ನಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪಾಪ ನಡ್ಕೊಂಡೇ ಬಂದದ್ದು. ಅದರಿಂದ ಅಲ್ಲಿ ಸುಮಾರು ಒಂದು 20 ಕಿಲೋಮೀಟರ್ ದೂರ ನಡ್ಕೊಂಡೇ ಬಂದು ನನ್ನ ಎದುರಿಗೆ ಡಕ್ ಅಂತ ನಿಂತರು.
ನಿಂತ ಕೂಡಲೇ ನನಗೆ ಗಾಬರಿ ಆಯ್ತು. ಇವ್ರೇನಪ್ಪ ಅಲ್ಲಿ ಹೆಚ್ಚಾಗಿ ಕ್ಲಾರ್ಕ್ಸ್ ಇರ್ತಾರೆ, ಅವರು ಒಬ್ಬೊಬ್ಬರನ್ನೇ ಕಳಿಸೋದು. ಇವರು ಅವರೇ ಒಳಗ್ ಬಂದು ಇದು ಇದು ತೆಗೆದು ಬಾಗಿಲು ಒಳಗೆ ಬಂದ ಕೂಡ ಹೇಳಿದ್ರು, ನಮಗೆ ನ್ಯಾಯ ಬೇಕು, ಹೀಗೆ ಆಯಿತು ಅಂತೇಳಿ. ಅದಕ್ಕೆ ನಾನು ನೋಡಿದ ಕೂಡಲೇ ನಾನು ಸಂಶಯ ಆಯಿತು. ನೀನು ತಲೆ ಎತ್ತಿ ನಿಂತು ನಾನು ಹೀಗೆ ಮುದುಕನಾಗಿ ಯಾಕೆ ಮಾಡ್ತೀಯ ಅಂತ ಹೇಳಿದೆ. ಸಣ್ಣ ನಿಜ ರೋಡ್ಗೆ ಅವ ಮುದುಕನಾಗೆ ಬಂದುಬಿಟ್ಟಿದ್ದಾನೆ. ನೀವು ಸರಿ ನಿಲ್ಬೇಕು, ಹಾಗಿದ್ರೆ ನಾನು ಕೇಸ್ ತಗೊಳ್ತೇನೆ. ನಿಮ್ಮ ಕೇಸ್ ನಾನು ತಗೊಳ್ಳೋದಿಲ್ಲ. ನೀವು ಪುನಃ ಹಿಂದೆ ಹೋಗಿ ಆ ಲ್ಯಾಂಡ್ ಲಾರ್ಡ್ಸ್ ಅವರ ಗೂಂಡಾಗಳನ್ನು ಎದುರಿಸಿ ಆಮೇಲೆ ಬಂದು ನನಗೆ ಹೇಳಬೇಕು, ನಾನು ಕೇಸ್ ತಗೊಳ್ತೇನೆ. ನಿಮಗೆ ಮೊದಲು ಧೈರ್ಯ ಬರದಿದ್ರೆ ನಾನು ಏನ್ ಕೇಸ್ ಮಾಡಿದ್ರು ನೀವೇ ತಗೊಳ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಹಾಗೆ ಹೋದ್ರು. ಮತ್ತೊಂದು 20 ದಿವಸದ ಮೇಲೆ ಠಕ್ ಅಂತೇಳಿ ಬಹಳ ದೊಡ್ಡ ಧೈರ್ಯದಿಂದ ಯುವಕನಾಗಿ ಬಂದ. ಆ ಮುದುಕನಾಗಿ ಬಂದಿದ್ದ, ಈಗ ಯುವಕನಾಗಿ ಬಂದ, ಸ್ಟ್ರೈಟ್ ನಿಂತಿದ್ದ. ನಾನು ಅದೇ ಹೇಳಿದ್ದೆ, ಈ ತರ ಬಂದ್ರೆ ಮಾತ್ರ ನಿನ್ನ ಕೇಸ್ ತಗೊಳ್ಳುದು ನಾನು, ಇಲ್ಲದೆ ಇಬ್ಬರದ್ದು ಕೇಸ್ ತಗೊಳ್ಳುದು. ಅವ್ರು ಬಾರಿಸಿ ಬಂದಿದ್ದಾರೆ. ಯಾರಿಗೆ? ಲ್ಯಾಂಡ್ ಅವರ ಗೂಂಡಾಸುಗಳಿಗೆ ಇವರು ಕೂಡ ಬಾರಿಸಿ ನಮಗೆ ಧೈರ್ಯ. ಅಂದ್ರೆ ಆ ಇಚ್ಛಾಶಕ್ತಿ ಇಲ್ಲದಿದ್ರೆ ನೀವು ಕೋರ್ಟ್ನಿಂದ ಯಾವ ನ್ಯಾಯ ಕೊಟ್ರು ಅದು ಅಲ್ಲಿ ತಲುಪುದಿಲ್ಲ. ನೀವು ಮತ್ತೆ ನಾನು ಕೇಸ್ ತಗೊಂಡೆ. ಆಮೇಲೆ ಆ ಗೌರಿ ಅಂತೇಳಿ ಅವಳ ಹೆಸರು ಬರ್ತ್ ಬಿಟ್ಟಿದೆ. ಅವಳು ಏನ್ ಮಾಡುದು ಗೊತ್ತಾ? ಆಮೇಲೆ ನಾನು ಗೌರಿ ಪೂಜಾರ್ತಿ ಅಲ್ಲಿ ಆ ಕಡೆ ಹೋದ್ರೆ ಸಭೆ ಎಲ್ಲ ಆಗ್ತದಲ್ಲ, ಪೊಲಿಟಿಷಿಯನ್ ಆದ್ಮೇಲೆ ಸಭೆ ಎಲ್ಲ ಹೋಗುವಾಗ ಅವಳು ಅಲ್ಲಿ ಇಲ್ಲ ನಿಲ್ಲೋದು. ಹಾಗಾದ್ರೆ ವಾಚಿಂಗ್, ನನ್ನ ಮೇಲೆ ಯಾರು ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾರ. ಅದಕ್ಕೆ ಶಿ ಬಿಕೇಮ್ ಮೈ ಸ್ಪೈ ಆಕ್ಚುಲಿ. ಗೌರಿ ಪೂಜಾರ್ತಿ. ಅಂದ್ರೆ ನಾನು ಧೈರ್ಯ ಕೊಡೋದು ಮುಖ್ಯ ನನಗೆ. ಕೋರ್ಟ್ ನಲ್ಲಿ ನ್ಯಾಯ ಕೊಡೋದಕ್ಕಿಂತಲೂ ಹೆಚ್ಚು ಅವರಿಗೆ ಧೈರ್ಯ ಬರಬೇಕು. ಅಂದ್ರೆ ಒಂದು ನಾಯಕತ್ವ, ಯಾರೋ ಒಬ್ರು ಓದಿರುವಂತವರು ಎಲ್ಲರಿಗೂ ನ್ಯಾಯ ಕೊಡಿಸ್ತಾ ಇರುವಂತವರಾಗಿದ್ರಿ ನೀವು. ನಿಮ್ಮಂತವ್ರು ಅವರಿಗೆ ಈ ಧೈರ್ಯ ಹೇಳಿದಾಗ ಧೈರ್ಯ ಬರಬೇಕು ಅವರಿಗೆ. ಸರ್, ಅದು ಧೈರ್ಯ, ಈಗ ದೈನ್ಯತೆ ಅನ್ನೋದು ಅವರಿಗೆ ಅವರ ಒಂದು ಕಾಸ್ಟ್ ಇಂದಾನೋ ಬಡತನದಿಂದಾನೋ ಅದು ಬಂದ್ಬಿಟ್ಟಿರುತ್ತೆ. ಅಂಬೇಡ್ಕರ್ ಅವರು ಆ ದೈನ್ಯತೆಯ ವಿರುದ್ಧ ಕೂಡ ಇದ್ರು. ಅದನ್ನ ನೀವು ಅವರಿಗೆ ಕಲ್ಸಿದ್ರಿ. ದೈನ್ಯತೆ ಇರಬಾರ್ದು, ಅವಶ್ಯಕತೆ ಇಲ್ಲ. ಕಾನ್ಫಿಡೆಂಟ್. You must become eligible to get justice. Yes. Eligibility ಅಂದ್ರೆ ಇದು. Yes. ಆ ತರ ಅನೇಕ ಕೇಸು ಬಹಳ ನಿದರ್ಶನಗಳಿವೆ. ಇದೊಂದು 2 ಉದಾಹರಣೆ ಹೇಳಿದ್ರು. ಮತ್ತು ಬಹಳ ಇದೆ, ಬೇಡ ಬಹಳ ಉದಾಹರಣೆ ಜಾಸ್ತಿ ಆಗ್ತದೆ. ಸರ್, ಫಸ್ಟ್ ಟೈಮ್ ಎಲೆಕ್ಷನ್ ನಿಲ್ತೀವಿ ಇಲ್ಲ ಕೇಳಿ. ಅದಕ್ಕಿಂತ ಮೊದಲು ನಾವೇನ್ ಮಾಡಿದೆ, ಅಲ್ಲಿ ಇಂದಿರಾ ಗಾಂಧಿ ಸ್ಪ್ಲಿಟ್ ಆಯ್ತಲ್ಲ, ಕಾಂಗ್ರೆಸ್ ಅವರು 10 ಪಾಯಿಂಟ್ ಪ್ರೋಗ್ರಾಮ್ ಕೊಟ್ರು. ಅದರಲ್ಲಿ ಭೂ ಮಸೂದೆ ಬಾಂಡೆಡ್ ಲೇಬರ್ಸ್ ಕೂಡ ಇತ್ತು. ನನಗೆ ಅದು ಬಹಳ, ಯಾಕಂದ್ರೆ ಕೋರ್ಟ್ನಲ್ಲಿ ಕೆಲವು ಸಾರಿ ಕೋರ್ಟ್ನಲ್ಲಿ ಏನಂತ ಹೇಳಿದ್ರೆ ಕಾನೂನು ಬೆಂಬಲ ಇಲ್ಲ, ಲೂಸ್ ಇದೆ, ಬಡವರಿಗೆ ನ್ಯಾಯ ಸಿಗುವುದಿಲ್ಲ, ಕಾನೂನು ಬದಲಾವಣೆ ಆಗಬೇಕು. ಆ ಥರ ಒಂದು ರೀತಿಯಲ್ಲಿ ಹೋರಾಟ ಮಾಡಿ ಒಂಥರ ನನಗೆ ಬಹಳ ಒಂದು ರೀತಿ ಜಿಗುಪ್ಸೆ. ಯಾಕಂದ್ರೆ ಈ ತರ ಕಾನೂನೇ ಇಲ್ಲ ಇವ್ರಿಗೆ ರಕ್ಷಣೆ ಮಾಡ್ಲಿಕ್ಕೆ. ಆವಾಗ ಭೂ ಮಸೂದೆ ಇರ್ಲಿಲ್ಲಲ್ಲ, ಆಮೇಲೆ ಬಂತು. ಇತ್ತು ಒಂದು ಸ್ಕೆಲೆಟನ್. ಅದಕ್ಕೆ ನಾನು ಏನ್ ಮಾಡಿದೆ, ಇವ್ರದ್ದು ಅವಾಗ ಆರ್ಗನೈಸ್ ಮಾಡ್ಬೇಕು ಅಂತ ಹೇಳಿ ಪಾರ್ಟಿ ನ್ಯಾಯಕ್ಕಾಗಿ ಹೋರಾಟ. ಅವರು ಇಂದಿರಾ ಗಾಂಧಿ ಒಂದು ಹೋಪ್ಸ್ ಇತ್ತಲ್ಲ, ಗೇಣಿದಾರರ ಪರವಾದಂತ ಕಾನೂನನ್ನು, ಅದು ಬಡವರ ಪರವಾದಂತ ಕಾನೂನನ್ನ ಎಲ್ಲ ಉಳುವನೆ ಒಡೆ ಅದೆಲ್ಲ ಇತ್ತಲ್ಲ, ಅದು ಅಟ್ರಾಕ್ಟ್ ಆಯ್ತು ನನಗೆ. ಈಗ ನ್ಯಾಯ ಇಲ್ಲಿ ಕೋರ್ಟ್ನಲ್ಲಿ ಸಿಗ್ತಾ ಇಲ್ಲ, ನನ್ಗೆ ಏನ್ ಮಾಡೋದು ಅಂತೇಳಿ ಹೋರಾಟಕ್ಕೆ ಇಡೋಣ ಅಂತೇಳಿ ನಾನು ಕನ್ವೀನರ್ ಆದೆ. ಕಾರ್ಕಳ ತಾಲೂಕಿದ್ದು ಕಾಂಗ್ರೆಸ್ ಇದ್ದು ಕನ್ವೀನರ್ ಆದೆ. ಜನ ಮಾಡಿದ್ರು, ಆ ರೀತಿ ಮಾಡಿದ್ರು. ಮತ್ತೆ ನಾನು ಏನ್ ಮಾಡಿದೆ, ಜಿಲ್ಲಾ ಕಿಸಾನ್ ಸಭಾ ಕಟ್ಟಿದ್ದೆ ನಾನು. ಜಿಲ್ಲಾ ಕಿಸಾನ್ ಸಭಾ ಕಟ್ಟಿದಾಗ ಅದರದ್ದು ಜನರಲ್ ಸೆಕ್ರೆಟರಿ ಆದೆ. ಆಗ ದೇವರಾಜ ಅರಸು, ಕೆ ಹನುಮಂತಯ್ಯ, ಕೊಲ್ಲೂರು ಮಲ್ಲಪ್ಪ ಎಲ್ಲ ನಮ್ಮ ಜಿಲ್ಲೆಗೆ ಬಂದರು. ಆವಾಗ ನಾನು 2 ಕಾನ್ಫರೆನ್ಸ್ ಮಾಡಿದೆ. ಒಂದು ಬ್ಯಾಕೋ ಕ್ಲಾಸ್ ಕಾನ್ಫರೆನ್ಸ್ ಮಾಡಿದೆ, ಮತ್ತೊಂದು ಕಿಸಾನ್ ಕಾನ್ಫರೆನ್ಸ್ ಮಾಡಿದೆ. ಬಂಟ್ವಾಳದಲ್ಲಿ BC ರೋಡ್ನಲ್ಲಿ ಕಿಸಾನ್ ಕಾನ್ಫರೆನ್ಸ್ ಮಾಡಿದೆ. ಆಮೇಲೆ ಮತ್ತೊಂದು ಕಾರ್ಕಳದಲ್ಲಿ ಒಂದು ಕಿಸಾನ್ ಕಾನ್ಫರೆನ್ಸ್ ಮಾಡಿದೆ. ಇದೆಲ್ಲ ನಾನೇ ಆರ್ಗನೈಸ್ ಮಾಡ್ತಾ ಇದ್ದೆ. 3 ಕೂಡ ಮೇನ್ ನಾನೆಲ್ಲ ಆರ್ಗನೈಸ್ ಮಾಡಿದ್ದು. ರಾಜಕೀಯಕ್ಕೆ ಬರಬೇಕು ಅಂತೇಳಿ ಮಾಡಿದ್ದಲ್ಲ ಅದು. ರೈತರ ಪರವಾಗಿ, ಬಡವರ ಪರವಾಗಿ ಹೋರಾಟ ಮಾಡಬೇಕು ಅಷ್ಟೇ, ಅದೇ ಉದ್ದೇಶ. ನನಗೆ ರಾಜಕೀಯ ಎಂಟರ್ ಮಾಡಬೇಕು ಅಂತೇಳಿ ಇರಲಿಲ್ಲ.
ಅದೇ ಹ್ಯಾಪನ್ ಟು ಬಿಕಮ್ ದಿ ಕನ್ವೀನರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಅದು ಆಗ ಕಾಂಗ್ರೆಸ್ ಆರ್ ಅಂತೇಳಿ ಬಂತಲ್ಲ. ಆಗ ಇದನ್ನ ನೋಡಿ ದೇವರಾಜ ಅರಸಿಗೆ ಮತ್ತೆ ಕೆ ಹನುಮಂತಯ್ಯ ಮತ್ತೆ ಕೊಲ್ಲೂರು ಮಲ್ಲಪ್ಪ ಇವರಿಗೆಲ್ಲ ಭಾಳ ಎಲ್ಲಿ ಈ ಹುಡುಗ ಎಲ್ಲಿ ಭಾಳ ವೆರಿ ಡೈನಾಮಿಕ್ ಬಾಯ್ ಅಂತೇಳಿ ನಾನೇ ಸ್ವಾಗತ ಭಾಷಣ ಮಾಡೋದು ಎಲ್ಲ ಮೂವ್ ಮಾಡೋದ್ರಿಂದ ವೆರಿ ಇಂಪ್ರೆಸ್ಡ್. ಆಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಯಿತು. ಅಲ್ಲಿಗೂ ನಾನು ಭಾಳ ಕೆಲಸ ಮಾಡಿದ್ದೆ ಕಾರ್ಕಳದಲ್ಲಿ. ನನಗೆ ಆಫರ್ ಮಾಡಿದ್ದು ಪಾರ್ಲಿಮೆಂಟ್ ನಿಲ್ಲಿ ಅಂತೇಳಿ. ನಾವೆಲ್ಲ ಬೇಡಪ್ಪ, ಅದೆಲ್ಲ ನನಗೆ ರಾಜಕೀಯ ಬೇಡ ಅಂತ ಹೇಳಿದೆ. ಅದಕ್ಕೆ ರಂಗನಾಥ್ ಶೆಣೈ ಅಂತ ನಿಲ್ಲಿಸಿ ಅವರನ್ನು ಗೆಲ್ಲಿಸಿದೆವು ನಾವು. ಇದೆಲ್ಲ ನನ್ನ ಪರ್ಫಾರ್ಮೆನ್ಸ್ ಲೆವೆಲ್ ನೋಡಿದ್ರಲ್ಲ ಈ ಮೂರು ಇಂಪಾರ್ಟೆಂಟ್ ಲೀಡರ್ಸು. ಅದಕ್ಕೆ ನೆಕ್ಸ್ಟ್ ಅಸೆಂಬ್ಲಿಗೆ ಡಿಕ್ಲೇರ್ ಆಗುವಾಗ ಅವ್ರು ಹೇಳಿದ್ರು, ನೀನು ಚುನಾವಣೆ ನಿಲ್ಬೇಕು ಕಾರ್ಕಳ ಅಂತ. ನನಗೆ ಬೇಡ ಅಂತ ಹೇಳಿದೆ. ನಾನು ಚುನಾವಣೆಗಾಗಿ ರಾಜಕೀಯ ಸೇರಿದ್ದಲ್ಲ, ನನಗೆ ಒಟ್ಟಾರೆ ಕಾನೂನು ಬರಬೇಕು. ದೇವರಾಜ ಅರಸು ನನ್ನ ವೀಕ್ನೆಸ್ ಗೊತ್ತಾಯ್ತು ಅವರಿಗೆ. ಅದಕ್ಕೆ ಹೇಳಿದ್ರು, ನಿನಗೆ ಕಾನೂನು ತರಬೇಕು, ನೀನು ಅಸೆಂಬ್ಲಿಗೆ MLA ಆಗಿ ಬಂದ್ರೆ ಮಾತ್ರ ನಾನು ಭೂಮಸೂದೆ ತರೋದು, ಇಲ್ಲ ತರೋದಿಲ್ಲ. ನನ್ಗೊಂದು ಥರ ಸಂದಿಗ್ಧತೆ ಬಂತು ಅವಾಗ. ಆಗ ನಾನು ಒಪ್ಪಿದ್ದು. ಹಣ ಇರ್ಲಿಲ್ಲ. ಅವರು ಎಲ್ಲ ಲಾಯರ್ಸ್ ಏನ್ ಮಾಡಿದ್ರು, ಎಲ್ಲ ಲಾಯರ್ಸ್ ಸೇರಿ ಒಬ್ಬ ಸುಂದರ್ ಹೆಗ್ಡೆ ಅಂತೇಳಿ ಸೀನಿಯರ್ ಲಾಯರ್ಸ್ ಅನ್ನ ನಾವು ವಿರುದ್ಧ ನಿಲ್ಸಿದ್ರು. ಅಂದ್ರೆ ಪವರ್ಫುಲ್ ಮ್ಯಾನ್ ಅವರೇ ವಿರುದ್ಧ ನಿಲ್ಸಿದ್ರು. ನನಗೆ ಹಣನೂ ಇಲ್ಲ, ಜಾತಿ ಬಲನೂ ಇಲ್ಲ, ಏನಿಲ್ಲ. ನನಗೆ ಅಲ್ಲಿ ಮತ್ತೆ ಮೀಟಿಂಗ್ ಆಗುವಾಗ ಯಾವ ಹಾಲು ಅದು ಇದೆಲ್ಲ ಯಾವ್ದು ಮರದ ಅಡಿಯಲ್ಲಿ ನಾನೆಲ್ಲ ಮೀಟಿಂಗ್ ಮಾಡೋದು. ಅವರೇ ಹಣ ಕೊಟ್ಟದ್ದು, ನನ್ನ ಹತ್ರ ಹಣನೇ ಇರಲಿಲ್ಲ. ₹1, ₹2, ₹5 ಈ ತರ ಎಲ್ಲ ಬಂದು ಅವ್ರಿಗೆ ಹಣದಲ್ಲೇ ಮತ್ತೆ ಆವಾಗ ನಮ್ಮ ಸೋಷಿಯಲಿಸ್ಟ್ ಫಾರಂ ಅಂತೇಳಿ ಒಂದಿತ್ತು. ಈ ಸೋಷಿಯಲಿಸ್ಟ್ ಫಾರಂ ಅಲ್ಲಿ ನಾನು ಮೆಂಬರ್ ಆಗಿದ್ದೆ. ಅಲ್ಲಿ ಒಂದು 10,000 ಕೊಟ್ಟರು. ದೇವರಾಜ ಅರಸು ಒಂದು 10,000 ಕೊಟ್ಟರು. 20,000 ಚುನಾವಣೆ. ಅದರಲ್ಲಿ 10,000 ಉಳಿಯಿತು ನನಗೆ. ಅದನ್ನ ದೇವರಾಜ ಅರಸಿಗೆ ಹೇಳಿದೆ, ಇದು 10,000 ಉಳಿದಿದೆ ನನಗೆ ಅಂತೇಳಿ ಹಿಂದೆ ಕೊಡ್ಲಿಕ್ಕೆ. ಇಲ್ಲ ನನ್ನ ಪಾರ್ಟಿಗೆ ನೀನು ಉಪಯೋಗ ಮಾಡು ಅಂತ ಹೇಳಿ. ಈ ತರ ಚುನಾವಣೆ. ಮೊದಲನೇ ಬಾರಿ MLA ಆಗ್ತೀರಿ, ಅಸೆಂಬ್ಲಿ ಒಳಗೆ ಹೋಗ್ತೀರಿ. ಅಸೆಂಬ್ಲಿ ಹೋಗಿ ಭಾಷಣನೇ. ಮತ್ತೆ ಮಿನಿಸ್ಟರ್ ಆಗ್ತೀರಿ. ಅಲ್ಲ ಆ ಒಂದು ಎಕ್ಸ್ಪೀರಿಯನ್ಸ್ ಇಷ್ಟೇ. MLA ಆಗಿ ಹೋದ ಕೂಡಲೇ ನಾನು ಇಶ್ಯೂಸ್ ತಗೊಳ್ಳೋದು ಅವಾಗ, ಭೂಮಸೂದೆ ಅದು ಇದೆಲ್ಲ ಮಾಡ್ಬೇಕು ಅಂತ. ಆಗ ದೇವರ್ ಆಲ್ ಇಂಪ್ರೆಸ್ಡ್ ಅಲ್ಲ. ದೇವರಾಜ ಅರಸು ಏನ್ ಮಾಡಿದ್ರು, 72 ಆಯ್ತಲ್ಲ, 73 ನನ್ನನ್ನ ಅನೌನ್ಸೇ ಮಾಡಿದ್ರು ನನ್ನ ಮಿನಿಸ್ಟರ್ ಮಾಡ್ಲಿಕ್ಕೆ. ಅದು ಕೂಡ ಕ್ಯಾಬಿನೆಟ್ ಮಿನಿಸ್ಟರ್. ಕ್ಯಾಬಿನೆಟ್ ಮಿನಿಸ್ಟರ್ ಫಾರ್ ಕೋಆಪರೇಷನ್ ಶಂಕರಾಳು ಅಂತ ಹೇಳಿದ್ರು. ಅವರು ಚೇಂಜ್ ಮಾಡಿದ್ರು, ನನ್ನನ್ನು ಅನೌನ್ಸೇ ಮಾಡಿದ್ರು. ನಾನು ಇಲ್ಲಿ ಬಂದೆ ಓದ್ ತಗೊಳ್ಳಿಕ್ಕೆ. ಆವಾಗ ಅದು ಆಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಒಂದು ಕಾರಣ ಇತ್ತು. ಅಲ್ಲಿ ನಮ್ಮ 3 ಜನರದ್ದು ಲಿಸ್ಟ್ ಆವಾಗಿತ್ತು. 3 ಒಬ್ಬರದ್ದು ಅದಕ್ಕೆ ಗವರ್ನರ್ ಆಗ ಉಮಾಶಂಕರ್ ದೀಕ್ಷಿತ್ ಅಂತೇಳಿ ಗವರ್ನರ್, ಅವರು ಅವರ ನೇಮು ನಮ್ಮ ಗುಂಡ್ರಾವ್ ಇದ್ದು ನೇಮ್ ಎಕ್ಸೆಪ್ಟ್ ಮಾಡ್ಲಿಲ್ಲ. ನಾನು ಐ ಡೋಂಟ್ ಗಿವ್ ವೋಟ್ ಟು ಹಿಮ್ ಅಂತ ಹೇಳಿದ್ರು. ಆಗ ಏನ್ ಮಾಡೋದು, ಡೆಫರ್ ಆಯ್ತು. ಡೆಫರ್ ಆದ ಕೂಡಲೇ ನಂದು ವೀರಪ್ಪ ಮೊಯ್ಲಿ ಅಂತೇಳಿ ನಮ್ಮ ಜಾತಿಯೇ ಹೆಸರೇ ಇದೆ ನಮ್ದು. ಈ ಒಂದು ಲಾಬಿ ಬಂತು, ಏನು ಬಿಲ್ಲವಾಸೆ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ನಲ್ಲಿ ಬಹಳ ಜಾಸ್ತಿ ಜನ ಇರೋದು. ಮೊಯ್ಲಿ ಸುಳ್ಳು ಹೇಳಿದ್ದಾರೆ, ಇಲ್ಲಿ ಬಿಲ್ಲವಾಸ ಅಂತೇಳಿ ಸುಳ್ಳು ಹೇಳಿದ್ದಾರೆ, ಮಂತ್ರಿ ಆಗಿದ್ದಾರೆ, ಮಂತ್ರಿ ಆಗ್ತಾ ನೀವು ಮಾಡಿದ್ರೆ ಆ ತರ ಲಾಬಿ ಬಂತು. ಆದ್ರಿಂದ 73ರಲ್ಲಿ ಆಗಬೇಕಾದ ಮಿನಿಸ್ಟರ್ ನಾನು 74ರಲ್ಲಿ ಕ್ಯಾಬಿನೆಟ್ ಅಲ್ಲ ಸ್ಟೇಟ್ ಮಿನಿಸ್ಟರ್. ನಾನು CM ಆಗೋದಕ್ಕೂ ಮುಂಚೆ ನೀವು ಅಪೋಸಿಷನ್ ಲೀಡರು ಆಗಿದ್ರಿ. ಹೆಗ್ಡೆ ಅವರು CM ಆಗಿದ್ದಾಗ, ಅದಕ್ಕೂ ಮುಂಚೆ ನಿಮ್ಮ ಒಂದು ವಾಕ್ಚಾತುರ್ಯದ ಬಗ್ಗೆ 2 ಮಾತಿಲ್ಲ. ಬಹಳ ಚೆನ್ನಾಗಿ ನೀವು ಅಸೆಂಬ್ಲಿಯಲ್ಲೂ ಮಾತಾಡ್ತಿದ್ರಿ. ಬಟ್ ನಿಮ್ಮ ಒಂದು ಸಾಹಿತಿಯಾಗಿ, ಒಬ್ರು ಬರಹಗಾರರಾಗಿ ಯಾವಾಗ ಶುರು ಮಾಡಿದ್ದು ನೀವು? ಬರಹಗಾರರಾಗಿ ಕತೆ ಹೇಳಿದ್ರೆ, ಎಲಿಮೆಂಟರಿ ಶಾಲೆಯಲ್ಲೇ ಅಲ್ಲಿ ಒಂದು ಗುರುದೇವ್ ಅಂತೇಳಿ ಪತ್ರಿಕೆ ಇದೆ, ಜೈನ್ ಒಬ್ರು ಬುಜ್ಜಬಲಿ ಶಾಸ್ತ್ರಿ ಅಂತೇಳಿ ಅವ್ರ ಎಡಿಟರ್. ಅವರು ಅವರ ದಿನಾಲು ನಾನು ಅವರ ಮನೆ ಎದುರುಗಡೆ ಹೋಗುದು ಶಾಲೆಗೆ, ಎಲಿಮೆಂಟ್ರಿಯಲ್ಲಿ. ಅಲ್ಲಿ ಹೋಗುವಾಗ್ಲೂ ಬರುವಾಗ್ಲೂ ಅಲ್ಲಿ ಹೋಗಿ ಸ್ವಲ್ಪ ಕೂತ್ಕೊಂಡು ನನಗೆ ಆಸಕ್ತಿ. ಅವರಂದ್ರೆ ದೊಡ್ಡ ಪಂಡಿತರು ಅವರು. ಅಲ್ಲಿಗೂ ಅವ್ರ ಇನ್ನೊಂದು ಪದ್ಯ ಯಾಕೆ ಬರೀಬಾರ್ದು ಅಂತ ಹೇಳಿದ್ರು. ಅರೆ ನಾನು ಇಷ್ಟವರೆಗೆ ಬರ್ದೇ ಇಲ್ಲ ಅಂತೇಳಿ, ಇಲ್ಲ ನೀವು ಬರೀ ಒಂದು ಕೊಡಿ, ನಾನು ಪಬ್ಲಿಷ್ ಮಾಡ್ತೇನೆ ಅಂತ ಹೇಳಿ. ಶಾಲೆಯಲ್ಲಿರುವಾಗ 4ನೇ ಕ್ಲಾಸ್ನಲ್ಲಿ 5ನೇ ಕ್ಲಾಸ್ ಇರುವಾಗ ಭಗವಾನ್ ಮಹಾವೀರರ ಮೇಲೆ ಒಂದು ಪದ್ಯ ಬಂತು. ಅವರು ಅದನ್ನ ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡಿದ್ರು. ವೆರಿ ನೈಸ್. ಫಸ್ಟ್ ಪೋಯಮ್ ನಮ್ದು.
ಆಮೇಲೆ ನಮ್ಮಲ್ಲಿ ಯಕ್ಷಗಾನ ಎಲ್ಲ ಬಹಳ ಜವರಲ್ಲ. ಆಗ ಆ ಸೈಡ್. ನಾನೇ ಒಂದು 6ನೇ ಕ್ಲಾಸ್ ಇರುವಾಗಲೇ ಯಕ್ಷಗಾನ ಮಾಡೋದು, ಸಣ್ಣ ಮಕ್ಕಳನ್ನ ಕೂಡಿಕೊಂಡು. ಒಂದು ದಿವಸ ಒಂದು ಪ್ರಿಂಟ್ ಮಾಡಿದೆವು, ದೇವಿ ಮಹಾತ್ಮೆ ಯಕ್ಷಗಾನ ಪ್ರಸಿದ್ಧ ಕಲಾವಿದರಿಂದ ನಡೆಯಲಿದೆ ಅಂತೇಳಿ ತಾರೀಕು. ನಿಜವಾಗಿ ಯಾರು ಯಕ್ಷಗಾನ ಪ್ರಸಿದ್ಧ ಕಲಾವಿದರು ನಾವೇ. ನನ್ಗಿಂತ ಸಣ್ಣ ವಯಸ್ಸಿನವರು ನಾನು. ಆಮೇಲೆ ಅದು ಏನಾಯ್ತು, ನಮ್ಮಲ್ಲಿ ಯಕ್ಷಗಾನ ಅಂತ ಹೇಳಿದ್ರೆ ಅಂಗಡಿ ಬರ್ತದೆ, ಮತ್ತೆ ಜನ ಬರ್ತಾರೆ. ಹಾಗೆ ಜನ ಬರ್ಲಿಕ್ಕೆ ಶುರು ಮಾಡಿದ್ರು. ನಾನು ಯಕ್ಷಗಾನ ಅಂದ್ರೆ ನನ್ಗೆ ದೇವಿ ಮಹಾತ್ಮೆಯದ್ದು ಪ್ರಸಂಗದ್ದು ಪುಸ್ತಕ ತಗೊಳ್ಲಿಕ್ಕೂ ನಮ್ಗೆ ಹಣ ಇಲ್ಲ. ಹೌದು. ನಾನೇ ಬರ್ದೆ ಯಕ್ಷಗಾನ ಪ್ರಸಂಗ, ಹೌದಾ? ದೇವಿ ಮಹಾತ್ಮೆ ಯಕ್ಷಗಾನ ಪ್ರಸಂಗ ಬರ್ದೆ, ಟ್ರೈನ್ ಮಾಡಿದ್ದೆ ಸ್ವಲ್ಪ. ಮತ್ತೆ ಅಲ್ಲಿ ಏನಿರ್ಲಿಲ್ಲ, ಏನ್ ಮಾಡೋ ತಲೆ ಬಿಸಿ ಆಯ್ತು ನನಗೆ. ಏನಪ್ಪ ಇದು, ಜನ ಎಲ್ಲ ಬರ್ಲಿಕ್ಕೆ ಶುರು ಮಾಡಿದ್ದಾರೆ, ಅದಂದ್ರೆ ಬೆಳಿಗ್ಗೆವರೆಗೆ ನಡೀತಾರೆ ಅಂತೇಳಿ ಅವ್ರ ಜನ ಅಭಿಪ್ರಾಯ. ಅಲ್ಲಿ ನಾವು ಮತ್ತೆ ನಮ್ಮ ಒಬ್ಬೊಬ್ರು ಒಬ್ಬಳನ್ನ ಒಂದೊಂದು ಕಡೆ, ಒಂದು ನಮ್ಮ ಹೊಸ ಬಸ್ತಿ ಅಂತ 1000 ಪಿಲ್ಲರ್ ಟೆಂಪಲ್ ಇದೆ ಜೈನ್, ಅಲ್ಲಿಂದ ಚೆಂಡೆ ಮದ್ದಳೆ ಕದ್ದುಕೊಂಡು ಬರ್ಲಿಕ್ಕೆ ಕದ್ದುಕೊಂಡು ಬಂದೆವು. ಮದ್ದಳೆ ಬಂತು, ಚೆಂಡೆನೂ ಬಂತು. ಮತ್ತೆ ವೇಷಭೂಷಣ ಅಲ್ಲಿ ಒಬ್ಬರಿಗೆ ರಾಜಭಟ್ರು ಅಂತ ಹೇಳಿದ್ರು, ಅವರು ಇದೆಲ್ಲ ಮತ್ತೊಬ್ಬನನ್ನು ಬಹಳ ಅಲ್ಲಿ ಕದ್ದುಕೊಂಡು ಬಂದ್ರು ಅವರು. ಯಾರು ವೇಷಭೂಷಣ ಕದ್ದುಕೊಂಡು ಬಂದ್ರು, ಬಣ್ಣನೂ ಅಲ್ಲಿಂದ ಕದ್ದುಕೊಂಡು ಬಂದ್ರು. ವಿ ಆರ್ ಸೆಟ್. ಭಾಗವತರು ಸರಿ ಇಲ್ಲ, ನಾನು ನೆನ್ಸಿದ್ದು ನಾನೇ ಭಾಗವತಿಗೆ ಮಾಡೋದು, ನಾನೇ ವೇಷ ಹಾಕೋದಂತೆ. ಅದು ಎಲ್ಲಿ ಆಗುತ್ತೆ, ಭಾಗವತಿಗೆ ಬೇರೆದೇ ಬೇಕಾಗ್ತದೆ. ಅದಕ್ಕೆ ಅವರು ಪುಳ್ಳಿಕ ಶೆಣೈ ಅಂತೇಳಿ ಒಬ್ರು ಇದ್ರು ಭಾಗವತರು. ಅವರು ಸ್ವಲ್ಪ ಕುಡಿದ್ರು, ರಾತ್ರಿ ಕುಡಿದು ಮಲಗಿದ್ರು ಅವರು. ಮತ್ತೊಬ್ರು ಮತ್ತಳೆದಾರರು, ಮತ್ತೊಬ್ರು ಜೈನ್ ಇದ್ರು, ಅವರು ಕೂಡ ಸ್ವಲ್ಪ ಕುಡಿದು ಮಲಗಿದ್ರು. ಅವರನ್ನ ಎತ್ತಿಕೊಂಡೇ ಬಂದದ್ದು ಇಲ್ಲಿ. ಅವರು ಭಾಗವತರು, ಇಲ್ಲಿ ಚೆಂಡೆ ಎಲ್ಲ ಸೆಟ್, ವೇಷ ಎಲ್ಲ ಹಾಕಿದೆವು ನಾವು. ವೇಷ ಎಲ್ಲ ಹಾಕೊಂಡು ಅದು ಪುಣ್ಯಕ್ಕೆ ಏನಾಯ್ತು ಅಂತ ಹೇಳಿದ್ರೆ, ಒಂದು 9-10 ಗಂಟೆ ಆಗುವಾಗ ಜೋರು ಮಳೆ ಬಂತು. ಇಲ್ಲದ್ರೆ ಮಾನ ಮರ್ಯಾದೆ ಎಲ್ಲ ಹರಾಜಾಗಿ ಬಿಡೋದು. ಬಟ್ ಆ ಸಣ್ಣ ವಯಸ್ಸಲ್ಲಿ ನೀವಂತಹ ಒಂದು ನಾಯಕತ್ವ, ಸಾಹಸ ದುಸ್ಸಾಹಸ ಆತರ. ವೆರಿ ನೈಸ್ ಸರ್. ಈ ಒಂದು 5 ದಶಕ ಏನು ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ರಿ, ನಿಮ್ಮ ಒಂದು ಪೊಟೆನ್ಶಿಯಲ್ ನಿಮ್ಮ ಸಣ್ಣ ವಯಸ್ಸಿಂದಾನೇ ಕಾಣಿಸಿದೆ. ನಿಮ್ಮ ನಾಯಕತ್ವ, ಹೋರಾಟದ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ನಿಮಗಿರುವಂತಹ ಉತ್ಸಾಹ ಆಗ್ಬೋದು, ಇದೆಲ್ಲ ಗುರುತಿಸಿ ಆ ಕಾಲದಲ್ಲಿ ನಾಯಕರು ಏನು ಕಾಂಗ್ರೆಸ್ ಪಕ್ಷದಲ್ಲಿದ್ರು ಅವರು ನಿಮಗೆ ಅವಕಾಶಗಳನ್ನ ಕೊಟ್ರು. ಆ ಅವಕಾಶಗಳ ಸದುಪಯೋಗ ಪಡ್ಕೊಂಡ್ರಿ ನೀವು. ನನಗೆ ಸಣ್ಣ ಕೈಗಾರಿಕೆ ಮಂತ್ರಿಗಳು ಮಾಡಿದ್ರು. ಸಣ್ಣ ಕೈಗಾರಿಕಾ ಮಂತ್ರಿ ಅಂತ ಹೇಳಿದ್ರೆ ಆಫೀಸ್ ನಲ್ಲಿ ಹೋಗಿ ಒಂದು ಫೈಲ್ ಬರೋದಿಲ್ಲ ನನಗೆ, ಹೋಗಿ ಕೂತ್ಕೊಳ್ಳೋದು. 1 ವಾರ ಕೂತ್ಕೊಂಡೆ ಹಾಗೇನೆ, ಹೋಗೋದು ಕೂತ್ಕೊಳ್ಳೋದು. ಯಾಕಂದ್ರೆ ಅದು ಏನ್ ಮಾಡ್ಬೇಕು ಗೊತ್ತಾ, ಆಗ ಕ್ಯಾಬಿನೆಟ್ ಮಿನಿಸ್ಟರ್ SM ಕೃಷ್ಣ ನಮ್ದು. ಆಮೇಲೆ ನಾನು ಚೀಫ್ ಮಿನಿಸ್ಟರ್ ಆದೆ, ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್. ಆವಾಗ ಅವರು ಕ್ಯಾಬಿನೆಟ್ ಮಿನಿಸ್ಟರ್, ನಾನು ಅವರ ಅಟ್ಯಾಚ್ ಟು ಮಿನಿಸ್ಟರ್ ಆಫ್ ಸ್ಟೇಟ್. ಅವ್ರ ಮಂತ್ರಿಗಳು ಬರೆದು ಕೊಡ್ಬೇಕು ಈ ಇಷ್ಟು ಅಧಿಕಾರ ಅವರಿಗೆ ಅಂತೇಳಿ. ನನಗೆ ಏನ್ ಸಿಗ್ಲೇ ಇಲ್ಲ. ಮತ್ತೆ ನಾನೇನ್ ಮಾಡಿದೆ, ನಂದೇ ಮಾಡಿದೆ ಕೆಲಸ. ಇಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಮಾಡಿದೆ. ಎಲೆಕ್ಟ್ರಿಕ್ ಕಾರ್ಪೊರೇಷನ್ ಮಾಡಿ ನಾನೇನ್ ಮಾಡಿದೆ, ಆನೆಕಲ್ಲೆಲ್ಲ ಅಲ್ಲಿ ಎಲ್ಲ ಸಂಚಾರ ಮಾಡಿ, ಆ ಕಡೆ ಹೊಸೂರಿನಲ್ಲಿ ಬಹಳ ಕೈಗಾರಿಕೆಗಳು ಬರ್ತಾ ಇತ್ತು, ಈ ಕಡೆ ಕೈಗಾರಿಕೆನೇ ಇಲ್ಲ. ಅದಕ್ಕೆ ನಾನು ಹೇಳಿದೆ, ಆನೇಕಲ್ ತಾಲೂಕು ಅದು ಮರುಭೂಮಿ, ಸರಿಯಾಗಿ ಬೆಳೆನೂ ಆಗ್ತಾ ಇರ್ಲಿಲ್ಲ, ಕೈಗಾರಿಕೆನೂ ಇರ್ಲಿಲ್ಲ. ನಾನೊಂದು ಅಲ್ಲಿ ಒಂದು ಎಲೆಕ್ಟ್ರಾನಿಕ್ ಸಿಟಿ ಮಾಡಬೇಕು ಅಂತ ಹೊರಟೆ. ಅದೆಲ್ಲ ಹಣ ಇಲ್ಲ. ಅದಕ್ಕೆ ಸ್ವಲ್ಪ ನಮ್ಮ ಇದರಲ್ಲಿ ಸಣ್ಣ ಕೈಗಾರಿಕಾ ಮಂತ್ರಿಗಳು ಸ್ವಲ್ಪ ಹಣ ಇತ್ತು, ಮತ್ತೆ ಬ್ಯಾಂಕಿನವರೇ ಹೇಳಿದೆ, ನಾವು ಎಕ್ವೈರ್ಡ್ ಲ್ಯಾಂಡ್ ಎಲೆಕ್ಟ್ರಾನಿಕ್ ಸಿಟಿ ಮಾಡಿದೆ. ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಮಾಡಿದೆ. ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಮಾಡಿದೆ. ಅದಕ್ಕೆ ಯಾವ IAS ಆಫೀಸರ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ನ್ಯೂ ಅಡ್ವೆಂಚರ್, ಇದು ಮೊಯ್ಲಿ ಅವ್ರದ್ದು ದುಸ್ಸಾಹಸ ಅಂತೇಳಿ ತಿಳ್ಕೊಂಡು ತಲೆಯಲ್ಲಿ. ಅದಕ್ಕೆ ನಾನೇನ್ ಮಾಡಿದೆ, ನಮ್ಮ ಫ್ರೆಂಡ್ ಇದ್ರು ಬೈಕೊಂಡ್ ಬಾಳಿಗರು ಅಂತೇಳಿ, ಹಿಂದೆ ಸ್ಪೀಕರ್ ಆಗಿದ್ರು, ಅವರ ಮಗ RK ಬಾಳಿಗ ಅಂತೇಳಿ BEL ನಲ್ಲಿ ಡೆಪ್ಟಿ ಜನರಲ್ ಮ್ಯಾನೇಜರ್ ಆಗಿದ್ರು. ಅವರು ಈಸ್ ಎ ಟೆಕ್ನಿಕಲ್ ಕ್ವಾಲಿಫೈಡ್ ಎಲೆಕ್ಟ್ರಾನಿಕ್ಸ್. ಅವರನ್ನ ರಿಕ್ವೆಸ್ಟ್ ಮಾಡಿದೆ, ದಯಮಾಡಿ ಬನ್ನಿ, ಯು ಟೇಕ್ ಓವರ್ ಆಸ್ ಎ CMD ಅಂತೇಳಿ. ಇಲ್ಲ ಮೊಯ್ಲಿ ಅವರೇ, ನಿಮ್ಮ ಸರ್ಕಾರಕ್ಕೆ ಬಂದರೆ ನನ್ನ ಪೆನ್ಷನ್ನು ಸಾಯುವವರೆಗೆ, ನಾನು ಸತ್ತ ಮೇಲೆ ನನ್ನ ಹೆಂಡತಿ ಮಕ್ಕಳಿಗೆ ಪೆನ್ಷನ್ ಇರೋದಿಲ್ಲ, ನಾ ಬರೋದಿಲ್ಲ ಅಂತ ಹೇಳೋದು. ಬಟ್ ನಾನು ಐ ಪ್ರಿವೇಲ್ಡ್ ಅಪಾನ್ ಹಿಮ್, ಈ ಜಾಯಿನ್. ಅದೇ ನೋಡಿ, ಈಗ ಸಿಲಿಕಾನ್ ವ್ಯಾಲಿ ಅಂತ ಹೇಳಿದೆಲ್ಲ ಅದೇ. ಸೊ IT ಸೆಕ್ಟರ್ಗೆ, ಎಲೆಕ್ಟ್ರಾನಿಕ್ ಸಿಟಿಗೆ ಬೇಸ್ ಹಾಕಿದ್ದು, ಫೌಂಡೇಶನ್ ಹಾಕಿದ್ದು, ಸ್ಟಾರ್ಟ್ ಮಾಡಿದ್ದು ನಿಮ್ಮ ಸಂದರ್ಭ, ನಿಮ್ಮ ಒಂದು ಮಿನಿಸ್ಟ್ರಿ. ಅದೇ ತರ ಮತ್ತೆ ಏನ್ ಮಾಡಿದೆವು, ಹ್ಯಾಂಡ್ಲೂಮ್ಸ್ ಬಹಳ ವ್ಯೂವರ್ಸ್ ಇದ್ದು,
ಅದು ಬಹಳ ಡಿಕ್ಲೈನ್ ಆಗ್ತಾ ಇತ್ತು. ಅದಕ್ಕೆ ಹ್ಯಾಂಡ್ಲೂಮ್ ಕಾರ್ಪೊರೇಷನ್ ಅಂತೇಳಿ ಮಾಡಿ ಪ್ರಿಯದರ್ಶಿನಿ, ನಾನೇ ಡಿಸೈನ್ ಮಾಡಿದ್ದೆಲ್ಲ ಪ್ರಿಯದರ್ಶಿನಿ ಹ್ಯಾಂಡ್ಲೂಮ್ ಹೌಸಸ್ ಎಲ್ಲ ಇದೆಲ್ಲ, ಅದನ್ನೆಲ್ಲ ಮಾಡಿ ಅದು ಕೂಡ ಇಸ್ ಬಿಗ್ ರೆವಲ್ಯೂಷನ್. ವಿ ಪಿ ಸಿಂಗ್ ಆಗ ಡೆಪ್ಟಿ ಕಾಮರ್ಸ್ ಮಿನಿಸ್ಟರ್ ವಿ ಪಿ ಸಿಂಗ್, ಅವರನ್ನ ಕಂಡು ದಮ್ಕಾಡಿಯಲ್ಲಿ ಅದನ್ನು ಇನಾಗ್ರೇಟ್ ಮಾಡಿದೆವು. ಹ್ಯಾಂಡ್ಲೂಮ್ ಪ್ರಾಜೆಕ್ಟ್, ಹ್ಯಾಂಡ್ಲೂಮ್ ಪ್ರಾಜೆಕ್ಟ್ಸ್, ದಟ್ ಬಿಕೇಮ್ ಬಿಗ್ ಸಕ್ಸೆಸ್. ದೆನ್ ಕಾಯರ್ ಕಾರ್ಪೊರೇಷನ್ ಮಾಡಿದೆ, ಆಮೇಲೆ ಹ್ಯಾಂಡ್ಲೂಮ್ ಕಾರ್ಪೊರೇಷನ್, ಲೆದರ್ ಕಾರ್ಪೊರೇಷನ್ ಮಾಡಿದೆ, ಲಿಡ್ಕರ್ ಅಂತ ಹೇಳಿದೆಲ್ಲ, ಲಿಡ್ಕರ್, ಹೌದೌದು, ಲಿಡ್ಕರ್, ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಅದೆಲ್ಲ ಸ್ಟಾರ್ಟ್ ಮಾಡಿದ್ದು. ಲಿಡ್ಕರ್ ಕೂಡ ಸ್ಟಾರ್ಟ್ ಮಾಡಿದ್ದು ನಿಮ್ಮ ಸಂಸ್ಥೆ. ಹೌದು, ಕಾಯರ್ ಕಾರ್ಪೊರೇಷನ್. ಆಮೇಲೆ ಏನ್ ಮಾಡಿದೆ, ಈ ಇಂಡಸ್ಟ್ರಿಯಲೈಸೇಷನ್ ಆಗ್ಬೇಕಲ್ಲ, ಏನ ಕೆಲಸ ನಾನು ಫುಲ್ ಎಂಗೇಜ್ ನಾನು. ಆಮೇಲೆ ಕ್ಯಾಬಿನೆಟ್ ಮಿನಿಸ್ಟ್ರಿಗಿಂತ ನಾನು ಬಿಸಿ. ನಾವು ಏನ್ ಮಾಡಿದೆವು, ಇಡೀ ಸ್ಟೇಟ್ ನಾನು ಟೂರ್ ಮಾಡಿದೆ, ಪ್ರತಿ ಜಿಲ್ಲೆ. ಅಲ್ಲಿ ಯಾವುದು ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತೇಳಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರ್ಲಿಲ್ಲ. ಆ ಪಿನ್ಯಾ ಇಂಡಸ್ಟ್ರಿಯಲ್ ಎಸ್ಟೇಟ್ ಅದನ್ನ ಐ ಬಿಲ್ಟ್ ಅಪ್. ಹೌದು, ಪಿನ್ಯಾ ಇಂಡಸ್ಟ್ರಿಯಲ್ ಎಸ್ಟೇಟ್. ಆಮೇಲೆ ಎಲ್ಲಾ ಜಿಲ್ಲೆಯಲ್ಲಿ ಕೂಡ ಮಂಡ್ಯದಲ್ಲಿ ಹೋಗಿ ಮಾಡ್ಬೇಕು ಅಂತ ಹೇಳಿದಾಗ ಎಲ್ಲ ಹೇಳಿದ್ರು, ನಾವೆಲ್ಲ ಸುಖವಾಗಿದ್ದೇವೆ, ಸುಮ್ಮನೆ ಇಂಡಸ್ಟ್ರಿ ತರಬೇಡಿ ಇಲ್ಲಿ ಅಂತೇಳಿ ಜನ ಪ್ರೊಟೆಸ್ಟ್ ಮಾಡಿ. ತುಮಕೂರಿನಲ್ಲಿ ಕೂಡ ಅಷ್ಟೇ, ಅಲ್ಲೆಲ್ಲ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿದೆ ನಾನು. ಅದಕ್ಕೆ ಇಂಡಸ್ಟ್ರಿಯಲ್ ಕ್ಯಾಂಪೇನ್ ಅಂತೇಳಿ ಶುರು ಮಾಡಿದೆ ನಾನು. ಅದಕ್ಕಿಂತ ಮೊದಲು ಆ ಜಿಲ್ಲೆದ್ದು ಪೊಟೆನ್ಷಿಯಲ್ ಏನಿದೆ ಅಂತೇಳಿ ಸರ್ವೆ ಮಾಡಿಸಿ, ಆಮೇಲೆ ಇದು ಇಂಡಸ್ಟ್ರಿಯಲ್ ಎಸ್ಟೇಟ್ ಸಾಮಾನ್ಯವಾಗಿ ಎಲ್ಲಾ ಜಿಲ್ಲೆಯಲ್ಲಿ ಕೂಡ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿದೆ. ದಟ್ ಈಸ್ ಹೌ ಯು ಫೈಂಡ್ ಇಂಡಸ್ಟ್ರಿಯಲ್ ಎಸ್ಟೇಟ್. ಹುಬ್ಳಿಯಲ್ಲಿ ಮಾಡಿದೆ, ಬೆಲ್ಗಾಂನಲ್ಲಿ ಮಾಡಿದೆ, ಈ ತರ ಇಂಡಸ್ಟ್ರಿಯಲೈಸೇಷನ್ ಬಂತು. ಸರ್, ನೀವ್ ಹೇಳ್ತಿರೋದು ನೋಡಿದ್ರೆ ಈ ಒಂದು ಹ್ಯಾಂಡ್ಲೂಮ್ ಆಗ್ಬೋದು ಅಥವಾ ಲಿಡ್ಕರ್ ಆಗ್ಬೋದು, ಇದರ ಹಿಂದೆ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ಸಾಮಾಜಿಕ ನ್ಯಾಯ ಕೂಡ ಇದೆ ಅಂತ. ಆ ಒಂದು ಕಮ್ಯುನಿಟಿ, ನೇಕಾರರ ಕಮ್ಯುನಿಟಿ ಆಗ್ಬೋದು, ಲಿಡ್ಕರ್ ಏನು ಶೆಡ್ಯೂಲ್ ಕಾಸ್ಟ್, ಒಂದು ಫೋರ್ಸೈಟ್ ಇರುವಂತಹ ಲೀಡರ್ಗೆ ಅಷ್ಟೇ ಕಾಣಿಸಿರುತ್ತೆ. ಅದು ಅವರನ್ನ ಈ ಒಂದು ಜಾತಿ ಪದ್ಧತಿ ಯಾವುದೇ ಆಗ್ಬೋದು, ಒಂದು ಪ್ರೊಫೆಷನ್ ಇಂದ ಶುರುವಾಗಿ ಅದು ಜನರೇಷನ್ಸ್ ಟುಗೆದರ್ ಬಂತು. ಅದರಿಂದ ಆಚೆ ತರೋದಕ್ಕೆ ಟ್ರೈ ಮಾಡಿ, ಜೊತೆಗೆ ಆ ಪ್ರೊಫೆಷನಲ್ ಇದ್ದು ಅದು ಒಂದು ಡಿಗ್ನಿಫೈಡ್ ಪ್ರೊಫೆಷನ್ ಅನ್ನುವಂತಹ ರೀತಿಯಲ್ಲಿ ನೀವು ಇದನ್ನ ತಂದ್ರಿ. ಸರ್, ನಂತರ ಚೀಫ್ ಮಿನಿಸ್ಟರ್ ಆಗ್ತೀರಿ 52 ವರ್ಷಕ್ಕೆ. ಕಂಪೇರ್ ಮಾಡಿದ್ರೆ ಬೇರೆ ಚೀಫ್ ಮಿನಿಸ್ಟರ್ಗಳು ನಮ್ಮ ರಾಜ್ಯದ್ದು ನೀವು ಒನ್ ಆಫ್ ದ ಯಂಗೆಸ್ಟ್ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಸರ್? ನಾನು ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಹೇಳಿ ಕೂಡ, ನಾನು ಒಟ್ಟಾರೆ ಮಂತ್ರಿಯಲ್ಲಿ ಸೇರಿದ ಮೇಲೆ, ಒಮ್ಮೆ ಮಿನಿಸ್ಟರ್ ಆದ್ಮೇಲೆ ಸಾಕಪ್ಪ ಆಮೇಲೆ ಹಿಂದೆ ಬರೋಣ ಅಂತೇಳಿ ಸೇರಿದ್ದು. ಆದ್ರೆ ಸೇರಿದ್ಮೇಲೆ ನನ್ಗೆ ಬಿಡುಗಡೆ ಆಗ್ಲಿಕ್ಕೆ ಆಗ್ಲಿಲ್ಲ. ನನಗೆ ನಿಜವಾಗಿ ಪ್ರಾಕ್ಟೀಸ್ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಒಳ್ಳೆ ಲಾಯರ್ ಆಗ್ಲಿಬೇಕು ಅಂತೇಳಿ ನನ್ನ ಲೈಫ್ ಆಂಬಿಷನ್ ಇದ್ದದ್ದು. ಆದ್ರೆ ಈ ಒಳಗೆ ಬಂದ ಮೇಲೆ ಇಲ್ಲ, ಹೊರಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಆ ತರ ಆಯ್ತು ನಮ್ದು. ಚೀಫ್ ಮಿನಿಸ್ಟರ್ ಆಗುವಾಗ್ಲೂ ಕೂಡ ಅಷ್ಟೇ, ಅಲ್ಲಿ ಅದೊಂದು ಆಕಸ್ಮಿಕನೂ ಇದು. ನಿಜವಾಗಿ 1980ಯಲ್ಲೇ ನಾನು ಚೀಫ್ ಮಿನಿಸ್ಟರ್ ಆಗ್ಲಿಕ್ಕೆ ಇಂದಿರಾ ಗಾಂಧಿ ಅವರು ಮನಸ್ಸಿತ್ತು ಅವರಿಗೆ. 80ಯಲ್ಲಿ ಗುಂಡ್ರಾವ್ಗೆಲ್ಲ ಆಗ ಮೆಜಾರಿಟಿ MLAs ಆಲ್ಸೋ ಸಪೋರ್ಟ್. ಥರ್ಡ್ ಟೈಮ್. ಆಮೇಲೆ ಇದು ಆಗಿರುವಾಗ ಅದೇ ಬಂಗಾರಪ್ಪ ನನಗೂ ಬಿತ್ತಲ್ಲ ಚೀಫ್ ಮಿನಿಸ್ಟರ್. ಆಗ್ಲೂ ಕೂಡ ಬಂಗಾರಪ್ಪ ಅದು ಬಿಕಾಸ್ ಆಫ್ ಸಮ್ ಪರ್ಸನ್ಸ್ ವೆಸ್ಟೆಡ್ ಇಂಟ್ರೆಸ್ಟ್ ಬಂಗಾರಪ್ಪ ಆದ್ರು. ಆದ್ಮೇಲೆ ಬಂಗಾರಪ್ಪ ಮೇಲೆ ಆಲ್ ಚಾರ್ಜಸ್ ಬಂತಲ್ಲ, ಅವರು ಕೆಳಗಿಳಿದಾಗ ಅದು ಬಂದು ಚಾರ್ಜಸ್ ಎಲ್ಲ ಬಂದಾಗ ಅಲ್ಲಿ ಅಬ್ಸರ್ವರ್ಸ್ ಬಂದ್ರು. SP ಚೌಹಾಣ್ ಅಂತ ಹೇಳಿ ಅಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರು, ಮತ್ತೊಂದಿಬ್ರು ಇಂಪಾರ್ಟೆಂಟ್ ಲೀಡರ್ಸ್ ಇಲ್ಲಿ ಎಸೆಸ್ ಮಾಡ್ಲಿಕ್ಕೆ. ಅವರನ್ನು ತೆಗೆಯುವಾಗ ಮೊದಲು ಕೂಡ ಎಸೆಸ್ ಮಾಡಿದ್ರು. ಹೆಚ್ಚಿನ MLAs ಹೇಳಿದ್ರು ಬಂಗಾರಪ್ಪ ಬದಲಾವಣೆ ಆಗ್ಬೇಕು ಅಂತೇಳಿ. ಅದಕ್ಕೆ ನಾನು ಅದಕ್ಕಿಂತ ಮೊದಲು ಒಂದು ಇಲ್ಲಿ ನಾನು ಎಜುಕೇಶನ್ ಮಿನಿಸ್ಟರ್ ಆಗಿದ್ದೆ. ಆಗ ಒಂದು ಮಿನಿಸ್ಟ್ರಿ ರಿಕ್ವೈರ್ ಸಮ್ ಮೇಜರ್ ಸರ್ಜರಿ ಅಂತೇಳಿ ಒಂದು ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಬಂದಿತ್ತು. ಅವಾಗ ಸ್ಟೇಟ್ಮೆಂಟ್ ಬಂತು, ಇಂಟರ್ವ್ಯೂ ಮಾಡಿದ್ರು ಇಂಡಿಯನ್ ಎಕ್ಸ್‌ಪ್ರೆಸ್ ಇದ್ದು, ಬಲರಾಮ್ ಅಂತೇಳಿ ಎಡಿಟರ್ ಇದ್ರೆ ನಾವು ಮಟ್ಟು ಅಂತೇಳಿ. ಆಗ ಎಲ್ಲ ಬಹಳ ಕಂಡಪಟ್ಟ ದೂರ ಹೋಯ್ತು. ಅಲ್ಲಿ ಹೋದ್ಮೇಲೆ ಇವ್ರು ಬಂದ್ರು ಅಬ್ಸರ್ವರ್ಸ್. ಆದ್ರೆ ನಿಜವಾಗಿ PV ನರಸಿಂಹರಾವ್ಗೆ ಮನಸ್ಸಿದ್ದದ್ದು ಆವಾಗ SM ಕೃಷ್ಣನ ಚೀಫ್ ಮಿನಿಸ್ಟರ್ ಮಾಡ್ಬೇಕು. ಅಲ್ಲಿ ಪ್ರಮುಖವಾಗಿ ಬೇರೆ ಕೂಡ ಇದ್ರು, ನಾನು, ರಾಜಶೇಖರ್ ಮೂರ್ತಿ, SM ಕೃಷ್ಣ. ಆವಾಗ ಅಬ್ಸರ್ವರ್ಸ್ ಬಂದಾಗ ಅವರು ಅಬ್ಸರ್ವರ್ಸ್ ಏನು ಮಾಡಿದ್ರು ಅಂದ್ರೆ, ಪ್ರತಿ MLAs ಈಚ್ ಕರೆದು ಅವ್ರದ್ದು ದಸ್ಕತ್ ತಗೊಂಡ್ರು. ಈ MLA ಇಡೀ ಸಪೋರ್ಟೇ 90% ಆಫ್ ದಿ MLA ಸಪೋರ್ಟೆಡ್ ಮೀ. ಹೌದು. ಈಗ ಈವನ್ ಮಂಡ್ಯದಿಂದ
ಅವರಿಗೆ ಸಿಕ್ಕಿದ್ದು ಒಬ್ಬರೇ ಸಪೋರ್ಟ್, ರವಿ ಅಂತೇಳಿ, ಎಸ್ ಎಂ ಕೃಷ್ಣನ್. ಬಾಕಿ ಎಲ್ಲ MLAs ಒಕ್ಕಲಿಗಸ್ ನನಗೆ ಸಪೋರ್ಟ್ ಮಾಡಿದ್ರು. ಓಕೆ. ನೀವು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ರಾಜಶೇಖರ್ ಮೂರ್ತಿ ಅವರು ಕೂಡ ಸೀನಿಯರ್ ಲೀಡರ್ ಅಲ್ಲ, ಹೌದು. ನಾವು ಲಿಂಗ ಆಯೋಗದಕ್ಕೆ ಒಬ್ರು ಕುಲಕರ್ಣಿ, ದೇಸಾಯಿ, ಒಂದು 3-4 ಜನ MLAs ಅನ್ನ ಕಾರ್ನಲ್ಲಿ ಲೆಜಿಸ್ಲೇಟರ್ಸ್ ಹೋಮ್ನಿಂದ ರಾಜಶೇಖರ್ ಮೂರ್ತಿ ಅವರ ಮನೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ರಾಜಶೇಖರ್ ಮೂರ್ತಿ ಅವರು ಹೇಳಿದ್ರೆ, ನಮ್ಮವರು ಮುಖ್ಯಮಂತ್ರಿ ಆಗ್ಬೇಕಲ್ರಿ ಅಂತ ಹೇಳಿದ್ರೆ, ಹೌದ್ರಿ ನಮ್ಮವರೇ ಆಗ್ಬೇಕು, ವೀರಪ್ಪ ಮೊಯ್ಲಿ ಅವ್ರು ಆಗ್ಬೇಕು ಅಂತ ಹೇಳಿದ್ರು. ಓ ಗಾಡ್, ಸೆನ್ಸೇಷನ್. ಆಗ ನೋಡಿ, ಈಗ ನೋಡಿ, ಆಗ ಅಂದ್ರೆ ಡಾಮಿನೆಂಟ್ ಕಮ್ಯುನಿಟಿಯ ಒಂದು MLAಗಳು ಕೂಡ ನಮ್ಮನ್ನೇ ಸಪೋರ್ಟ್ ಮಾಡಿದ್ರು. ಇವೆರಡೂ ಒಕ್ಕಲಿಗಸು ಸಪೋರ್ಟ್ ಮಾಡಿ, ಇವರು ಬಾಕಿ ಕೂಡ ಎಲ್ಲ ಮಾಡಿದ್ರು. ಈಗ ಅದಕ್ಕೆ ಇವರು ಎಲ್ಲ ರಿಪೋರ್ಟ್ ಕೊಂಡೋದ್ರಲ್ಲ, SP ಚೌಹಾಣ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. PV ನರಸಿಂಹರಾವ್ ಹೇಳಿದ್ರು, ನಾನು SM ಕೃಷ್ಣನ ಚೀಫ್ ಮಿನಿಸ್ಟರ್ ಮಾಡ್ಬೇಕು ಅಂತ ಹೇಳಿದ್ದೇನೆ ಅಂತೇಳಿ. ಅವರು ACC ಪ್ರೆಸಿಡೆಂಟ್ ಕೂಡ. ಆವಾಗ SP ಚೌಹಾಣ್ ಹೇಳಿದ್ರು, ನೀವು ನಮ್ಮನ್ನೆಲ್ಲ ಯಾಕೆ ಕಳಿಸಿದ್ರಿ, ನಾನು ನಿಮ್ಗಿಂತ ಸೀನಿಯರ್. SP ಚೌಹಾಣ್ ಈ ಸೀನಿಯರ್ ಟು PV ನರಸಿಂಹರಾವ್, ನಮ್ಮನ್ನ ಯಾಕೆ ಕಳಿಸಿದ್ರಿ, ನೀವು ಬೇಕಾದವ್ರನ್ನ ಕರೆಸಿ ರಿಪೋರ್ಟ್ ತರಿಸಬಹುದಿತ್ತಲ್ಲ. ನಾವು ಹೋಗಿ ಸಿಸ್ಟಮೆಟಿಕ್ ಆಗಿ MLAs ಇದ್ದು ದಸ್ಕತ್ ಹಾಕೊಂಡು ಇಲ್ಲಿ ಬಂದಿದ್ದೀವಿ ಅಂತೇಳಿ ಈ ಸೆಡ್. PV ನರಸಿಂಹರಾವ್ ಬೇರೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಅಲ್ಲಿ ನನಗೆ ಫೋನ್ ಮಾಡಿದ್ರು ನರಸಿಂಹರಾವ್ ರಾತ್ರಿನೇ, ಮೊಯ್ಲಿ ಗೆಟ್ ರೆಡಿ ಟುಮಾರೋ ಅಂತ. ಅದಕ್ಕೆ ಯಾರಿಗೆ ಹೇಳ್ಬೇಡ ಮಾತ್ರ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ವೆಲ್ ವಿಷರ್ಸ್ ಇಲ್ಲಿದ್ದಾರೆ ಇಬ್ರು ಅಂತೇಳಿ SP ಚೌಹಾಣ್ಗೆ ಫೋನ್ ಕೊಟ್ಟರು. ಅವರು ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು. ಇನ್ನೊಬ್ರು ನಿಮ್ಮ ವೆಲ್ ವಿಷರ್ ಇದ್ದಾರೆ ಅಂತ ಹೇಳಿ ಶರದ್ ಪವಾರ್ ಅವರು ಫೋನ್ ಮಾಡಿದ್ರು. ಹೌದು. ಆದ್ರೆ ಪಾಪ ಈ SM ಕೃಷ್ಣ ಮಹದೇಶ್ವರ ಬೆಟ್ಟ ಮತ್ತೆ ಅಲ್ಲಿಗೆಲ್ಲ ಹೋಗಿ ಪಾಪ ಎಲ್ಲ ರೆಡಿ ಆಗಿದ್ರು. ಯಾಕಂದ್ರೆ ಅವರಿಗೆ ಪ್ರಾಮಿಸ್ ಸಿಕ್ಕಿತ್ತು PV ನರಸಿಂಹರಾವ್ ಮಾಡ್ತೇವೆ ಅಂತ ಹೇಳಿ. ಆದ್ರೆ ಅವರೆಲ್ಲ ಪ್ರಿಪರೇಷನ್, ಸೂಪರ್ವಿಷನ್, ರಾಜಭವನದಲ್ಲಿ ಎಲ್ಲ ಅವರೇ ನೋಡ್ಕೊಂಡು ಎಲ್ಲ ಆಪರೇಷನ್ ವಾಸ್ SM ಕೃಷ್ಣ ಆದ್ರು ಅಂತೇಳಿ ಅನೌನ್ಸ್ಮೆಂಟ್ ಬೆಳಿಗ್ಗೆ ಆಯ್ತಲ್ಲ, ಅಲ್ಲಿ ಹೌದು ಅನೌನ್ಸ್ಡ್ ಅಂಡ್ ಬಂಗಾರಪ್ಪ ಪ್ರಪೋಸ್ ಮೈ ನೇಮ್ ಅಂಡ್ ಸಂಬಡಿ ಎಲ್ಸ್ ಸೆಕೆಂಡೆಡ್ ಮೈ ನೇಮ್, ಐ ಬಿಕೇಮ್ ಚೀಫ್ ಮಿನಿಸ್ಟರ್. ಅದು ಆದ್ರೆ ಒಂದು ಏನಂತ ಹೇಳಿದ್ರೆ ಲಕೋಟೆಯಲ್ಲಿ ಅವರು ಕಳಿಸಿದ್ರು, PV ನರಸಿಂಹರಾವ್ ನನ್ನನ್ನು ಸೆಲೆಕ್ಟ್ ಮಾಡಿದೆ ಅಂತೇಳಿ ಕಳಿಸಿದ್ರು. ಅದಕ್ಕೆ ವೀರಪ್ಪ ಮೊಯ್ಲಿ ಲಕೋಟೆ ಚೀಫ್ ಮಿನಿಸ್ಟರ್ ಅಂತೇಳಿ ಸಮ್ ವೆಸ್ಟೆಡ್ ಇಂಟ್ರೆಸ್ಟ್ ಪ್ರಚಾರ ಮಾಡಿದ್ರು. ನಿಜವಾಗಿ ಮೆಜಾರಿಟಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕಾಂಗ್ರೆಸ್ ಪಾರ್ಟಿ ಮೆಜಾರಿಟಿ ಅಸೆಸ್ಮೆಂಟ್ ಮಾಡಿ ಮೆಜಾರಿಟಿ MLAs ಒಪ್ಪಿ ಮುಖ್ಯಮಂತ್ರಿ ನಾನು ಒಬ್ಬನೇ. ನಾನು ಆಗ್ಲೇ ಹೇಳ್ದಂಗೆ ಮತ್ತೆ ರಿಪೀಟ್ ಮಾಡ್ತೀನಿ, ಮೆಜಾರಿಟಿ ಕಮ್ಯುನಿಟಿ ಅವರು ಒಪ್ಪಿ ನಿಮ್ಮನ್ನ, ಜನನೂ ಒಪ್ಪಿ, ಈ ಕಡೆ ಹೈಕಮಾಂಡ್ ಕಡೆಯಿಂದನೂ 50 ವರ್ಷಗಳು ಒಂದು ಪಾರ್ಟಿಯಲ್ಲಿ ನಿಷ್ಠಾವಂತರಾಗಿ ಒಂದು ಉನ್ನತ ಮಟ್ಟದ ಸ್ಥಾನಗಳನ್ನ ನೀವು ಅಲಂಕರಿಸಿದಿರಿ. ಇದು ನನಗೆ ಕಾಣಿಸೋದು ನಿಮ್ಮ ಒಂದು ಬದ್ಧತೆ, ಸೋಷಿಯಲ್ ಜಸ್ಟಿಸ್ಗಾಗ್ಬೋದು, ನಿಮ್ಮ ಒಂದು ಏನು ಮೌಲ್ಯಗಳಾಗ್ಬೋದು, ನಿಮ್ಮ ಸಿದ್ಧಾಂತ ಅಂತ ನಾವೆಲ್ಲರೂ ನಂಬಿದ್ದೀವಿ. ಆದ್ರೂ ನಿಮ್ಮ ಒಂದು ಪರ್ಸನಾಲಿಟಿ ಕೂಡ ಎಲ್ಲರನ್ನೂ ಜೊತೆಗೆ ಎಲ್ಲರ ವಿಶ್ವಾಸವನ್ನ ತಗೊಂಡು ಮುಂದಕ್ಕೆ ಹೋಗೋದು. ಆದ್ರೂ ಕೇಳ್ತೀನಿ ಸರ್, ನಿಮ್ಮ ಸೀಕ್ರೆಟ್ ಏನು? ನನ್ನ ಸೀಕ್ರೆಟ್ ಅಂತ ಹೇಳಿದ್ರೆ ಪಕ್ಷದ ನಿಷ್ಠೆ. ನಾನು ಪಕ್ಷಕ್ಕೆ ನಿಷ್ಠೆ ಆಗಿರ್ಬೇಕು, ಎಂದಿಗೂ ಚಿತ್ತಿಲಾಗ್ಲಿಲ್ಲ. ಎಷ್ಟೋ ಜನ ಏನೇನೋ ಪ್ರಲೋಭನೆ ಕೊಟ್ಟರು ಕೂಡ. ಇವನ್ ನಮ್ಗೆ ಯೂನಿಯನ್ ಮಿನಿಸ್ಟರ್ ಆದ್ಮೇಲೆ ಇಲ್ಲಿ ಬಂದಿವಲ್ಲ, ಬಂದ ಮೇಲೆ ದೇರ್ ವಾಸ್ ಅನ್ ಆಫರ್ ಟು ಮೇಕ್ ಮಿ ರಾಜ್ಯಸಭಾ ಮೆಂಬರ್. ಇದೇ ಮಮತಾ ಅವರೇ ಹೇಳಿ ಕಳಿಸಿದ್ರು, ವೆಸ್ಟ್ ಬೆಂಗಾಲ್ ನೀವು ಕಾಂಗ್ರೆಸ್ ನಲ್ಲೇ ಇರಿ, ಆದ್ರೆ ವಿ ಆಫರ್ ನಮ್ಗೆ ನಿಮ್ಮಂತವ್ರು ನಮ್ಗೆ ಪಾರ್ಲಿಮೆಂಟ್ ಅಲ್ಲಿ ಬೇಕು ಅಂತೇಳಿ ಶಿ ಆಫರ್ಡ್. ಟ್ವೈಸ್ ಬಂದ್ರು. ಅವ್ರು ಯಾರು ಬಂದದಂದ್ರೆ ಪ್ರಶಾಂತ್ ಕಿಶೋರ್, ಆಗ ಈ ವಾಸ್ ಅಡ್ವೈಸರ್ ಮಮತಾ ಬ್ಯಾನರ್ಜಿ. ಅವರೇ 2 ಸಾರಿ ನಮ್ಮ ಮನೆಗೆ ಬಂದ್ರು, ದಯಮಾಡಿ ಸ್ವೀಕಾರ ಮಾಡಿ. ನಾನು ಹೇಳಿದೆ, ಅದು ನಾವು ಪಕ್ಷ ಬಿಡದಿದ್ರು ರಾಜ್ಯಸಭಾ ಸ್ವೀಕಾರ ಮಾಡಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ ಪಕ್ಷಕ್ಕೆ ನಿಷ್ಠೆ ನಂದು ಶಿಥಿಲ ಆಗ್ತದೆ. ನನ್ನ ಆಸ್ತಿ ಅಂತ ಹೇಳಿದ್ರೆ, ರಾಜಕೀಯ ಆಸ್ತಿ ಅಂತ ಹೇಳಿದ್ರೆ ನನ್ನ ಪಕ್ಷದ ನಿಷ್ಠೆ, ಅದನ್ನ ಶಿಥಿಲ ಮಾಡ್ಲಿಕ್ಕೆ ನನ್ನ ಮಿಸೆಸ್ ಬಾಲ್ ಟಕ್ ಅಂತೇಳಿ ಬಂದ್ಲು. ಅವಳು ಕೂಡ ಅದೆಲ್ಲ ಒಪ್ಪೇಳಿ ಅಂತೇಳಿ. ಇಲ್ಲ ಇದ್ರೆ ಇವತ್ತು ರಾಜ್ಯಸಭಾ ಮೆಂಬರ್ ಆಗ್ತಾ ಇದ್ದೆ ಸುಲಭ. ಸೊ ಮೇಡಮ್ ಅವರ ಸಪೋರ್ಟ್ ಕೂಡ. ಹೌದೌದು, ಪಕ್ಷ ನಮ್ಮ ಪಕ್ಷ ಇದು ಬದಲಾವಣೆ ಇಲ್ಲ. ಸರ್, ನಿಮ್ಮ ಫ್ಯಾಮಿಲಿ ಬಗ್ಗೆ, ಮೇಡಮ್ ಅವರ ಸಪೋರ್ಟ್ ಬಗ್ಗೆ? ಅವರು ನಮಗೆ ಫುಲ್ ಸಪೋರ್ಟ್ ಮಾಡಿದ್ರು ಎಲ್ಲ ದೃಷ್ಟಿಯಲ್ಲಿ ಕೂಡ. ನನ್ನ ಐಡಿಯಾಲಜಿಗೂ ಕೂಡ ಅವ್ರ ಸಪೋರ್ಟ್. ಮತ್ತೆ ನಾವು ಈ
ಈ ಭ್ರಷ್ಟಾಚಾರ, ಹ್ಮ್ ನೆಪೋಟಿಸಮ್ ಹ್ಮ್ ಇದನ್ನೆಲ್ಲ ನಾವು ದೂರ ಮಾಡಿದೆವು. ಹ್ಮ್ ಆಗ ಬಹಳ ನಾವು ಫಸ್ಟ್ ಚೀಫ್ ಮಿನಿಸ್ಟರ್ ಆಗುವಾಗ ಕೂಡ ಬೆಸ್ಟ್ ಆಫ್ ದಿ ಆಫೀಸರ್ಸ್ ನಾವು ಹಾಕಿದ್ದೆವು ಹ್ಮ್ ವಿತ್ ಕ್ಲೀನ್ ರೆಕಾರ್ಡ್ಸ್. ಸರ್, ನಿಮ್ಮ ಇನ್ಸ್ಪಿರೇಷನ್ ಅಂದ್ರೆ ಹ್ಮ್ ರಾಜಕೀಯ ನಾಯಕರುಗಳಲ್ಲಾಗ್ಬೋದು, ಯಾವುದೇ ಒಂದು ಕ್ಷೇತ್ರದ ಲೀಡರ್ ಅಲ್ಲಾಗ್ಬೋದು? ಇಂದಿರಾ ಗಾಂಧಿ ನನಗೆ. ಇಂದಿರಾ ಐ ಗಾಂಧಿ. ಮಸ್ಟ್ ಸೇ ದಟ್ ಇವನ್ ನೌ ಐ ರಿಮೆಂಬರ್. ಹ್ಮ್ ಅವರಿಗೆ ಯಾಕೋ ನಮ್ಮ ಮೇಲೆ ಬಹಳ ವಿಶೇಷ, ಹ್ಮ್ ನನ್ನ ಮೇಲೆ ಪ್ರೀತಿ. ಹ್ಮ್ ಅವರು 80ಯಲ್ಲೇ ನನ್ನನ್ನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಇದ್ರು. ಮುಖ್ಯಮಂತ್ರಿ ಆಗ್ಲಿಲ್ಲ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಶಿ ವಾಂಟೆಡ್ ಟು ಟೇಕ್ ಮಿ ಟು ದಿ ಸೆಂಟರ್. ನೀವು ಈ ಜಾತಿ ರಾಜಕೀಯದ ಜೊತೆ ಬಿಟ್ಬಿಡಿ. ಬಿಟ್ಬಿಡಿ, ನೀವು ಸರಿ. ಇಲ್ಲಿ ಬಂದ್ಬಿಡು ಅಂತೇಳಿ ನನಗೆ ಆವಾಗ ಒಬ್ರು ಯಾರೋ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫಿನಾನ್ಸ್ ಇದ್ರು, ಹ್ಮ್ ಅವ್ರು ರಾಜೀನಾಮೆ ಕೊಟ್ಟಿದ್ರೇನು, ಆಗ ನನ್ನನ್ನು ಕರೆದ್ರು ಅಲ್ಲಿಗೆ. ಹ ಆ, ಇಲ್ಲ ನೀವು ಇದು ಇಲ್ಲಿ ಬಂದ್ಬಿಡಿ ಅಂತೇಳಿ. ಹ್ಮ್ ಆಗ ಗುಂಡ್ರಾವ್ಗೆ ನಾವು ಬೇಕೇ ಬೇಕಿತ್ತು, ಯಾಕಂದ್ರೆ ನಾನು ಎಲ್ಲ ವಿಷಯ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದಲ್ಲ. ಓಕೆ. ಗುಂಡ್ರಾವ್ಗೂ ನಮಗೂ ಸ್ಪರ್ಧೆ ಇದ್ರು ಪೊಲಿಟಿಕ್ಸ್ ನಲ್ಲಿ. ಹ ಬಟ್ ಅವರಿಗೆ ನನ್ನ ಇದು ದಕ್ಷತೆಯ ಮೇಲೆ ಮತ್ತು ನನ್ನ ಚಾಕಚಕ್ಯತೆ ಮೇಲೆ ಅವರಿಗೆ ಬಹಳ ನಂಬಿಕೆ ಇತ್ತು. ಹೌದು. ಐ ಯೂಸ್ ಟು ಹ್ಯಾಂಡಲ್ ಆನ್ ಬಿಹಾಫ್ ಅಸೆಂಬ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೆ, ಅವರ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡ್ತಾ ಇದ್ದೆ. ಹ್ಮ್ ಅವರು ಹೇಳಿದ್ರು ಇಲ್ಲ ಇಲ್ಲ ಅವರಿಲ್ಲ, ಮೊಯ್ಲಿ ಅವರು ಇಲ್ಲದಿದ್ದರೆ ನನಗೆ, ಆಗ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದ, ನನಗೆ ಆಗುದಿಲ್ಲ, ಆದ್ರಿಂದ ಅವರನ್ನು ಹಿಂದೆ ತಗೊಳ್ಬೇಡಿ ಅಂತೇಳಿ ಅವರು ಈ ಪ್ರಿವೇಲ್ಡ್ ಅಪಾನ್ ಪಿ. ಇಲ್ಲ ಆಗ್ಲೇ ನಾನು ಸೆಂಟ್ರಲ್ಗೆ ಹೋಗ್ತಾ ಇದ್ದೆ. ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಕೋalition ಪಾಲಿಟಿಕ್ಸ್ ನೋಡಿದಿರಿ, ಹ್ಮ್ ಕಾಂಗ್ರೆಸ್ ವಿತ್ ಫುಲ್ ಮೆಜಾರಿಟಿ ಹ್ಮ್ ನಡೆಸಿದಂತಹ ರೂಲಿಂಗ್ ನೋಡಿದಿರಿ. ಹ್ಮ್ ಇವತ್ತು ಬಿಜೆಪಿ ಕೂಡ ಇದೆ, ಒಂದು ಸರ್ವಾಧಿಕಾರದ ಕಡೆ ಹ್ಮ್ ನಡೀತಾ ಇದೆ ಈ ದೇಶದ ಒಂದು ಗವರ್ಮೆಂಟ್ ಅಂತ ಹ್ಮ್ ನನಗೆ ಪರ್ಸನಲಿ ಕೂಡ ಅನ್ಸುತ್ತೆ. ನರೇಂದ್ರ ಮೋದಿ ಅವರ ಲಾಸ್ ಆಗ್ಬೋದು, ಇದೆಲ್ಲ ನೋಡ್ತಾ ಇದ್ರೆ ಬಿಜೆಪಿ ಗವರ್ಮೆಂಟ್ ಜೊತೆಗೆ ಈ ಒಂದು ಜಾತಿವಾದ ಅಥವಾ ಈ ಒಂದು ಕೋಮು ಗಲಭೆಗಳು ನಡೀತಿರೋದಾಗ್ಬೋದು, ಇದ್ರ ಬಗ್ಗೆ ಸರ್? ಇದು ನಿಜವಾಗಿ ದೇಶದ ದೊಡ್ಡ ಒಂದು ಅರ್ಬುದ ರೋಗ ಅಂತ ಹೇಳಿದ್ರೆ ಮತೀಯವಾದ. ಮತೀಯವಾದಕ್ಕಿಂತಲೂ ಹೆಚ್ಚು ಈ ಸಮಾಜದಲ್ಲೇ ಒಳಗೆ ಸೇರಿದಂತ ಒಂದು ಕ್ಯಾನ್ಸರಸ್ ಗ್ರೋತ್ ಅಂತ ಹೇಳಿದ್ರೆ ಜಾತೀಯವಾದ. ನಾವು ಎಲ್ಲ ರಾಜಕೀಯ ಅದನ್ನು ಹೊರತಾಗಿ ಅದರ ಮೇಲೆ ಎದ್ದು ನಾವು ಬಂದೆವು. ಅದಕ್ಕೆ ಬಲಿಯೂ ಆಗ್ಲಿಲ್ಲ ಅಥವಾ ಅದನ್ನ ಅನುಸರಿಸೂ ನಾವು ಮಾಡಲಿಲ್ಲ. ಆದ್ರಿಂದ ಇವತ್ತು ಅದು ಇಲ್ಲ. ಯಾಕಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಮುಖ್ಯ ಪ್ರಧಾನಿಗಳು ದೇಶಕ್ಕೆ ಸಿಗ್ಲಿಕ್ಕಿಲ್ಲ. ಅಷ್ಟೇ ಎಷ್ಟು ಪರಿಣಿತಿ ಅವ್ರದ್ದು, ಮತ್ತೆ ಪ್ರತಿಭೆ, ಮತ್ತೆ ಅವ್ರದ್ದು ವಿಶ್ವಾಸ. ನನಗೆ ನೋಡಿ, ನಾನು ಫಸ್ಟ್ ಲಾ ಮಿನಿಸ್ಟರ್ ಆದೆ. ಐ ಹ್ಯಾಂಡಲ್ಡ್ 6 ಪೋರ್ಟ್ಫೋಲಿಯೋಸ್ ಅಲ್ಲಿ 5 ವರ್ಷದಲ್ಲಿ. ಲಾ ಮಿನಿಸ್ಟರ್ ಆದೆ, ಆಮೇಲೆ ಕಾರ್ಪೊರೇಟ್ ಅಫೇರ್ಸ್ ಮಿನಿಸ್ಟರ್, ಪವರ್ ಮಿನಿಸ್ಟರ್, ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಮಿನಿಸ್ಟರ್, ದೆನ್ ಪೆಟ್ರೋಲಿಯಂ ಮಿನಿಸ್ಟರ್. Then you were the chairperson of administrative reforms. ಅದು 5 ವರ್ಷ 2004 to 2009. I was chairman of the administrative reforms commission. That is a very, very responsible. ಆಮೇಲೆ ಏನು ಸಮಸ್ಯೆ ಬಂದ್ರು ಅವ್ರು ನನ್ನ ಹತ್ರ ಹೇಳೋದು, ಹೌದು, ನೀನು ಇದನ್ನ ಟ್ಯಾಕಲ್ ಮಾಡಬೇಕು ಅಂತ. ಆ ಪೋರ್ಟ್ಫೋಲಿಯೋ ಕೊಟ್ಬಿಡ್ತಾರೆ. ಲಾ ಕಮಿಷನ್ ಅಲ್ಲಿ ಲಾ ಕಮಿಷನ್ ಇಲ್ಲ, ಓವರ್ ಸೈಟ್ ಕಮಿಟಿ ಅಂತ ಹೇಳಿ ಅದರದ್ದು ಅಧ್ಯಕ್ಷ ಆಗಿದ್ದೆ. ಯಾಕಂದ್ರೆ ಆಗ ಒಂದು ಅಮೆಂಡ್ಮೆಂಟ್ ತಂದ್ರು ಅಲ್ಲಿ, ಯಾಕಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 27% ರಿಸರ್ವೇಶನ್ ಇನ್ ಆಲ್ ದಿ IIM, IITs, ಆಮೇಲೆ ಏಮ್ಸ್ ಎಲ್ಲ. ಅದನ್ನ ತಂದಾಗ ಅದು 44th ಅದು ಬ್ಯಾಕ್ವರ್ಡ್ ಕ್ಲಾಸ್ ಎಲ್ಲ ಒಂಥರ ಗಲಭೆ ಆಯ್ತು, ಎಲ್ಲ ರಕ್ತಪಾತ ಆಗ್ತದೆ ಅಂತ ಹೇಳಿ ಆಯ್ತು. ಮಂಡಲ್ ಕಮಿಷನ್ ಇಂಪ್ಲಿಮೆಂಟ್ ಆಗಿದಾಗನೇ ಇದರಲ್ಲಿ ಜನ ತೊಂದರೆ ಮಾಡ್ತಾರೆ ಅಂತ ಹೇಳಿ, ಅದಕ್ಕೆ ನಾವು ಹೇಳಿ ಕರೆದು ನನ್ನನ್ನು ಚೇರ್ಮನ್ ಮಾಡಿದ್ವಿ ಓವರ್ ಸೈಟ್ ಕಮಿಟಿಗೆ. ಓವರ್ ಸೈಟ್ ಕಮಿಟಿ ಚೇರ್ಮನ್ ಮಾಡಿ ಐ ಟ್ಯಾಕಲ್ಡ್ ಇಟ್. ಒಂದು ಸೂತ್ರ ಕೊಟ್ಟೆ. ಅದು ಎಲ್ಲ ಈವನ್ ಆಲ್ ಚೇರ್ಮನ್ಸ್ ಆಫ್ ದಿ IIT ರಿಸಿಗ್ನೇಷನ್ ಕೊಟ್ರು, ಇಲ್ಲ ನಮ್ಮ ಮೆರಿಟ್ಗೆ ತೊಂದರೆ ಆಗ್ತದೆ, ನೀವು 27% ಬ್ಯಾಕ್ವರ್ಡ್ ಕ್ಲಾಸ್ಗೆ. ಅದಕ್ಕೆ ನಾನು ಅದನ್ನ ಕನ್ವಿನ್ಸ್ ಆಲ್ ದಿ ಡೈರೆಕ್ಟರ್ಸ್ ಅಂಡ್ ಎವ್ರಿಬಡಿ, ನೋ ನಥಿಂಗ್ ವಿಲ್ ಹ್ಯಾಪನ್. ಯಾಕಂದ್ರೆ ಫಸ್ಟ್ ಇಯರ್ ನಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ಬ್ಯಾಕ್ವರ್ಡ್ ಕ್ಲಾಸ್ ಎಂಟ್ರಿಯಲ್ಲಿ. ಸೆಕೆಂಡ್ ಇಯರ್ ಆನ್ವರ್ಡ್ಸ್ ಆಲ್ ದಿ ಇಲ್ಲಿದ್ದ ರೆಕಾರ್ಡ್ ಇದೆಯಲ್ಲ ಸೌತ್ ಇಂಡಿಯಾದ್ದು, ಇಲ್ಲೆಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಇದೆ, ಅಲ್ಲೆಲ್ಲ ಫಸ್ಟ್ ಎಂಟ್ರಿಯಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ನೆಕ್ಸ್ಟ್ ಓನ್ಲಿ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಸೆಕ್ಯೂರ್ ದಿ ರ್ಯಾಂಕ್ಸ್. ಅದನ್ನ ರೆಕಾರ್ಡ್ ನಾನು ಕೊಟ್ಟೆ ವರದಿಯಲ್ಲಿ. ಆಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇತ್ತು, ಅದನ್ನು ಸ್ಟ್ರೈಕ್ ಡೌನ್ ಮಾಡ್ಲಿಕ್ಕೆ. ಒಂದ್ ದಿವಸ ಏನಾಯ್ತು, ಅದು ನಾನು ವರದಿ ಎಲ್ಲ ಕೊಟ್ಟ ಮೇಲೆ
ಇಂಪ್ಲಿಮೆಂಟ್ ಮಾಡಿದೆವು. ಇಟ್ ವಾಸ್ ಚಾಲೆಂಜ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್. ಓಕೆ. ಆವಾಗ ಪ್ರೊಫೆಸರ್ ರವಿವರ್ಮ ಕುಮಾರ್ ಇದ್ದಾರಲ್ಲ, ಎಜಿ ಫಾರ್ಮರ್ ಅಡ್ವೊಕೇಟ್ ಜನರಲ್, ಓಕೆ, ಪ್ರೊಫೆಸರ್, ಅವರು ಸ್ವಲ್ಪ ಬ್ಯಾಕ್ವರ್ಡ್ ಕ್ಲಾಸ್ ಪರವಾಗಿದ್ದವು. ಈ ವಾಸ್ ಹ್ಯಾಂಡ್ಲಿಂಗ್ ಕೇಸ್ ಆನ್ ಬಿಹಾಫ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಇನ್ ದಿ ಸುಪ್ರೀಂ ಕೋರ್ಟ್. ಓಕೆ. ಮಧ್ಯಾಹ್ನ ಬಂದು ಹೇಳಿದ್ರು, ಮೊಯ್ಲಿಯವರೇ ನಿಮ್ಗೆ ಒಂದು 5 ಕಾಪೀಸ್ ಕೊಡ್ಬೋದು ನೀವು. 5 ಜಡ್ಜಸ್ ವೇರ್ ಹಿಯರಿಂಗ್ ದಿ ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿ. ಕಾಪಿ ಯಾಕೆ ಅಂತ ಹೇಳಿದೆ. ಅಲ್ಲ, ಅದು ಈಗ ಐ ಥಿಂಕ್ ಇನ್ ದಿ ಆಫ್ಟರ್ನೂನ್ ಆರ್ ಟುಮಾರೋ ದೇ ವಿಲ್ ಸ್ಟ್ರೈಕ್ ಡೌನ್ ದಿ ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ನಾನು ಯಾಕೆ ಈ ವರದಿ ಕೊಟ್ಟಿಲ್ಲ, ಅವ್ರು ಯಾರು ಕೊಟ್ಟೇ ಇಲ್ಲ, ಅಫಿಷಿಯಲ್ಸ್ ಕೂಡ ಹೇಗೆ ಕಾನ್ಸ್ಪಿರಸಿ ಮಾಡ್ತಾರೆ ಅಂತ ಹೇಳಿ ಅವ್ರು ಕೊಡ್ಲೇ ಇಲ್ಲ ವರದಿ. ಅಫಿಷಿಯಲ್ಸ್ಗೆ ಇದು ಸರಿ ಹೋಗ್ಬೇಕು. ಹೌದು, ಅದಕ್ಕೆ ನಾನು ಕೊಟ್ಟೆ 5 ರಿಪೋರ್ಟ್ ಕೊಟ್ಟು ಅವ್ರು ಆರ್ಗ್ಯುಮೆಂಟ್ ಮಾಡಿದ್ರು. ರಿಪೋರ್ಟ್ ಕೊಟ್ಟಾಗ ದಿ ಆರ್ ಮೋರ್ ದೆನ್ ಕನ್ವಿನ್ಸ್ಡ್, ಆಲ್ ದಿ 5 ಜಡ್ಜಸ್ ಯುನಾನಿಮಸ್ ಆಗಿ ದೇ ಅಪೆಲ್ಡ್ ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಈ ತರ ಎಲ್ಲ ಫೈಟಿಂಗ್. ಸರ್, ನನ್ನ ನೆಕ್ಸ್ಟ್ ಕ್ವೆಶ್ಚನ್ 2 ಪ್ರಶ್ನೆ ಸರ್. ನಿಮ್ಮ ಪೂರ್ತಿ ರಾಜಕೀಯ ಜೀವನದಲ್ಲಿ ಅಟ್ ಎನಿ ಪೊಸಿಷನ್ ನೀವು ಮಾಡಿರುವಂತಹ ಕೆಲಸದಲ್ಲಿ ಅತಿ ತೃಪ್ತಿಕರವಾದಂತಹ ಒಂದು ಕೆಲಸ ಅಂದ್ರೆ ಯಾವುದು? ಈಗ ಎಲ್ಲ ಪೋಸ್ಟ್ನಲ್ಲಿ ಕೂಡ ತೃಪ್ತಿ ಬರದೆ ನಾನು ಮಾಡೋದೇ ಇಲ್ಲ ಕೆಲಸ, ತೃಪ್ತಿಗೆ ಇಲ್ಲ. ಫಾರ್ ಎಕ್ಸಾಂಪಲ್ CET, ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಅದು ನಿಮ್ಮ ಕಾಲದಲ್ಲಿ? ಹೌದು, ನಾನೇ ಮಾಡಿದ್ದದು. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬಂದಾಗ ಎಲ್ಲ ಸ್ವಾಮಿಗಳು ಎಜುಟೇಷನ್ ಮಾಡಿದ್ರು, ಎಲ್ಲ ಬಹಳ ಗಲಾಟೆ ಆಯ್ತು. ಒಬ್ಬ ಮ್ಯಾನೇಜ್ಮೆಂಟ್ ಚೇರ್ಮನ್ ಆಫ್ ದಿ ಮೆಡಿಕಲ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲಿ ಎಲ್ಲ ಬಹಳ ಹೇಳಿದ್ರು ನಿನ್ಗೆ ಶಾಪ ಕೊಡ್ತೇವೆ ಅಂತ ಹೇಳಿದ್ರಲ್ಲ ಸ್ವಾಮಿಗಳು ಹೇಳಿದ್ರು. ನಾನು ಹೇಳಿದೆ, ಇದು ಶಾಪ ನನ್ನ ಸ್ವಂತಕ್ಕೆ ಮಾಡುದಲ್ಲ, ಆದ್ರಿಂದ ಸ್ವಂತಕ್ಕೆ ಮಾಡಿದ್ರೆ ಶಾಪ. ಆದ್ರೆ ಬಡ ಮಕ್ಕಳು ಇವತ್ತು ಅವರ ಜೀವನ ಅದು ನಾನು ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಇಡೀ ದೇಶದಲ್ಲಿ ಅದು ಸುಪ್ರೀಂ ಕೋರ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಆ ಬಡ ಇದು ನೀಟ್ ಕೂಡ ಡೆವಲಪ್ಮೆಂಟ್ ಮುಂದುವರೆದಿದೆ, ಅವರ ಒಂದು ಆಶೀರ್ವಾದ ನಿಮ್ಮಲ್ಲಿ ಖಂಡಿತ ಇದೆ. ಅದರಿಂದ ನಾನು ಅದು ಹೇಳಿದೆ. ಆಮೇಲೆ ಒಬ್ಬ ಮ್ಯಾನೇಜ್ಮೆಂಟ್ ಇದ್ದು ಒಬ್ಬ ಚೇರ್ಮನ್ ಅವ ಹೇಳಿದೆ, ವೀರಪ್ಪ ನಮ್ಮ ಒಬ್ರು ಡಾಕ್ಟರ್ ಇದ್ರು ಸಂಬಂಧಿಕರು, ಅವರ ಮಗಳ ಮದುವೆದ ಇನ್ವಿಟೇಷನ್ ಕೊಡ್ಲಿಕ್ಕೆ ಅವ್ರಿಗೆ ಹೋದ್ರು ಅಲ್ಲಿ, ಚೇರ್ಮನ್ ಆಫ್ ದಟ್ ಮೆಡಿಕಲ್ ಕಾಲೇಜ್. ಆಗ ಅವ್ರು ಹೇಳಿದ್ರು, ವೀರಪ್ಪ ಮೊಯ್ಲಿ ಅವರು ನಮಗೆ ಸ್ವಲ್ಪ ರಿಲೇಟೆಡ್ ಅಂತ ಹೇಳಿ ಗೊತ್ತಾಗಿ, ವೀರಪ್ಪ ಮೊಯ್ಲಿ ನನ್ನ ಎದುರಿಗೆ ಬಂದ್ರೆ ಅವನನ್ನ ಹಿಚಕ್ಕಿ ಬಿಡಬೇಕು ಅಂತ. ಅಷ್ಟು ದ್ವೇಷದ ಅವರ ಕೋಟ್ಯಾಂತರ ರೂಪಾಯಿ ಮಾಡುವಂತಹ ಬಿಸ್ನೆಸ್ ಬಡವರಿಗೆ ಈಗಲೂ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿಂದ ಬಡವರಿಗೆ ಕೂಡ ಕೊಡಬೇಕು, ಮೆರಿಟ್ ಅಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಆ ತರ. ಸರ್, ನಿಮ್ಮ ಯಾವ್ದಾದ್ರು ಒಂದು ರಿಗ್ರೆಟ್ ಅಂದ್ರೆ ಈ ಒಂದು ಕೆಲಸ ಮಾಡ್ಬೇಕಿತ್ತು ನಾನ್ CM ಆಗಿದ್ದಾಗ ಅಥವಾ ಕೇಂದ್ರ ಸಚಿವರಾಗಿದ್ದಾಗ ಅನ್ನುವಂತಹ ಯಾವ್ದಾದ್ರು ರಿಗ್ರೆಟ್ಸ್ ಇದೆಯಾ? ಇದ್ ಒಂದು ಮಾಡಿದಿದ್ರೆ ನನ್ನ ತಲೆಯಲ್ಲಿ ಇದ್ ಮಾಡ್ಬೇಕಂತ ಇತ್ತು, ನಾನು ಯೋಚನೆ ಮಾಡ್ಕೊಂಡಿದ್ದೆ, ಬಟ್ ಆಗಿಲ್ಲ. ಈಗ ಬಹಳ ಇದೆ ಅದು. ಈ ಬ್ಯಾಂಗ್ಳೂರನ್ನ ಒಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಮಾಡ್ಬೇಕು ಅಂತ ಹೇಳಿತ್ತು ನನಗೆ. ಓಕೆ. ಕನ್ವೆನ್ಷನ್ ಸೆಂಟರ್ ಮಾಡ್ಬೇಕು ಅಂತ ಹೇಳಿ ನಾನು ಗ್ಲೋಬಲ್ ಟೆಂಡರ್ ಕೂಡ ಕರೆದೆ. ಅದು ಓಕೆ. ಆ ಗ್ಲೋಬಲ್ ಟೆಂಡರ್ ಮಾಡಿ ಅದಕ್ಕೆ ರೆಸ್ಪಾನ್ಸ್ ಕೂಡ ಬಂದಿತ್ತು. ನಾನು ಅದನ್ನ ದಸ್ಕತ್ ಹಾಕ್ಬೇಕಿತ್ತು ಅಂತ ಹೇಳಿ ದಸ್ಕತ್ ಹಾಕಿದ್ರೆ ಇವತ್ತು ನೋಡಿ, ಇದು ಬ್ಯಾಂಗ್ಳೂರ್ ವುಡ್ ಹ್ಯಾವ್ ಬೀನ್ ದೊಡ್ಡ ಬಿಸಿನೆಸ್ ಕೇಂದ್ರ ಆಗಿರೋದು ಕರ್ನಾಟಕ. ಆದ್ರೆ ದಸ್ಕತ್ ಹಾಕ್ಬೇಕಿತ್ತು ನಾನು. ಹಾಗೇನಾಯ್ತು, TN ಶೇಷನ್ ನಾನು ಮುಖ್ಯಮಂತ್ರಿ ಆಗ 3 months ಅರ್ಲಿಯರ್ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ರು. ಆವಾಗ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ಮೇಲೆ ಅದು ಸೈನ್ ಮಾಡ್ಲಿಕ್ಕೆ ಏನು ಆತಂಕ ಇರಲಿಲ್ಲ. ಐ ಶುಡ್ ಹ್ಯಾವ್ ಸೈನ್, ಬಟ್ ಐ ಡಿಡ್ ನಾಟ್. ಇವತ್ತಿನ ಎಲೆಕ್ಷನ್ ಕಮಿಷನರ್ ಗೆ ನೀವೇನಾದ್ರು ಬಿಜೆಪಿ ಇದ್ದಿದ್ರೆ ಮಾಡಬಹುದಿತ್ತು. ಯಾರು ಅದೌದು. ಸೊ ಅದೊಂದು. ಮತ್ತೆ ಎರಡನೇದೊಂದು, ಈ ಬ್ಯಾಂಗ್ಳೂರ್ನಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಾನೇ ಮಾಡಿದ್ದು. ಐ ಕನ್ಸೀವ್ ದಟ್ ಐಡಿಯಾ. ಅದು ಆಯ್ತು. ಅದೇ ಪ್ರಕಾರ ಮಂಗಳೂರಿನಲ್ಲಿ ಒಂದು ಮಾಡಬೇಕು ಅಂತ ಹೇಳಿ ನನಗೆ ಇಂಟರ್ನ್ಯಾಷನಲ್ ಒಂದು ಜಾಗ ಎಲ್ಲ ರಿಸರ್ವ್, ಈಗಲೂ 800 ಎಕರೆ ಇದೆ ಅಲ್ಲಿ. ಅದು ಆಗಿದ್ರೆ ಒಂದು ಆ ಭಾಗದ ಒಂದು 6 ಜಿಲ್ಲೆ ಇವತ್ತು ಪ್ರಾಸ್ಪೆರಿಟಿ ನೋಡ್ಬೇಕಿತ್ತು ನೀವು. ಅದು ಒಂದು ರಿಗ್ರೆಟ್ ಇದೆ ನನಗೆ. ನಿಮ್ಗೆ ಸರಸ್ವತಿ ಸಮ್ಮಾನ್ ಅವಾರ್ಡ್ ಸಿಕ್ಕಿದೆ. ಕರ್ನಾಟಕದಲ್ಲಿ ಬರೀ ಇಬ್ಬರಿಗೆ ಸಿಕ್ಕಿರೋದು, ಒಂದು SL ಭೈರಪ್ಪನವರಿಗೆ ಮತ್ತೆ ತಮಗೆ. ಸೊ ಸಾಹಿತಿಗಳಾಗಿ ನಿಮ್ಮ ಅಭಿರುಚಿ, ನೀವು ಬರೆದಂತಹ ಬರಹ, ಯಾಕಂದ್ರೆ ನನಗೆ ಏನು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ.
ಅದೊಂದು ಅಡ್ವಾಂಟೇಜ್. ಅದರಿಂದ ಟೈಮ್ ಸಿಗ್ತದೆ ನನಗೆ. ಟೈಮ್ ಸಿಗುತ್ತೆ. ಈಗಲೂ ಒಂದು 5-6 ಗಂಟೆ ಬರೀತೇನೆ ನಾನು, ಕೈಯಲ್ಲೇ ಬರೆಯೋದು. ನೋಡಿ ಅಂತ ಅಲ್ಲಿ ಬರೆದಿಲ್ಲ ಎಕ್ಸೈಸ್ ಬುಕ್ ನಲ್ಲಿ, ಅದೇ ತರ ಎಕ್ಸೈಸ್ ಬುಕ್ ನಲ್ಲಿ ಬರೆಯೋದು ನಾವು. ಹೌದಾ? ಹಾ, ಆ ತರ ಬರೆಯೋದು. ನನಗೆ ಈಗ ಒಂದು 5-6 ಗಂಟೆ ಬರೀತಿದ್ದೇನೆ. ಮಂತ್ರಿ ಇರುವಾಗಲೂ ಅಧಿಕಾರದಲ್ಲಿರುವಾಗಲೂ ನನಗೆ ಒಂದು ಕಡಿಮೆ ಪಕ್ಷ ಒಂದು 3-4 ಗಂಟೆ ಬರೀಲೇಬೇಕು ನನಗೆ. ಓ, ಅದು ಆದ್ರಿಂದ ಏನಾಯ್ತು, ನನಗೆ 3 ಕಾದಂಬರಿ ಬರ್ತೇನೆ. ಕೊಟ್ಟ, ತೆಂಬರೆ, ಸುಳಿಗಾಳಿ, 4 ಕಾದಂಬರಿ, ಮತ್ತೆ ಸಾಗರ ದೀಪ. ಅದ್ರಲ್ಲಿ 3 ಪಿಕ್ಚರ್ ಆಗಿದೆ. ಅದಾದ್ಮೇಲೆ ನನಗೆ ಪ್ರಬಂಧ ಎಲ್ಲ ಬರಿತಾ ಇದ್ದೆ, ಎಸ್ ಇಂಗ್ಲಿಷ್ ಇದೆಲ್ಲ ಬರಿತಾ ಇದ್ದೆ. ಪ್ಲಸ್ ಆದ್ಮೇಲೆ ಏನ್ ಮಾಡಿದೆ, ಇದು ಕಾವ್ಯ ರಾಮಾಯಣ ಮಾನ್ವೇಷಣಂ ಅಂತೇಳಿ ಬರ್ತದೆ, ಅದು ದೊಡ್ಡ ಮಹಾಕಾವ್ಯ. ಅದಕ್ಕೆ ಇದು ಸಿಕ್ಕಿದ್ದು. ಆಮೇಲೆ ಅದು ಆದ್ಮೇಲೆ ಇನ್ನು ಸಾಕಪ್ಪ, ಒಂದು ಯಾರಾದ್ರೂ ಹೆಚ್ಚಾಗಿ ಎಲ್ಲಾ ಮಹಾಕಾವ್ಯಗಳು ಒಂದೊಂದೇ ಮಹಾಕಾವ್ಯ ಬರೆಯೋದು, ನಾನು ಇನ್ನೊಂದು ಬರೆಯೋಣ ಅಂದ್ರೆ ನನಗೆ ನನ್ನ ಮಿಸೆಸ್ ಹೇಳಿದ್ರು, ಇಲ್ಲ ನೀವು ಬರ್ದಿರಿ, ಆದ್ರೆ ದ್ರೌಪದಿ ವಿಚಾರ ಕೇಂದ್ರೀಕೃತ ಮಾಡಿ ನೀವು ಬರೀಬೇಕು ಒಂದು ಮಹಾಕಾವ್ಯ. ಅವಳ ಪ್ರೋತ್ಸಾಹ. ನಾನು ಹೇಳಿದೆ, ಇಲ್ಲಪ್ಪ ಇದು ಇದೇ ಅಭ್ಯಾಸ ಆಗ್ತದೆ ಮಹಾಕಾವ್ಯನ, ಬೇರೆ ಒಂದು ಕಾದಂಬರಿ ಅದೆಲ್ಲ ಬರೆಯೋಣ ಅಂತೇಳಿ. ಇಲ್ಲೆಲ್ಲ ನೀವು ಇದೊಂದು ಬರೀಲಿ ಅಂತ ಹೇಳಿದ್ರು. ಅದಕ್ಕೆ ಅದೊಂದು ಬರ್ದೆ, ಅದು ಸಿರಿಮುಡಿ ಪರಿಕ್ರಮಣ ಅಂತೇಳಿ ಇಲ್ಲಿದೆ ಬುಕ್. ಅದು ಸಿರಿಮುಡಿ ಅದನ್ನು ಬರ್ದೆ ಮಹಾಕಾವ್ಯ. ಅದು ಕೂಡ ಹಿಂದಿಯಲ್ಲಿ ಆಯ್ತು, ಇಂಗ್ಲಿಷ್ ನಲ್ಲಿ ಆಯ್ತು, ತಮಿಳ್ನಾಡಲ್ಲಿ ತೆಲುಗುನಲ್ಲಿ ಎಲ್ಲ ನಂದೆಲ್ಲ ಟ್ರಾನ್ಸ್ಲೇಷನ್ ಆಗಿದೆ. ಆಮೇಲೆ ನಮ್ಮ ಶ್ರವಣ ಬೆಳಗೊಳದ ಸ್ವಾಮಿಗಳಿದ್ದಾರೆ, ಅವ್ರೀಗ ತೀರ್ಕೊಂಡ್ರು ಮೊನ್ನೆ, ಒಂದು 2 years ಬ್ಯಾಕ್. ಅವರು ಅವ್ರ ಹತ್ರ ಆಗಾಗ ಭೇಟಿ ಆಗ್ತಾ ಇದ್ದೆ. ಮತ್ತೆ ಯಾಕಂದ್ರೆ ಮಹಾಮಸ್ತಕಾಭಿಷೇಕ ಮಾಡುವಾಗ ನಾನು ಫಿನಾನ್ಸ್ ಮಿನಿಸ್ಟರ್ ಆಗಿ 80ಯಲ್ಲಿ 1000 years ಸೆಲೆಬ್ರೇಷನ್ ಆಯ್ತು, ಅದು ಸ್ಥಾಪನೆ ಆಗಿ. ಅದರಲ್ಲಿ ಕ್ಲೋಸ್ಲಿ ಅಸೋಸಿಯೇಟ್ ಆಗಿದ್ದೆ ನಾನು. ಆಮೇಲೆ ಕೂಡ ಮುಖ್ಯಮಂತ್ರಿ ಇರುವಾಗಲೂ ಕೂಡ ನಾನು ಈ ಉಸ್ತುವಾರಿ ನೋಡಿದ್ದೆ ಅದು ಮಹಾಮಸ್ತಕಾಭಿಷೇಕ. ಅವರು ಹೇಳಿದ್ರು, ಮೊಯ್ಲಿಯವರೇ, ಈ ನಮ್ಮ ಬಾಹುಬಲಿಗೆ ಕಾವ್ಯ ನ್ಯಾಯ ಸಿಗ್ಲಿಲ್ಲ, ಅದು ನೀವು ಕೊಡಬೇಕು ಅಂತ. ನಾನಿಲ್ಲ ಸ್ವಾಮಿ, ನನಗೆ 2 ಬರೆದು ಸಾಕಾಗಿದೆ, ಅದು ಬರೆದ್ರೆ 10 ವರ್ಷ ಬೇಕಾಗ್ತದೆ, ಕಡಿಮೆ ವರ್ಷ 5 ವರ್ಷ ಆದ್ರೂ ಬೇಕಾಗ್ತದೆ. ಮತ್ತೆ ಅದನ್ನ ಬಹಳ ಶಾಸ್ತ್ರೀಯವಾಗಿ ಬರಿಬೇಕಲ್ಲ, ರಿಸರ್ಚ್ ಮಾಡಿ ಶಾಸ್ತ್ರೀಯವಾಗಿ ಬರಿಬೇಕಲ್ಲ. ಅದಕ್ಕೆ ಇಲ್ಲ ಸ್ವಾಮಿ, ನನಗೆ ಕಷ್ಟ ಆಗುತ್ತೆ, ಇಲ್ಲ ನೀವು ಕಾವ್ಯ ನ್ಯಾಯ ಕೊಡ್ಲೇಬೇಕು. ನೆಕ್ಸ್ಟ್ ನಮ್ದು ಮಸ್ತಕಾಭಿಷೇಕ ಇದೆ ಆಫ್ಟರ್ 4 years, ಅಷ್ಟೊತ್ತಿಗೆ ಇಲ್ಲೇ ರಿಲೀಸ್ ಆಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯ ಅಂತ ಹೇಳಿ, ನನ್ಗೆ ಬರೀಲಿಕ್ಕೆ ಆಗುದಿಲ್ಲ ಅಂತ ತಿಳ್ಕೊಂಡಿದ್ದೆ, ಬಟ್ ಆಗೋಯ್ತು ಅದು. ಮತ್ತೆ ಬಿಡುಗಡೆ ಆಯ್ತಲ್ಲಿ 4 ವರ್ಷ ಅಂದ್ರೆ ಅಲ್ಲಿ 2018 ಆರ್ ಸಮಥಿಂಗ್. ಮಹಾಮಸ್ತಕಾಭಿಷೇಕ ಆಗುವ ಮೊದಲ ದಿವಸ ಅಲ್ಲಿ ಬಹಳ ದೊಡ್ಡ ಸಮಾರಂಭ ಮಾಡಿ ಬಿಡುಗಡೆ ಆಯ್ತು. ಅದು ಆದ್ಮೇಲೆ ಸಾಕು ಅಂತೇಳಿ ಅನಿಸ್ತು ನನಗೆ. ಆದ್ರೆ ಯಾಕೋ ಅನಿಸ್ತು, ಯಾಕಂದ್ರೆ ಇವತ್ತು ಇತಿಹಾಸ ನಾಗರಿಕತೆ ಮೇಲೆ ಬಹಳ ಜನ ಬರ್ದಿದ್ದಾರೆ. ಇವ ನಾಗರಿಕತೆ ಮೇಲೆ ವಿಲ್ ಡ್ಯೂರೆಂಟ್ ಬರ್ದಿದ್ದಾನಲ್ಲ, ಮತ್ತೆ ಇತಿಹಾಸದ ಮೇಲೆ ಕೂಡ ಬಹಳ ಜನ ಬರ್ದಿದ್ದಾರೆ. ಸೀರೀಸ್ ರಿಟರ್ನ್ ಬೈ ಭವನ್ಸ್, ಭಾರತೀಯ ವಿದ್ಯಾಭವನದವರಲ್ಲಿ. ಆದ್ರೆ ಸಂಸ್ಕೃತಿ ಮೇಲೆ ಯಾರು ಬರ್ದಿಲ್ಲ. ನನ್ನ ದೃಷ್ಟಿಯಲ್ಲಿ ಇತಿಹಾಸ, ನಾಗರಿಕತೆ ಇದರಿಂದ ಜನರ ಮನಸ್ಸು ಸೇರುವುದಿಲ್ಲ. ಸಂಸ್ಕೃತಿ ಯಾವ ದೇಶದಲ್ಲೇ ಇರಲಿ, ಅದರಿಂದ ಮನಸ್ಸು ಸೇರ್ತದೆ. ಕಲ್ಚರ್ ಇಸ್ ಇಂಪಾರ್ಟೆಂಟ್ ಟು ಬೈಂಡ್ ದಿ ಪೀಪಲ್ ಅಂತ ಹೇಳಿ ಸಂಸ್ಕೃತಿ ಬೆಲೆ. ಈಗ ವಿಶ್ವ ಸಂಸ್ಕೃತಿಯ ಮಹಾಯಾನ ಅಂತೇಳಿ ಫಸ್ಟ್ ವಾಲ್ಯೂಮ್ ಆಯ್ತು, ಸೆಕೆಂಡ್ ವಾಲ್ಯೂಮ್ ಆಯ್ತು, ಥರ್ಡ್ ವಾಲ್ಯೂಮ್ ಲಾಸ್ಟ್ ಇಯರ್ ಆಯ್ತು, ದಿಸ್ ಇಯರ್ ಆಯ್ತು. ಆಮೇಲೆ ಈಗ 4th ವಾಲ್ಯೂಮ್ ಬರಿತಾ ಇದ್ದೇನೆ. ಅದು ಬಹುಶಃ ಇನ್ನು ಒಂದು 6-7 ತಿಂಗಳಲ್ಲಿ ಅದು ಪ್ರಕಟಣೆ ಆಗ್ತದೆ. ಆಮೇಲೆ 5th ವಾಲ್ಯೂಮ್ ವರೆಗೆ ಹೋಗ್ತದೆ. ಈ ಪ್ಯಾಷನ್ ಅನ್ಸುತ್ತೆ ಅಲ್ವಾ ಸರ್, ನಿಮ್ಮ ಇನ್ಸ್ಪಿರೇಷನ್ ರಾಜಕೀಯದಲ್ಲಿ ನಿಮ್ಗೆ ಎನರ್ಜೈಸ್ ಮಾಡ್ತಿದ್ದು? ಹೌದು, ಅದು ಒಂದು ತರ ಈ ಎಲ್ಲ ವಸ್ತುಗಳನ್ನ ಸೇರಿಸಿ ಸಮುದ್ರ ಮಥನ ಆಗ್ತದಲ್ಲ, ಸಮುದ್ರ ಮಥನದಿಂದ ಬೇರೆ ಬೇರೆ ಉತ್ಪನ್ನಗಳಿವೆ, ಅದು ಅಮೃತ ಬರ್ತದೆ. ವಾಟ್ ಐ ಆಮ್ ಡೂಯಿಂಗ್ ಇಟ್, ಅಮೃತ ಬರ್ಬೇಕು ಅಂತ ನಿಮ್ಮೆಲ್ಲ ಎಕ್ಸ್ಪೀರಿಯನ್ಸ್ ಸೇರಿ ನೀವು ಅಲ್ಲ, ಪ್ರಾರಂಭ ಮಾಡುವಾಗ ಅಷ್ಟು ವಿಸ್ತಾರವಾಗಿ ಬರ್ತದೆ ಅಂತೇಳಿ ಗೊತ್ತಿರ್ಲಿಲ್ಲ. ಈಗ ಆಲ್ರೆಡಿ ಕವರ್ಡ್ ಈ ವಾಲ್ಯೂಮ್ ನಲ್ಲಿ ಸ್ವಾತಂತ್ರ್ಯ ಹೋರಾಟ ಹಾಗೂ 1947 ವರೆಗೆ ಕವರ್ ಮಾಡ್ತೇನೆ. ಹೌದಾ ಸರ್? ಅದು ಬರೀ ಭಾರತದ್ದಲ್ಲ, ಇಡೀ ಅಮೆರಿಕದ ಫ್ರೀಡಮ್ ಸ್ಟ್ರಗಲ್, ಆಫ್ರಿಕನ್ ಫ್ರೀಡಮ್ ಸ್ಟ್ರಗಲ್, ಈ ತರ ಎಲ್ಲ ಕಡೆಯಿಂದ ಬರ್ತದೆ. ಇಂದಿನ ಯುವ ಜನತೆಗೆ
ಅವರು ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇರೋರಾಗ್ಬೋದು ಅಥವಾ ನಮ್ಮ ರಾಜ್ಯದ ಯುವ ಜನತೆಗೆ, ನಮ್ಮ ದೇಶದ ಯುವ ಜನತೆಗೆ ನೀವು ಒಳ್ಳೆಯ ಪಾಠ ಹೇಳ್ಬೇಕಂದ್ರೆ ಏನು ಸರ್ ಹೌದು. ನಾವು ಪಾಲಿಸ್ಬೇಕಾಗಿದೆ? ಈಗ ಯಾಕಂದ್ರೆ ನಂಬರ್ 1, ಪಕ್ಷದಲ್ಲಿ ಬರೀ ನಿಷ್ಠೆ ಇಲ್ಲ ಇದ್ರೆ ಸಾಲದು, ನಿಷ್ಠೆ ಬೇಕೇ ಬೇಕು. ಹೌದು, ಪಕ್ಷ ನಿಷ್ಠೆ. ನಂಬರ್ 1 ಪಕ್ಷ ನಿಷ್ಠೆ ಇದ್ದಾಗ ಮಾತ್ರ ಪಕ್ಷ ಬೆಳೀತದೆ. ಅದರಲ್ಲಿ ಕೆಲಸ ಮಾಡಬೇಕು, ಶ್ರಮ ಪಡಬೇಕು. ಯಾಕಂದ್ರೆ ಈಗ ಅದನ್ನು ಕಾಣ್ತಾ ಇಲ್ಲ ನನಗೆ. ಮುಖ್ಯವಾಗಿ ನಮ್ಮ ಪಕ್ಷದಲ್ಲಿ ನಮ್ಮ ತಲೆಯಲ್ಲಿ ಈಗಲೂ ಕೂಡ ಏನಂತ ಹೇಳಿದ್ರೆ ಇಸ್ ಎ ಮಾಸ್ ಬೇಸ್ಡ್ ಪಕ್ಷ ಅಂತೇಳಿ. ಹೌದು. ಅಂಡ್ ಇವತ್ತಿಗೆ ಅದು ಆಗುದಿಲ್ಲ. ಮಾಸ್ ಬೇಸ್ಡ್ ಪಕ್ಷ ಇದ್ರೆ ಸಾಲದು, ನೀವು ಆರ್ಗನೈಸ್ ಮಾಡಬೇಕು. ಹೌದು. ಅದಕ್ಕೆ ನಾನು ಗಾಂಧಿ ನಡಿಗೆ ಅಂತೇಳಿ ಒಂದು ಕಾರ್ಯಕ್ರಮ ತಂದಿದ್ದೆ, ನೀವು ಗೊತ್ತಿರ್ಬೋದು. ಪಕ್ಷದಲ್ಲಿ ಕಾರ್ಯಕರ್ತರನ್ನ ಬೂತ್ ಮಟ್ಟದಿಂದ ತಯಾರು ಮಾಡತಕ್ಕಂಥದ್ದು. ಗಾಂಧಿ ನಡಿಗೆ ಅದು ಆಗ್ಲೇಬೇಕು, ಅದು ಅನಿವಾರ್ಯ. ಇವತ್ತು ನಮ್ಗೆ ಬಹಳ ದುಃಖ ಆಗ್ತದೆ ಅಂತ ಹೇಳಿದ್ರೆ ಬರೀ ಸಭೆಗಳು, ಇವೆಂಟ್ ಮ್ಯಾನೇಜಿಂಗ್ ಇಸ್ ನಾಟ್ ಗೋಯಿಂಗ್ ಟು ಟೇಕ್ ಯು ಎನಿವೇರ್. ಅಲ್ಲಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಯಾಕಂದ್ರೆ ಈಗ ಅವರಲ್ಲಿ ನೋಡಿ ಎಷ್ಟು ಬಿಜೆಪಿಯಲ್ಲಿ ಎಷ್ಟು ಆರ್ಗನೈಸೇಷನ್ ಇದೆ. ಹೌದು ಸರ್. ಬಜರಂಗ ದಳ ಇದೆ, RSS ಇದೆ, ಹಿಂದೂ ಮಹಾಸಭಾ ಇದೆ. ಎಲ್ಲದರಿಂದ ಜನರನ್ನ ಮೈಂಡ್ ಅನ್ನ ತಯಾರು ಮಾಡ್ತಾರೆ. ನಾವು ಕೂಡ ಅದೇ ತರ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ನೀವು ಅಥವಾ ಅವರ ಇಮಿಟೇಷನ್ ಮಾಡಬೇಕು ಅಂತ ಹೇಳಲ್ಲ. ನಮ್ಮ ಸಿದ್ಧಾಂತಗಳ ಬಗ್ಗೆ, ನಮ್ಮ ಚರಿತ್ರೆ. ಈಗ ನಾನು ಕಾಂಗ್ರೆಸ್ಸಿನ ಇತಿಹಾಸವನ್ನು ಬರಿತಾ ಇದ್ದೇನೆ, ಈಗ 4th ವಾಲ್ಯೂಮ್ ನಲ್ಲಿ ಬರ್ತದೆ ನಮ್ಮ ವಿಶ್ವಸಂಸ್ಕೃತಿ ಮಾಯನ. ಅಷ್ಟು ಶ್ರೀಮಂತ ಪಕ್ಷ ಅದು. ಆದ್ರೆ ಆ ಶ್ರೀಮಂತ ಪಕ್ಷದ ಶ್ರೀಮಂತ ಸಿದ್ಧಾಂತಗಳು ಏನಿದೆ ಅದು ಜನಗಳಿಗೆ ಮುಟ್ಟಬೇಕು, ಮುಟ್ತಾ ಇಲ್ಲ. ಇವತ್ತು ಬರೀ ಒಬ್ಬ ಜೈಕಾರ ಹಾಕೋದು, ಜಿಂದಾಬಾದ್ ಮಾಡೋದು, ಮುರ್ತಾಬಾದ್ ಮಾಡೋದು, ಇದರಿಂದ ಪಕ್ಷ ಕಟ್ಲಿಕ್ಕೆ ಆಗುದಿಲ್ಲ. ಇಟ್ಸ್ ಎ ನೆಗೆಟಿವ್ ವೇ ಆಫ್ ಬಿಲ್ಡಿಂಗ್ ಎ ಪಾರ್ಟಿ. ಅದು ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳುವಂತದ್ದು. ಅಧ್ಯಯನ ಮಾಡಬೇಕು. ಕಾಂಗ್ರೆಸ್ನ ಎಂತ ದೊಡ್ಡ ಇತಿಹಾಸ ಇದೆ. ಇನ್ಸ್ಟಿಟ್ಯೂ ಹೋರಾಟ ಮಾಡಿದಂತ ಪಕ್ಷನೇ ಜಗತ್ತಿನಲ್ಲಿ ಇಲ್ಲ. ಬಹುಶಃ ನನ್ನ 4th ವಾಲ್ಯೂಮ್ ನಲ್ಲಿ ಅದೆಲ್ಲ ತಂದಿದೆ, ಅದರ ಓದಿ ನೀವು. ಖಂಡಿತ ಸರ್. ಯಾವ ರೀತಿಯಲ್ಲಿ ಕಾಂಗ್ರೆಸ್ ಕಟ್ಟಿದ್ದಾರೆ ನಮ್ಮ ಹಿರಿಯರು ಅಂತೇಳಿ. ಆ ಬದ್ಧತೆ, ಸಿದ್ಧಾಂತದ ಬಗ್ಗೆ ಒಂದು ಕ್ಲಾರಿಟಿ, ಇದೆಲ್ಲ ಬೇಕು. ಮತ್ತೆ ನಮ್ದು ಪಕ್ಷ ಯಾವಾಗಲೂ ಕೂಡ ಹ್ಯಾವ್ ನಾಟ್ಸ್ಗೆ ಮೊದಲು ಪ್ರಾತಿನಿಧ್ಯ ಕೊಡಬೇಕು. ಮತ್ತೆ ಜಾತಿ ಬರಲೇಬಾರ್ದು ನಮ್ಮಲ್ಲಿ. ಜಾತಿ ಎಲ್ಲ ಬಂದಿದ್ರೆ ನಾವು ಬರ್ತಾನೆ ಇರ್ಲಿಲ್ಲ. ಮೊನ್ನೆ ಪಾರ್ಲಿಮೆಂಟ್ಗೆ ನಾನು ರೆಡಿ ಇದ್ದೆ, 1-2 ಲಕ್ಷ ವೋಟ್ರಲ್ಲಿ ಗೆಲ್ತಾ ಇದ್ದೆ ನಾನು. ಅದಕ್ಕೆ ಯಾರೋ ಮುಖಂಡರು ಬಹಳ ಇಂಪಾರ್ಟೆಂಟ್ 2 ಲೀಡರ್ಸ್ ಹೇಳಿದ್ರಂತೆ, ನಿಮ್ಮ ಹತ್ರ ಹಣನೂ ಇಲ್ಲ, ಜಾತಿನೂ ಇಲ್ಲ ಅಂತ. ನಾನು ಹೇಳಿ ಇದನ್ನ 72 ನಲ್ಲಿ ಹೇಳ್ಬೇಕಿತ್ತು ನನಗೆ ಅಂತ. ಪಕ್ಷಕ್ಕೆ ನಾನು ಬರ್ತಾನೆ ಇರ್ಲಿಲ್ಲ ರಾಜಕೀಯಕ್ಕೆ ಅಥವಾ ಕಾಂಗ್ರೆಸ್ಗೆ ಬರ್ತಾ ಇದ್ದೆ, ಆದ್ರೆ ಚುನಾವಣೆ ನಿಡ್ತಾ ಇರ್ಲಿಲ್ಲ. ಆದ್ರಿಂದ ಹಣ, ಜಾತಿ ಇದರ ಆಧಾರದ ಮೇಲೆ ಪಕ್ಷ ನಿಂತರೆ ಸಿದ್ಧಾಂತ ಬಲಿಯಾಗ್ತದೆ. ನಾನು ಯೂತ್ಗೆ ಹೇಳುದು ಅಷ್ಟೇ, ಜಾತಿ ಅಂತೇಳಿ ಹೇಳಬೇಡಿ ನೀವು, ಮತ ಅಂತೇಳಿ ಹೇಳಬೇಡಿ. ಇಡೀ ಒಂದು ಸೈದ್ಧಾಂತಿಕವಾಗಿ ಪಕ್ಷ ಒಂದು ಜಾತಿ ಮೇಲೆ ನಿಂತಿಲ್ಲ. ರೈಟ್ ಫ್ರಮ್ ದಿ ಸ್ಟಾರ್ಟಿಂಗ್ ಟಿಲ್ ಈಗ ನಮ್ಮ ಅವನತಿ ಪ್ರಾರಂಭ ಆದದ್ದೇ ಅಲ್ಲಿ. ನನಗೆ ಇಂದಿರಾ ಗಾಂಧಿ ಅವರು, ಆಮೇಲೆ ಸೋನಿಯಾ ಗಾಂಧಿ ಅವರು ನನಗೆ ಬಹಳ ಪಕ್ಷದ ಜವಾಬ್ದಾರಿ ಕೊಡ್ತಾ ಇದ್ರು. ನಾನು 2 ಬಾರಿ ಅಸ್ಸಾಮಿದ್ದು ಇನ್ಚಾರ್ಜ್ ಇದ್ದೆ, 2 ಬಾರಿ ಕೂಡ ಅಧಿಕಾರಕ್ಕೆ ಬಂತು. ನಾನಲ್ಲಿ ವರ್ಕ್ಶಾಪ್ ಮಾಡ್ತಾ ಇದ್ದೆ, ಕಾರ್ಯಕರ್ತರನ್ನು ಸಿದ್ಧ ಮಾಡ್ತಾ ಇದ್ದೆ, ಆಮೇಲೆ ಅಂತವರಿಗೆ ಸೀಟ್ ಕೊಡ್ತಾ ಇದ್ದೆ. ಆಂಧ್ರದಲ್ಲಿ 2 ಬಾರಿ ನಾನು YSR ಇರುವಾಗಲೂ ಕೂಡ ನಾನು ಇನ್ಚಾರ್ಜ್ ಇದ್ದೆ. ಈ ವಾಸ್ ಎ ವೆರಿ ಸ್ಟಬಾರ್ನ್ ಚೀಫ್ ಮಿನಿಸ್ಟರ್. ಬಟ್ ನಾನು ಅವರನ್ನು ಪೂರ್ತಿ ಪಳಗಿಸಿದೆ. ಅವರನ್ನು ಪೂರ್ತಿ ಪಳಗಿಸಿದೆ. 2 ಸಾರಿ ಗವರ್ಮೆಂಟ್, ವೆರಿ ಸ್ಟಬಾರ್ನ್ ಮ್ಯಾನ್. ಬಟ್ ನನಗೆ ಅವರು ಒಪ್ತಾ ಇದ್ರು. ಅದೇ ಪ್ರಕಾರ ತಮಿಳ್ನಾಡಿನಲ್ಲಿ ಟ್ಯಾಕ್ಲಿಂಗ್ ಕರುಣಾನಿಧಿ ಇಸ್ ನಾಟ್ ದಟ್ ಈಸಿ. ನಾನು ಟ್ಯಾಕಲ್ ಅವ್ರು ಎಲ್ಲಿವರೆಗೆ ತಂದೇನಂದ್ರೆ, ಅವರು ಕರುಣಾನಿಧಿಯನ್ನೇ ನಾನು 2 ಸಾರಿ ಇನ್ಚಾರ್ಜ್ ಇದ್ದೆ. ಅವರನ್ನು ಎಲ್ಲಿವರೆಗೆ ತಂದೆ ಅಂತ ಹೇಳಿದ್ರೆ, he was agreeable to take ಕಾಂಗ್ರೆಸ್ ಮೆನ್ ಇನ್ ಟು ದಿ ಮಿನಿಸ್ಟ್ರಿ. ಆದ್ರೆ ಕಾಂಗ್ರೆಸ್ನ ಮುಖಂಡರೇ ಲಾಬಿ ಮಾಡಿ ಡೆಲ್ಲಿಯಲ್ಲಿ ಮಿನಿಸ್ಟ್ರಿಗೆ ಸೇರಬಾರದು ಅಂತ ಹೇಳಿ ಮಾಡಿದ್ರು. ಇಲ್ಲಾಂದ್ರೆ ಇವತ್ತು ಸೇರ್ತಾ ಇದ್ರೆ ಕಾಂಗ್ರೆಸ್ ಬಹಳ ಬೆಳೀತಾ ಇದೆ. ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ಬೋತ್ ಇನ್ ದಿ ಅಸೆಂಬ್ಲಿ ಅಂಡ್ ಪಾರ್ಲಿಮೆಂಟ್ ಅವರ ಜೊತೆಯಲ್ಲಿ ಮಾತನಾಡಿ ಕಾಂಗ್ರೆಸ್ ಕೊಡಿಸಿದೆ ನಾವು. ಆಮೇಲೆ ಐ ವಾಸ್ ಇನ್ ಚಾರ್ಜ್ ಆಫ್ ಕೇರಳ, ನಾಟ್ ಒನ್ಸ್ ಟ್ವೈಸ್, ಐ ಥಿಂಕ್ ಅರೌಂಡ್ 10 times ಐ ವಾಸ್ ಇನ್ ಚಾರ್ಜ್. ಕರುಣಾಕರನ್ ಇರುವಾಗ ಎಲ್ಲ, ಆಮೇಲೆ ಎಲ್ಲ
ನನ್ನ ಪರ್ಸನಲ್ ರಿಲೇಶನ್ಶಿಪ್ ನಲ್ಲಿ ಐ ಕುಡ್ ಬ್ರಿಂಗ್ ಅಬೌಟ್ ಆಲ್ ದಿ ವಿ ಗಾಟ್ ಸಕ್ಸಸ್ ಎವ್ರಿ ಟೈಮ್. ಹ್ಮ್ ಆದ್ರಿಂದ ಇದು ಏನ್ ಮಾಡ್ತಾರೆ ಈಗ ಇತ್ತೀಚೆಗೆ ಇನ್ಚಾರ್ಜ್ ಅವರು ಬರೀ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ ಹೋಗೋದು ಬರೋದು, ಇಲ್ಲಿ ಮಾತಾಡೋದು ಹೋಗೋದು. ಹೋಗೋದು. ನಾನು ಐ ಯೂಸ್ ಟು ಅಂಡರ್ಟೇಕ್ ಟೂರ್ಸ್ ಆಫ್ ದಿ ಎಂಟೈರ್ ಏರಿಯಾ, ತಮಿಳ್ನಾಡಲ್ಲಿ, ಪಾಂಡಿಚೇರಿ ಇರಲಿ, ಆಂಧ್ರ, ಅಸ್ಸಾಂ, ಎಲ್ಲ ನಾನು ಐ ಯೂಸ್ ಟು ಕಂಡಕ್ಟ್ ಟೂರ್ಸ್, ಅಂಡರ್ಸ್ಟ್ಯಾಂಡ್ ದಿ ಮಾಸ್ ವರ್ಕರ್ಸ್. ಇದು ಆಗ್ತಾ ಇಲ್ಲ. ಇದು ಆದ್ರೆ ಕಾಂಗ್ರೆಸ್ ಹ್ಯಾಸ್ ಎ ಫ್ಯೂಚರ್. ಆದ್ರೆ ನಾವು ವಿ ಹ್ಯಾವ್ ಎ ಕ್ಯಾಪಿಟಲ್, ಬಟ್ ವಿ ಹ್ಯಾವ್ ಅಬ್ಯೂಸ್ ದಟ್ ಕ್ಯಾಪಿಟಲ್. ಇದು ಇದ್ರ ಕಾರ್ಯಕರ್ತರೆಲ್ಲ ಸೈದ್ಧಾಂತಿಕವಾದಂತ ಕ್ಲಾರಿಟಿ ಬರಬೇಕು, ಅವರ ನಿಷ್ಠೆ ಬರಬೇಕು. ಹಣ ಮತ್ತು ಜಾತಿ ಇದು ಮುಂದೆ ತಂದ್ರೆ ಪಕ್ಷ ಹಿಂದೆ ಹೋಗ್ತದೆ. ಕೊನೆಯದಾಗಿ ನಿಮ್ಮ ಸಮಯದಲ್ಲಿ ನೀವು ಶುರು ಮಾಡಿದಾಗ ಇದ್ದಂತಹ ರಾಜಕೀಯ ಮತ್ತು ಇವತ್ತಿನ ರಾಜಕೀಯ, ನೀವು ಹೇಳ್ದಂಗೆ ಜಾತೀಯತೆ ಮತೀಯತೆ ಎಲ್ಲ ಇದೆ. ಈ ಒಂದು ಡಿಫರೆನ್ಸ್ ನಮ್ಮ ಫೆಡರಲಿಸಂ ಮೇಲೆ ಇವತ್ತಿನ ಒಂದು ಕೇಂದ್ರ ಸರ್ಕಾರ ಯಾವ ರೀತಿ ಫೆಡರಲಿಸಂ ಚೇಂಜ್ ಆಗ್ತಿದೆ, ಅವರ ಒಂದು ಪಾಲಿಸಿಗಳಿಂದ ಆಗ್ಬೋದು, ಅವರು ಮಾಡ್ತಿರುವಂತಹ ಧೋರಣೆಗಳಾಗ್ಬೋದು. ಈಗ ಬೇಸಿಕ್ ಥಿಂಗ್ ಈಸ್, ಈಗ ನಾವು ಕಾನ್ಸ್ಟಿಟ್ಯೂಷನ್ಗೆ ರೆಸ್ಪೆಕ್ಟ್ ಕೊಡ್ತೇವೆ ಅಂತ ಹೇಳ್ತಾರೆ, ಅದ್ಮೇಲೆ ಬಹಳ ದೊಡ್ಡ ಭಾಷಣಗಳನ್ನ ಮಾಡ್ತೇವೆ. ಆದ್ರೆ ಇಟ್ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್. ಹೌದು. ಸೊ ದಟ್ ಮೀನ್ಸ್ ಫೆಡರಲಿಸಮ್ ಇಸ್ ಎ ಫೌಂಡೇಶನ್. ಅದೇ ಇವತ್ತು ಅಬಲಿಷ್ ಆಗ್ತಾ ಇದೆ. ಆದ್ರಿಂದ ಕಾನ್ಸ್ಟಿಟ್ಯೂಷನ್ಗೆ ಎಷ್ಟು ಬೆಲೆ ಕೊಡ್ತಾ ಇದ್ದೇವೆ ನಾವು, ಶಿಥಿಲ ಆಗ್ತಾ ಇದೆ. ಈಗ ನಾವು ಕಮ್ಯುನಲಿಸಮ್ ಮುಂದಲೆಗೆ ತರಬಾರ್ದು, ಒಂದು ರಿಲಿಜನ್ ನಂಬಿಕೊಂಡು ಹೋಗಬಾರ್ದು, ಒಂದು ರಿಲಿಜನ್ಗೆ ಆಸ್ ಅಗೇನ್ಸ್ಟ್ ಅದರ್ ರಿಲಿಜನ್ ನಾವು ಎತ್ತಿ ಕಟ್ಟಬಾರ್ದು. ಇದು ಆಗ್ತಾ ಇದೆ. ಅಲ್ಲಿ ಎಲ್ಲಿ ಸೆಕ್ಯುಲರ್ ಇದೆ, ಎಲ್ಲಿ ಸೆಕ್ಯುಲರ್ ಸೋಷಿಯಲಿಸಮ್ ಎಲ್ಲಿದೆ? ಇವತ್ತು ನಮ್ಮ ಅನಾಲಿಸಿಸ್ ಮಾಡಿದ್ರೆ ನಾವು ಅನ್ಫಾರ್ಚುನೇಟ್ಲಿ ನಮ್ಮ ಕಾಂಗ್ರೆಸ್ ಲೀಡರ್ಸ್ ನಾವು ಅದನ್ನ ಮಾಡ್ತಾ ಇಲ್ಲ. ಈಗ ವರ್ಸ್ಟ್ ಬಿಹಾರ್ ಗವರ್ಮೆಂಟ್ ಇಸ್ ದಿ ವರ್ಸ್ಟ್ ಗವರ್ಮೆಂಟ್ ಎವರ್ ಹಿ ಹ್ಯಾವ್. ಆದ್ರೆ ಯಾವ ಇಶ್ಯೂಸ್ ನೀವು ಎಲೆಕ್ಷನ್ ಅಲ್ಲಿ ಮಾಡಲಿಲ್ಲ. ಎಲ್ಲಾ ಪ್ಯಾರಾಮೀಟರ್ಸ್ ತಗೊಂಡ್ರೆ ಬಿಹಾರ್ನಷ್ಟು ವರ್ಸ್ಟ್ ಗವರ್ಮೆಂಟ್ ಎಲ್ಲಿಯೂ ಇಲ್ಲ. ಅವ 20 ವರ್ಷದಿಂದ ಇದ್ದಾನೆ ಅಲ್ಲಿ ಸರ್ಕಾರದಲ್ಲಿ. ವಿ ಕ್ಯಾನ್ ಡೆಮಾಲಿಶ್ ಹಿಮ್. ಈವನ್ ಮೋದಿ ನೋಡಿ, ಇಟ್ ಈಸ್ ಆಕ್ಚುಲಿ ಒಲಿಗಾರ್ಕಿ, ನಾಟ್ ಡೆಮೋಕ್ರಸಿ. ಎಷ್ಟು ಕ್ಯಾಪಿಟಲಿಸ್ಟ್ ಬೆಳ್ಕೊಂಡ್ಬಿಟ್ಟಿದ್ದಾರೆ ಈಗ, ಎಷ್ಟು ಬಡತನ ಮತ್ತು ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಈಗ, ಅಂತರ. ಅಂಡ್ ಇಟ್ಸ್ ಬಿಕಮಿಂಗ್ ಎಕ್ಸ್ಪ್ಲೋಸಿವ್. ಬಿಫೋರ್ ಎನಿ ಎಜಿಟೇಷನ್ ಆರ್ ಎ ರಿವೋಲ್ಟ್ takes place, demolish this democratic setup. I think we should awake. ಅದನ್ನ ಕಾಂಗ್ರೆಸ್ ಮಾಡಬೇಕು. ಕಾಂಗ್ರೆಸ್ನಿಂದ ನಾವು ಅದನ್ನ ಆ ಗ್ಯಾಪ್ ಅನ್ನ ಕಡಿಮೆ ಮಾಡ್ತಾ ಬರ್ತಾ ಇದ್ದೀವಿ. ನಾವು ದಟ್ ಈಸ್ ಹಾಲ್ಟೆಡ್. ಈಗ ಅವರ್ ರೆಸ್ಪಾನ್ಸಿಬಿಲಿಟಿ. ಆ ಇಶ್ಯೂಸ್ ಅದನ್ನ ತಗೊಳ್ಬೇಕು ನಾವು. ವಿ ಆರ್ ನಾಟ್ ಟೇಕಿಂಗ್ ಸಚ್ ಇಶ್ಯೂಸ್. ಬಿಹಾರ್ನಲ್ಲಿ ಮೊನ್ನೆ ಆ ಇಶ್ಯೂಸ್ ತಗೊಳ್ಳಿಲ್ಲ, ದೇಶದಲ್ಲಿ ಕೂಡ ತಗೊಳ್ತಾ ಇಲ್ಲ ನಾವು. ಅನ್ಲೆಸ್ ಯು ಗೋ ಇನ್ ಟು ದಿ ಮೆರಿಟ್ ಆಫ್ ಆಲ್ ದೀಸ್ ಇಶ್ಯೂಸ್ ಅಂಡ್ ಮುಂದಲೆಗೆ ತರದಿದ್ರೆ ಕಾಂಗ್ರೆಸ್ ಅನ್ನು ಪುನಃ ಕಟ್ಟಲಿಕ್ಕೆ ಆಗುದಿಲ್ಲ. ಸರ್, ಇವತ್ತು ಕಾಂಗ್ರೆಸ್ ಪಕ್ಷವನ್ನ ನೋಡಿದ್ರೆ ದೇವರಾಜ್ ಅರಸು ಅವರಾಗ್ಬೋದು, ನೀವಾಗ್ಬೋದು, ಸಣ್ಣ ಸಣ್ಣ ಸಮುದಾಯ ಅಂದ್ರೆ ಜನಸಂಖ್ಯೆ ಕಡಿಮೆ ಇರುವ ಸಮುದಾಯದವರಾಗಿದ್ರು ಮುಖ್ಯಮಂತ್ರಿ ಆಗುವಂತಹ ಅಂದ್ರೆ ಅಂತಹ ಒಂದು ಸಾಮಾಜಿಕ ನ್ಯಾಯವನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರನೇ ಸಾಧ್ಯ. ಕಾಂಗ್ರೆಸ್ ಪಕ್ಷದ ನ್ಯಾಯ ಬರೀ ಅರಸರಿಗೆ ಬಂದ್ರೆ ಸಾಲದು, ವೀರಪ್ಪ ಮೊಯ್ಲಿಗೆ ಬಂದ್ರೆ ಸಾಕು. ನಾವು ಚೀಫ್ ಮಿನಿಸ್ಟರ್ ಆದ ಕೂಡಲೇ ಅದೆಲ್ಲ ಆದಾಗ ಆಗುದಿಲ್ಲ. ನಾವು ಏನು ಆ ಸೈದ್ಧಾಂತಿಕವಾಗಿ ಅದನ್ನ ಅನುಷ್ಠಾನ ಮಾಡಿದ್ದೇವೆ, ಅದರಿಂದ ಕಾಂಗ್ರೆಸ್ ಕಟ್ಟಬಹುದು. ಫಾರ್ ಎಕ್ಸಾಂಪಲ್, ಡಾಕ್ಟರ್ ನಾರಾಯಣ ಸ್ವಾಮಿ, ಕೋಲಾರ ಜಿಲ್ಲೆ ಒಂದೇ ಇತ್ತು, ಚಿಕ್ಕಬಳ್ಳಾಪುರ ಕೋಲಾರ ಒಂದೇ ಜಿಲ್ಲೆ ಇತ್ತು. ಆವಾಗ ಐ ಥಾಟ್ ದಟ್ ಅಂತ ಸಮಾಜವನ್ನ ಎತ್ತು ಕಟ್ಟಬೇಕು ಅಂತ ಹೇಳಿ ಅದೇ ಬಾರ್ಬರ್ ಕಮ್ಯುನಿಟಿ, ಡಾಕ್ಟರ್ ನಾರಾಯಣ ಸ್ವಾಮಿ ಅಂತೇಳಿ ಬಾಗೇಪಲ್ಲಿ, ಇಡೀ ಕೋಲಾರದವರು ದಂಗೆ ಇದ್ರು ನನ್ನ ಹತ್ರ. ನೀವು ನೋಡಿ ಅವರ ಕಮ್ಯುನಿಟಿ ಏನಿಲ್ಲ ಅಲ್ಲಿ, ಅವ್ರಿಗೆ ಸೀಟ್ ಕೊಡ್ತಾ ಇದ್ದೀರಿ. ನಾನು ಹೇಳಿದೆ ಅದು ಸಿಂಬಲ್. ದೇವರಾಜ ಅರಸು ಇದನ್ನೇ ಮಾಡಿದ್ರು, ನನ್ನಂತವರನ್ನ ಹೇಕಿದ್ರು ಅವರು. ನಾನು ಅದರಿಂದ ಅವ್ನು ಒಂದು ವೇಳೆ ಸೋತ್ರೆವ ಅದು ನನ್ನ ಲೆಕ್ಕಕ್ಕೆ ಹಾಕಿ, ಗೆದ್ರೆ ನಿಮ್ಮ ಲೆಕ್ಕಕ್ಕೆ ಇರಲಿ. ಅಂಡ್ ಟು ಯುವರ್ ಶಾಕ್ ಅಂಡ್ ಸರ್ಪ್ರೈಸ್, he was the only one who won among all the rest of the candidates lost. ಆ ಜಿಲ್ಲೆಯಿಂದ
ಆಲೋಚನೆ ಮಾಡಿ. ಹೌದು. ಸಿ ನಾನು ಆದ್ಮೇಲೆ ಐ ಗೇವ್ ದಿ ಟಿಕೆಟ್ ಟು ಒನ್ ಗೋಪಾಲ್ ಭಂಡಾರಿ ಹೂ ಇಸ್ ಆರ್ ಬಾರ್ಬರ್ ಮೈಕ್ರೋಸ್ಕೋಪಿಕ್ ಇನ್ ಕಾರ್ಕಳ. ಈ ಒನ್ ಪ್ರೈಸ್. So this is an example to say people of India can rise above all Yes, caste correct, politics, correct. religious politics. ಹೌದು, correct. ನಿಜವಾದ ಲೀಡರ್ ನ ನೋಡಿದ್ರೆ ನಮ್ಮ ಜನ ಜಾತಿಯನ್ನ ಮೀರಿ ನಮ್ಮ ಒಂದು ರಿಲಿಜನ್ ನ ಮೀರಿ ಕೂಡ ಚುನಾಯಿಸ್ತಾರೆ. ದಟ್ ಈಸ್ ಹಲವಾರು ಎಕ್ಸಾಂಪಲ್ ದಟ್ ಈಸ್ ಡೆಮೋಕ್ರಸಿ ಸರ್ವೈವ್ ಆಗಿದೆ ಅಂತ ಹೇಳುದಕ್ಕೆ ಇದು ಸಾಕ್ಷಿ. ಹೌದು, ಸಾಕ್ಷಿ. ಯಾಕಂತ ಹೇಳಿದ್ರೆ ಈಗ ನಾವೆಲ್ಲ ಇದನ್ನ ದೇವರಾಜ ಅರಸಿ ಕೆಲಸ ಮಾಡ್ತಾ ಇದ್ರು, ನಾನು ಕೂಡ ಅದೇ ಕೆಲಸ ಮಾಡಿದ್ದೆ. ಈಗ ಎ ಕೃಷ್ಣಪ್ಪ ಅಂತೇಳಿ ಇಲ್ಲಿ ಇದ್ರು, ಯಾದವ್ ಕಮ್ಯುನಿಟಿ, ಕೇರ್ನಗರ್ ಇಲ್ಲಿ. ಅಲ್ಲಿ ನಾನು ಅವರಿಗೆ ಐಪಿಕ್ ಟೀಮ್ ಎಲ್ಲ ಹೇಳಿದ್ರು. KH ಪಾಟೀಲ್ ಅವಾಗ PCC ಪ್ರೆಸಿಡೆಂಟ್. ಇಲ್ಲ ಸೋಲ್ತಾರೆ ಮೊಯ್ಲಿಯವರೇ, ಅಲ್ಲಿ ರೆಡ್ಡಿಗಳೆಲ್ಲ ಬಹಳ ಪ್ರಾಬಲ್ಯ ಇದೆ ಅಂತ ಹೇಳಿ. ಅಲ್ಲಿ ರಾಮಚಂದ್ರ ರೆಡ್ಡಿ ಅಂತೇಳಿ ಇದ್ರು MLA. ನಾವು ಇವರಿಗೆ ಚಾಯ್ಸ್ ಮಾಡಿದ್ವಿ. ಎಲ್ಲ ಹೇಳಿದ್ರು ಸೋಲ್ತಾನೆ, ನಿಗಂಟಿ ಗ್ಯಾರಂಟಿ ಅಂತ. ಅದೇ ಅದು ಸೋಲುದಿದ್ರೆ ನನ್ನ ಲೆಕ್ಕಕ್ಕೆ ಇರಲಿ, ನಿಮ್ಮ ಲೆಕ್ಕಕ್ಕೆ ಐ ಗೇವ್ ಐ ಒನ್ಸ್ ನಾಟ್ ಓನ್ಲಿ ಒನ್ಸ್. ಅವಳ ಮಗಳು ಏನು ಹಿರಿಯೂರಲ್ಲಿ, ಪೂರ್ಣಿಮಾ ಅವಳ ತಂದೆ. ಹೌದು, ಗೊತ್ತು. ದಿಸ್ ಕ್ಯಾನ್ ಬಿ ಡನ್. ಈಗ ಏನ್ ಮಾಡ್ತೇವೆ, ಮೇಜರ್ ಕಮ್ಯುನಿಟಿ ಇದ್ರೆ ಬೇರೆಯವರಿಗಿಲ್ಲ, ಅವರಿಗೆ ಮಾತ್ರ. ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ಆದ್ರೂ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ನಲ್ಲಿ ಪ್ರಾಬಲ್ಯವಾದಂತಹ ಕಮ್ಯುನಿಟಿಗಳು ಬೇಕು ನಮಗೆ. ಇದರಿಂದ ಏನಾಗ್ತದೆ ಗೊತ್ತಾ, ವಿ ಆರ್ ಲೂಸಿಂಗ್ ಔಟ್. ಅವ್ರದ್ದೆಲ್ಲ ಬಾಕಿಯವರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ ಬಿಜೆಪಿಗೆ. ಬಿಹಾರ್ ನಲ್ಲಿ ಕೂಡ ಹಾಗೆ ಆಯ್ತು. ಆ ಪ್ರಾಬಲ್ಯವಾದ ಕಮ್ಯುನಿಟಿಗಳಿಗೆ ಟಿಕೆಟ್ ಕೊಡುದು ನಾವು. ಅದು ಏನಾಗುತ್ತೆ, ನಿಜವಾಗಿ ಲೆಕ್ಕ ಹಾಕಿದ್ರೆ ಆ ಸಣ್ಣ ಸಣ್ಣ ಕಮ್ಯುನಿಟಿಗಳು ಒಟ್ಟು ಸೇರಿದ್ರೆ ಆ ಸಂಖ್ಯೆ ಅವರ ಪ್ರಾಬಲ್ಯ ಕಮ್ಯುನಿಟಿಗಿಂತ ಜಾಸ್ತಿ ಇದೆ. ಯು ಫರ್ಗೆಟ್ ದಟ್ ಸೀಕ್ರೆಟ್. ಅವರಿಗೆ ವಿಶ್ವಾಸ ಬರ್ತದೆ, ಹೌದಪ್ಪ ನಮ್ಮ ಸಣ್ಣ ಸಣ್ಣ ಕಮ್ಯುನಿಟಿ ಅವರಿಗೆ ಇವರು ಕೊಟ್ಟಿದ್ದಾರೆ ಅಂತೇಳಿ. ಬಿಹಾರ್ UP ಕಾಂಗ್ರೆಸ್ ಈಸ್ ಲೂಸಿಂಗ್ ಬಿಕಾಸ್ ನಾವು ಈ ತಪ್ಪು ಮಾಡ್ತಾ ಇದ್ವಿ. ಅವರು ಬಿಜೆಪಿ ಈಸ್ ಸ್ಪೀಕಿಂಗ್ ಅಪ್ ದಟ್. ನೋಡಿ, ನಮ್ಮ ಫಾರ್ ಎಕ್ಸಾಂಪಲ್ ಇನ್ ದಕ್ಷಿಣ ಕನ್ನಡದಿಂದ ಮೊನ್ನೆ ಬಾರ್ಬರ್ ಕಮ್ಯುನಿಟಿ ಅವನಿಗೆ MLC ಕೊಟ್ರು. ಯಾರು? ಬಿಜೆಪಿ ಅವರು. ನಾವದೇ ಬರೀ ಬಾಕಿ ಬ್ಯಾಕ್ವರ್ಡ್ ಕ್ಲಾಸ್ ನಲ್ಲಿ ಪ್ರಬಲ ಕಮ್ಯುನಿಟಿಗೆ ನಾವು ಕೊಡೋದು. ದಿಸ್ ಈಸ್ ಹೌ ಕಾಂಗ್ರೆಸ್ ಈಸ್ ಲೂಸಿಂಗ್, ದಿಸ್ ಈಸ್ ಹೌ ಬಿಜೆಪಿ ಈಸ್ ಗೇನಿಂಗ್. ಸರ್, ನೀವು ಯು ಆರ್ ಅಮಾಂಗ್ ದೋಸ್ ಇಂಟೆಲೆಕ್ಚುವಲ್, ಒಂದು ಬುದ್ಧಿಜೀವಿಗಳು ಅಂತ ಏನ್ ಕರಿತೀವಿ ಪೊಲಿಟಿಕ್ಸ್ ಅಲ್ಲಿ. ನಾನು ಕರೀದಿಲ್ಲ, ನಾನು ನನ್ನನ್ನ ಬುದ್ಧಿಜೀವಿಗಳಂತ ನಾವು ಕರಿತೀವಿ. ನಿಮ್ಮ ಒಂದು ಎಜುಕೇಶನ್ ಆಗ್ಬೋದು, ನೀವು ಯೋಚನೆ ಮಾಡುವಂತಹ ರೀತಿ ಆಗ್ಬೋದು, ದೊಡ್ಡ ಸಾಹಿತಿಗಳು ನೀವು. ಆದ್ರೂ ನೀವು ಏನು ರಾಜಕೀಯದಲ್ಲಿ ಏಳು ಬೀಳು ಅನ್ನೋದಿತ್ತು. ಅಫ್ಕೋರ್ಸ್ 50 ವರ್ಷದಲ್ಲಿ ಹಲವಾರು ಸಕ್ಸಸ್ ನೋಡಿದ್ರಿ, ಫೇಲ್ಯೂರ್ಸ್ ನೋಡಿದ್ರಿ. ಇದನ್ನ ಹೇಗೆ ಸಂಭಾಳಿಸ್ಕೊಂಡ್ ಬಂದ್ರಿ? ಅದಕ್ಕೆ ನಾ ಮೊದ್ಲಿಂದಲೂ ಕೂಡ ಅಧಿಕಾರಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ಭ್ರಷ್ಟಾಚಾರ ಇಲ್ಲವೇ ಇಲ್ಲ ನಮ್ಮ ಕಾಲದಲ್ಲಿ. ಭ್ರಷ್ಟಾಚಾರನೇ ಕೇಳಿದ್ರೆ ನೀವು ಯಾವ್ದಾದ್ರು ಪ್ರಸಂಗ ಏನಿಲ್ಲ. ಆದ್ರಿಂದ ಹಣ ಅಧಿಕಾರ ಇಂಪಾರ್ಟೆಂಟ್ ಆಗೋದಿಲ್ಲ. ನನಗೊಂದು ಮನೆ ಇದೆ, ಅದು ಸಾಕು ನನಗೆ. ಅರ್ಥ ಆಯ್ತಲ್ಲ. ಮತ್ತೆ ಆಸ್ತಿ ಸಂಪಾದನೆ ಮಾಡ್ಬೇಕು ಎಂಬ ಹಂಬಲ ಇಲ್ಲ. ಅಧಿಕಾರ ಯಾಕೆ ಬೇಕು ನಿಮಗೆ ಕಂಟಿನ್ಯೂಸ್ಲಿ? ಈಗಿನ ಮೆಂಟಾಲಿಟಿ ಪ್ರಕಾರ ಅಧಿಕಾರ ಯಾಕೆ ಬೇಕು ಅಂತ ಹೇಳಿದ್ರೆ, ಇದೆಲ್ಲ ಸಂಪಾದನೆ ಮಾಡ್ಲಿಕ್ಕೆ ಇನ್ನಷ್ಟು ಅಧಿಕಾರ, ಇನ್ನಷ್ಟು ಹಣ, ಇನ್ನಷ್ಟು ಭೂಮಿ, ಇನ್ನಷ್ಟು ಬಿಲ್ಡಿಂಗ್. ಆದ್ರಿಂದ ದಟ್ ಈಸ್ ಹೌ ಐ ಆಲ್ವೇಸ್ have the detached balance. Success or failure, equilibrium maintain ಮಾಡಬೇಕು. ನಿಮ್ಮ ಮೋಟಿವೇಶನ್ ನಮಗೆ ಅಗತ್ಯ ಇಲ್ಲ. ನಮಗೆ ಪುನಃ ಹೆಚ್ಚು ಸಂಪಾದನೆ ಮಾಡಬೇಕು ಅಂತಂದ್ರೆ, ನಾನು ಮುಖ್ಯಮಂತ್ರಿ ಆಗಿರುವಾಗಲೂ ಕೂಡ, ಮುಖ್ಯಮಂತ್ರಿ ಆದ ಕೂಡಲೇ ನಾನು ಸಾಲಗಾರ. ಫೈನಾನ್ಸ್ ಮಿನಿಸ್ಟರ್ ಆಗಿ ನೆಕ್ಸ್ಟ್ ಸ್ಟೆಪ್ಪೇ ನಾನು ಸಾಲಗಾರ. ಲಯಬಿಲಿಟಿಯೇ ಜಾಸ್ತಿ ನನಗೆ. ಪಕ್ಷಕ್ಕೆ ನಾವು ಖರ್ಚು ಮಾಡ್ಬೇಕಾಗ್ತದೆ. ಆಗ ನಾವು ಅದರ ಸಾಲ ಮಾಡಿಕೊಂಡು ಮಾಡ್ತಾ ಇದ್ದೀವಿ ನಾವು. ಆದ್ರಿಂದ ನನಗೆ ಅಧಿಕಾರ ಇದ್ರು ಒಂದೇ, ಇಲ್ಲದಿದ್ರು ಒಂದೇ. ಪರ್ಸನಲಿ ಅಧಿಕಾರ ಯಾಕೆ ಬೇಕು ಅಂತ ಹೇಳಿದ್ರೆ, ಇಂಥ ಸೈದ್ಧಾಂತಿಕವಾದಂತ ಅಭಿವೃದ್ಧಿಗೆ ಅಧಿಕಾರ ಬೇಕು. ಸರ್, ನೀವು ಮಿನಿಸ್ಟರ್ ಆಗಿದ್ದಾಗ, ನೀವು CM ಆಗಿದ್ದಾಗ ಅಥವಾ ಕೇಂದ್ರ ಸಚಿವರಾಗಿದ್ರ ಬಗ್ಗೆ ಮಾತಾಡಿದ್ರಿ. ವಿರೋಧ ಪಕ್ಷದ ನಾಯಕರಾಗಿದ್ರಿ ಹೆಗಡೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ. ಅದು ನನ್ನ ಬೆಸ್ಟ್ ಆಫ್ ದ ಟೈಮ್. ಓಕೆ, ಅದರ ಬಗ್ಗೆ ಯಾಕೆ ಅಲ್ಲಿ ಯಾವುದು ನಮಗೆ ಹಿತಮಿತ ಇಲ್ಲ. ಯು ಆರ್ ಎ ಫ್ರೀ ಮ್ಯಾನ್. ನಾನು ಅಲ್ಲಿ ಭಾಷಣಕ್ಕೆ ನಿಂತ್ರೆ, ನೀವು ರೆಕಾರ್ಡ್ ನೋಡಿ,
2 days continuously I used to speak. ಹ್ಮ್ And ಇವರ ಇನ್ಸ್ಟ್ರಕ್ಷನ್ ಅಂದ್ರೆ ರಾಮಕೃಷ್ಣ ಹೆಗಡೆ ಅವರ ಮೊಯ್ಲಿಯವರ ಭಾಷಣ ಇದ್ದಾಗ ನನ್ನನ್ನು ಕರೀರಿ ಅಂತೇಳಿ. ಹೌದಾ? ಇಲ್ಲಿ ಕೂಡ ಅಷ್ಟೇ, ಐ ಯೂಸ್ ಟು ಸ್ಪೀಕ್ ಆನ್ ಅವತ್ತಿದ್ದಂತಹ ವ್ಯಾಲ್ಯೂಸ್ ನೋಡಿ, ಹಾ. ಅವತ್ತು ಚೀಫ್ ಮಿನಿಸ್ಟರ್ ಹೌದು. ಇದ್ರು, ಅವ್ರ ವಿರುದ್ಧನೇ ಮಾತಾಡಿದ್ರು ಅವರು. ಈಸ್ ಟು ಹಿಯರ್. he used to hear. ಈವನ್ ಇನ್ ಡೆಲ್ಲಿ ಹ್ಮ್ ನಾನು ಐ ಯೂಸ್ ಟು ಇನಿಷಿಯೇಟ್ ಸ್ಪೀಚ್ ಆನ್ ಬಜೆಟ್ ಆನ್ ಬಿಹಾಫ್ ಆಫ್ ಮೈ ಪಾರ್ಟಿ. ಸೋನಿಯಾ ಗಾಂಧಿ ಅವರು ಹೇಳೋದಿಲ್ಲ, ಮೊಯ್ಲಿಯವರೇ ಮಾತಾಡ್ಬೇಕು ಅಂತ ಹೇಳಿ. 5 ವರ್ಷ ಎವ್ರಿ ಬಜೆಟ್ ಹ್ಮ್ ಅರುಣ್ ಜೇಟ್ಲಿ ಇದ್ರು ಫೈನಾನ್ಸ್ ಮಿನಿಸ್ಟರ್, ಆಮೇಲೆ ನಿರ್ಮಲಾ ಬಂದ್ರು, ಹ್ಮ್ ನಾನು ಇಷ್ಟು. ಅಂಡ್ ಮೋದಿ ಯೂಸ್ ಟು ಹಿಯರ್ ಮೈ ಸ್ಪೀಚ್ ಫ್ರಮ್ ಬಿಗಿನಿಂಗ್ ಟು ಎಂಡ್. ಎಂಡ್. ನೋ ಡಿಸ್ಟರ್ಬೆನ್ಸ್ ಇನ್ ದಿ ಹ್ಮ್ ಬೆಂಚಸ್. ಹ್ಮ್ ಸಿ ಅವಾಗ ಯು ಎಂಜಾಯ್, ಯು ರಿಯಲಿ ಎಂಜಾಯ್ Yeah. ಅಲ್ವಾ? ಡಿಬೇಟ್ ಯು ಎಂಜಾಯ್, ಮಾತಾಡೋದಕ್ಕೂ ಖುಷಿ ಆಗುತ್ತೆ ನಮಗೆ. ಜನ ಕೇಳೋರು ಇರ್ತಾರಲ್ಲ, ಆಡಿಯನ್ಸ್ ಇಸ್ ದೇರ್. ಆಡಿಯನ್ಸ್ ಇಸ್ ದೇರ್. ಆದ್ರೆ ಈ ಮಿನಿಸ್ಟರ್ ಆದ್ಮೇಲೆ ಆಡಿಯನ್ಸ್ ಇರುವುದಿಲ್ಲ ನಮಗೆ, ಎಲ್ಲ ಗಲಾಟೆನೆ. ಹೌದು. I enjoyed my best of time in my Is parliamentary when you were debate, opposition. Best of time is in the Assembly. opposition in the parliament. ಪಾರ್ಲಿಮೆಂಟ್ ಆಲ್ಸೋ. I enjoyed it. ನಾವು ಕೇಂದ್ರದಲ್ಲಿ ಇರುವಾಗಲೂ ಕೂಡ ಹ್ಮ್ ದಿ ಫಸ್ಟ್ ದಿ ಕಂಪನಿ ಲಾ ಹ್ಮ್ ಹೊಸ್ತು ಮಾಡಿದ್ರು. 50 ವರ್ಷ ಮಾಡಲಿಲ್ಲ. ಹ್ಮ್ ಐ ವಾಸ್ ಕಾರ್ಪೊರೇಟ್ ಅಫೇರ್ಸ್ ಮಿನಿಸ್ಟರ್. ಐ ಪ್ರಿಪೇರ್ಡ್ ದಟ್ The company law, the current one. ಕಂಪನಿ ಲಾ. ಅದರಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ, CSR ನೀವೇ ಆಡ್ ಮಾಡಿದ್ದು. ಅದು ಜಗತ್ತಿನಲ್ಲೇ ಇಲ್ಲ. That's a ಅದಕ್ಕೆ wonderful ಎಲ್ಲ ದೊಡ್ಡ initiative. ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಲೈಕ್ ಟಾಟಾಸ್, ದೇ ಆಲ್ ಒಪೋಸ್ಡ್ ಇಟ್. ಹಾ, ಆಗ ಐ ಕಂಡಕ್ಟೆಡ್ 6 consultations ಹಾ, all over the country ಹಾ. and made them to agree. CSR 2%. That's a wonderful initiative. That's very nice. ಸರ್, ಇದುವರೆಗೂ ನಿಮ್ಮ ಸಮಯ ಕೊಟ್ಟು ಈ ಒಂದು ಪಾಡ್ಕಾಸ್ಟ್ ಏನು KPCC ಕಾಂಗ್ರೆಸ್ ವತಿಯಿಂದ ನಡೀತಾ ಇದೆ, ಹಿರಿಯ ಇದೇ inauguration. ನಾಯಕರ, ಹೌದು, ನೀವೇ ಮೊದಲನೆಯ ಅತಿಥಿ ಈ ಒಂದು ಪಾಡ್ಕಾಸ್ಟ್ ಗೆ. ನಿಮ್ಮನ್ನೇ ಸೆಲೆಕ್ಟ್ ಮಾಡಿರೋದು ಯಾಕೆಂದ್ರೆ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷದ ಅಮಾಂಗ್ ದ ಮೋಸ್ಟ್ ಸಕ್ಸಸ್ಫುಲ್ ಆಸ್ ವೆಲ್ ಆಸ್ ವೆಟರನ್ ಲೀಡರ್ ನೀವು. ಅದಕ್ಕೆ ನಿಮ್ಮ ಸಮಯ ಕೊಟ್ರಿ, ನಮ್ಮೊಂದಿಗೆ ಈ ಒಂದು ಸಂದರ್ಶನಕ್ಕೆ ಅನುಮತಿ ಕೊಟ್ಟು ಬಂದಿದ್ದಕ್ಕೆ ನನಗೆ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ, ಈ PCC ಇಂದ ಇಂತ ಕಾರ್ಯಕ್ರಮ ನೀವು ಮಾಡಿದಿರಲ್ಲ, ಮಾಡ್ತಾ ನನಗೆ ಅದು ಕೂಡ ನಿಮ್ಮ ಟೀಮ್ ನೋಡಿ ಹೌದು. ಐ ಆಮ್ ಟೋಟಲಿ ಇಂಪ್ರೆಸ್ಡ್. Thank you, ಈ sir. ತರ ಕಾಂಗ್ರೆಸ್ ಕಟ್ಟಬೇಕು. ಹೌದು ಸರ್, ಹೌದು. ಈ ಮೆಸೇಜಸ್ ಸ್ಪೆಷಲಿ ಬಿಕಾಸ್ ನಮ್ಮ ಕಾಂಗ್ರೆಸ್ ಯೂತ್ ಆಗ್ಬೋದು, ಕರ್ನಾಟಕದ ಯುವ ಜನತೆ ನಮ್ಮ ರಾಜ್ಯದ ಒಂದು ಇತಿಹಾಸವನ್ನ ತಿಳ್ಕೋಬೇಕು. ಹೌದು. ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಏನ್ ಮಾಡಿದ್ದಾರೆ, ಅವರ ಒಂದು ಮೌಲ್ಯಗಳೇನು, ಸಿದ್ಧಾಂತಗಳೇನು ಅಂತ ತಿಳ್ಕೋಬೇಕು ಅಂತಾನೆ ಈ ಒಂದು ಪಾಡ್ಕಾಸ್ಟ್ ಮಾಡ್ತಿರೋದು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.